ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನ್ಸಲ್ಲಿ ನಾವು ಬೇಸಿಕ್ ಮ್ಯಾಥಮೆಟಿಕ್ಸ್ ಮತ್ತು ವೆಕ್ಟಾರ್ಸ್ ವಿಡಿಯೋಸ್ನ ನಾವು ಕೊಟ್ಟಿದ್ದೀವಿ. ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ತಾ ಓದ್ತಾ ಇದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋಲಿ ನಾವು ಫಿಸಿಕ್ಸ್ ಅಂತ ಆ್ಯಕ್ಚುಯಲ್ ಎಂಟರ್ ಆಗ್ತಾ ಇದ್ದೀವಿ. ಏನು ಅಂತಂದಾಗ ಮೋಷನ್ ಇನ್ ಒನ್ ಡೈಮೆನ್ಷನ್ ಅನ್ನೋ ಒಂದು ಫಸ್ಟ್ ಚಾಪ್ಟರ್. ಈ ಚಾಪ್ಟರ್ ಏನಪ್ಪ ಅಂತಂದಾಗ, ಈ ಚಾಪ್ಟರ್ ಯಾರಾದರೆ ನೀವು ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಿರೋ ಅವ್ರಿಗೆ ಇಂಪಾರ್ಟೆನ್ಸ್ ಅಂದರೆ ಕೆಲವು ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಒನ್ ಏನಪ್ಪ ಅಂತಂದಾಗ ಕ್ಯಾಲ್ಕುಲೇಷನ್ ಸ್ಪೀಡ್ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ಥಿಂಕಿಂಗ್ ಲೆವೆಲ್ ಅನ್ನೋದು ಸಹ ನಿಮಗೆ ಇನ್ಕ್ರೀಸ್ ಮಾಡುತ್ತೆ ಈ ಒಂದು ಚಾಪ್ಟರ್. ಹಾಗಾಗಿ ಈ ಚಾಪ್ಟರ್ನ ಮಿಸ್ ಮಾಡ್ದಿರಾ ದಯವಿಟ್ಟು ಓದಿ, ಪ್ರಿಪೇರ್ ಆಗಿ, ಪ್ರಾಪರ್ ಆಗಿ ಅನಲೈಸ್ ಮಾಡಿ. ಸೊ ಇದರಲ್ಲಿ ಏನೇನು ನಾವು ಕವರ್ ಮಾಡ್ಬೋದು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸಿ ಹಿಯರ್, ಪೊಸಿಷನ್ ಅಂದ್ರೆ ಏನು, ರೆಸ್ಟ್ ಮೋಷನ್ ಅಂದ್ರೆ ಏನು, ಟೈಪ್ಸ್ ಆಫ್ ಮೋಷನ್ಸ್, ಪಾಯಿಂಟ್ ಮಾಸ್ ಅಂದ್ರೆ ಏನು, ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್ ಅಂಡ್ ವೆಲಾಸಿಟಿ, ಅದೇ ರೀತಿ ನಿಮಗೆ ಆಕ್ಸಲರೇಷನ್, ಪೊಸಿಷನ್ ಟೈಮ್ ಗ್ರಾಫ್ಸ್, ವೆಲಾಸಿಟಿ ಟೈಮ್ ಗ್ರಾಫ್, ಈಕ್ವೇಷನ್ಸ್ ಆಫ್ ಕೈನೆಮೆಟಿಕ್ಸ್, ಮೋಷನ್ ಅಂಡರ್ ಗ್ರಾವಿಟಿ, ಮೋಷನ್ ವಿತ್ ವೇರಿಯಬಲ್ ಆಕ್ಸಲರೇಷನ್, ಎಲ್ಲ ಕಾನ್ಸೆಪ್ಟ್ಸ್ ನಾವು ಕವರ್ ಮಾಡೋಣ ಈ ಒಂದು ವಿಡಿಯೋ ಅಲ್ಲಿ. ಸೊ ಲೆಟ್ ಅಸ್ ಸಿ ಫಸ್ಟ್ ಒನ್ ಏನು ಅಂತಂದಾಗ ಪೊಸಿಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಯಾವುದಾದ್ರೂ ಒಂದು ಪಾರ್ಟಿಕಲ್ ಮೋಷನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು ಟೂ ಥಿಂಗ್ಸ್. ಒನ್ ಈಸ್ ಏನು ಅಂತಂದಿದ್ದಾಗ ಇಟ್ ಈಸ್ ಅ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಫ್ರೇಮ್ ಆಫ್ ರೆಫರೆನ್ಸ್. ವಾಟ್ ಈಸ್ ದಟ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದಾಗ, ಸಿ ಹಿಯರ್, ಎ ಫಿಕ್ಸ್ಡ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಎ ಫಿಕ್ಸ್ಡ್ ಕೋಆರ್ಡಿನೇಟ್ ಸಿಸ್ಟಮ್, ಲೆಟ್ ಅಸ್ ಸೇ ಎಕ್ಸ್ ವೈ ಝೆಡ್ ಅಂತ ಕರಿತೀವಿ. ಇದನ್ನ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ಆರಿಜಿನ್. ಯಾವ ಪಾಯಿಂಟ್ ಇಂದ ಒಂದು ಪಾರ್ಟಿಕಲ್ ಮೋಷನ್ ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಅದನ್ನ ಆರಿಜಿನ್ ಅಂತ ಕರಿತೀವಿ. ಸೊ ಆ ರೆಫರೆನ್ಸ್ ಪಾಯಿಂಟ್ ಅಂತಾನು ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಯಾವಾಗಾದ್ರೂ ಯಾವುದಾದ್ರೂ ಒಂದು ಬಾಡಿ, ಒಂದು ಪಾರ್ಟಿಕಲ್ ನಾವು ಕನ್ಸಿಡರ್ ಮಾಡಿದ್ದಾಗ ಇದಕ್ಕೆ 3 ಕೋಆರ್ಡಿನೇಟ್ಸ್ ಇರುತ್ತೆ, ಎಕ್ಸ್ ವೈ ಝೆಡ್ ಅಂತ ಅಂದ್ಬಿಟ್ಟು. ಈ ಎಕ್ಸ್ ವೈ ಝೆಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತೀವಿ. ಪೊಸಿಷನ್ ಆಫ್ ದ ಪಾರ್ಟಿಕಲ್. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಓ ಪಿ ವೆಕ್ಟಾರ್, ಲೆಟ್ ಅಸ್ ಸೇ ಆರ್ ವೆಕ್ಟಾರ್ ಅಂತ ಕರೆಯೋಣ. ಓ ಪಿ ನಾವು ಬೇಕಾದ್ರೆ ಆರ್ ವೆಕ್ಟಾರ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ವಿ ಕ್ಯಾನ್ ರೈಟ್ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಈಸ್ ರೆಪ್ರೆಸೆಂಟೆಡ್ ಬೈ, ವಿ ಕ್ಯಾನ್ ಸೇ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಬರಿಬಹುದು. ದಿಸ್ ಅ ಪೊಸಿಷನ್ ಆಫ್ ಎ ಪಾರ್ಟಿಕಲ್. ನೋಡಿ, ಇವಾಗ ಈ ಒಂದು ಕೋಆರ್ಡಿನೇಟ್ಸ್ ಅಲ್ಲಿ ಎಕ್ಸ್ ಮಾತ್ರ ಚೇಂಜ್ ಆಗ್ತಾ ಇದ್ರೆ, ಅಂದ್ರೆ ಈ 3 ಕೋಆರ್ಡಿನೇಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಇದ್ರೆ ಅವಾಗ ಆ ಪಾರ್ಟಿಕಲ್ ಅನ್ನೋದು 1 ಡೈಮೆನ್ಷನ್ ಇದೆ ಅಂತ ಡಿಫೈನ್ ಮಾಡ್ತೀವಿ. ಈ 3 ಕೋಆರ್ಡಿನೇಟ್ಸ್ ಅಲ್ಲಿ ಯಾವ್ದಾದ್ರು 2, ಒಂದು ಎಕ್ಸ್ ವೈ ಆಗಿರ್ಬೋದು, ವೈ ಝೆಡ್ ಆಗಿರ್ಬೋದು, ಇಲ್ಲಿ ಎಕ್ಸ್ ಜೆಡ್ ಅನ್ನೋದು ಚೇಂಜ್ ಆಗ್ತಾ ಇದ್ರೆ ಆವಾಗ ಪಾರ್ಟಿಕಲ್ ಅನ್ನೋದು 2 ಡೈಮೆನ್ಷನಲ್ ಮೋಷನ್ ಅಲ್ಲಿ ಇದೆ ಅಂತ ಡಿಫೈನ್ ಮಾಡ್ತೀವಿ. ಅಷ್ಟೇ ಅಲ್ಲ, 3 ಕೋಆರ್ಡಿನೇಟ್ಸು ಚೇಂಜ್ ಆಗ್ತಾ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಸರೌಂಡಿಂಗ್ಸ್, ದೆನ್ ವಿ ಕ್ಯಾನ್ ಸೇ ಪಾರ್ಟಿಕಲ್ ಆರ್ ದ ಬಾಡಿ ಈಸ್ ಸೆಡ್ ಟು ಬಿ ಇನ್ 3 ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ತೀವಿ. ದೇರ್ಫೋರ್ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಡಿಫೈನ್ ಮೋಷನ್ ಇಂಟು 3 ಟೈಪ್ಸ್ ಅಂತ ಕರಿತೀವಿ. ಒನ್ ಈಸ್ 1 ಡೈಮೆನ್ಷನಲ್ ಮೋಷನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ 2 ಡೈಮೆನ್ಷನಲ್ ಮೋಷನ್, ಥರ್ಡ್ 3 ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ತೀನಿ. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ ಏನಪ್ಪಾ ಅಂತಂದಾಗ, ಯಾವಾಗಾದರೆ ಬಾಡಿ ಅನ್ನೋದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇರುತ್ತೋ ಅವಾಗ ಅದು 1 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ವೆನ್ ದ ಬಾಡಿ ಇಸ್ ಮೂವಿಂಗ್ ಇನ್ ಎ ಪ್ಲೇನ್ ಅಂದ್ರೆ ಎಕ್ಸ್ ವೈ ಪ್ಲೇನ್ ಆಗಿರ್ಬೋದು, ವೈ ಝೆಡ್ ಪ್ಲೇನ್ ಆಗಿರ್ಬೋದು, ಇಲ್ಲ ಎಕ್ಸ್ ಝೆಡ್ ಪ್ಲೇನ್ ಆಗಿರ್ಬೋದು. ಪ್ಲೇನಲ್ಲಿ ಮೂವ್ ಆಗ್ತಾ ಇದ್ರನ್ನ 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಅದೇ ನಮಗೆ ಸ್ಪೇಸಲ್ಲಿ ಮೂವ್ ಆಗ್ತಾ ಇದ್ರೆ ಅದನ್ನ 3 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಸೊ ಸೈಂಟಿಫಿಕ್ ಆಗಿ ನಾವು ಅದನ್ನ ಹೇಗೆ ಡಿಫೈನ್ ಮಾಡಬಹುದು ಅಂತಂದ್ರೆ, ನೋಡಿ, 3 ಪೊಸಿಷನ್ ಕೋಆರ್ಡಿನೇಟ್ಸ್ ನಾನು ನಿಮಗೆ ತೋರಿಸಿದ್ದೀನಿ, ಎಕ್ಸ್ ವೈ ಝೆಡ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಓನ್ಲಿ 1 ಪೊಸಿಷನ್ ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಇದ್ರೆ ಅವಾಗ ಬಾಡಿ ಅನ್ನೋದು 1 ಡೈಮೆನ್ಷನಲ್ ಇದೆ ಅಂತ ಹೇಳ್ತೀವಿ. ಅದೇ ನಿಮಗೆ 2 ಕೋಆರ್ಡಿನೇಟ್ಸ್ ಚೇಂಜ್ ಆಗ್ತಾ ಇದ್ರೆ, ಎಕ್ಸ್ ವೈ ಇಲ್ಲ ವೈ ಝೆಡ್ ಇಲ್ಲ ಎಕ್ಸ್ ಜೆಡ್ ಚೇಂಜ್ ಆಗ್ತಾ ಇದ್ರೆ ಅವಾಗ ಅದನ್ನ 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಆಲ್ ದ 3 ಕೋಆರ್ಡಿನೇಟ್ಸ್ ಚೇಂಜ್ ಆದ್ರೆ ಅದು ನಿಮಗೆ 3 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, 1 ಡೈಮೆನ್ಷನಲ್ ಮೋಷನ್ ಏನಂತಂದಾಗ ಮೋಷನ್ ಆಫ್ ಎ ಕಾರ್ ಅಂಡ್ ಸ್ಟ್ರೈಟ್ ರೋಡ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮೋಷನ್ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ.
ಇದ್ರ ಬಗ್ಗೆ ನಾವು ಆಮೇಲೆ ಓದೋಣ. ಮೋಷನ್ ಅಂದರೆ ಏನು ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಮೋಷನ್ ಆಫ್ ಎ ಕಾರ್ ಆನ್ ಎ ಸರ್ಕ್ಯುಲರ್ ಟರ್ನ್. ಯಾವಾಗಾದ್ರೆ ಕಾರ್ ಅನ್ನೋದು ನಿಮಗೆ ಸರ್ಕ್ಯುಲರ್ ಟರ್ನ್ ಅಲ್ಲಿ ಹೋಗ್ತಾ ಇರುತ್ತೋ ಆವಾಗ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಇಲ್ಲ ವೈ ಝೆಡ್ ಯಾವುದೋ 2 ಕೋಆರ್ಡಿನೇಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ ಮೋಷನ್ ಇನ್ 2 ಡೈಮೆನ್ಷನ್ ಅಂತ ತಗೋಬಹುದು. ಮೋಷನ್ ಆಫ್ ಎ ಫ್ಲೈಯಿಂಗ್ ಕೈಟ್ ಆಗಿರ್ಬೋದು, ಇಲ್ಲ ಬರ್ಡ್ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು. ದಿಸ್ ಆರ್ ಆಲ್ ಕನ್ಸಿಡರ್ಡ್ ಆಸ್ ಅ 3 ಡೈಮೆನ್ಷನಲ್ ಮೋಷನ್. ಯಾಕೆ ಅಂತಂದ್ರೆ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಇರುತ್ತೆ, ವೈ ಚೇಂಜ್ ಆಗ್ತಾರೆ, ಝೆಡ್ ಕೋಆರ್ಡಿನೇಟ್ ಸಹ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಹೌ ದ ಮೋಷನ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಅಂತ ಹೇಳ್ತೀವಿ. Now let us understand the basic terms. What is rest and motion? Rest ಅಂತ ಯಾವಾಗ ಹೇಳ್ತೀವಿ ನಾವು ಒಂದು ಬಾಡಿ ಅಂತಂದಾಗ, see here, when the body do not change, ಇಲ್ಲ ಥಿಯರಿ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ ಇಲ್ಲಿ. ಓಕೆ, when the body do not change its position with respect to what ಅಂತ ನಾವು ಕ್ವಶನ್ ಹಾಕೊಂಡಿದ್ದಾಗ with respect to time and surroundings. ಓಕೆ, ಸುತ್ತಮುತ್ತ ನಾವು ಅಬ್ಸರ್ವ್ ಮಾಡಿದ್ದಾಗ ಸರೌಂಡಿಂಗ್ಸ್ ಮತ್ತು ಟೈಮ್ನ ಕನ್ಸಿಡರ್ ಮಾಡಿದ್ದಾಗ ಓಕೆ ಬಾಡಿ ಅನ್ನೋದು ಎಲ್ಲಿರುತ್ತೋ ಅಲ್ಲೇ ಇದ್ದರೆ ಆವಾಗ ಅದನ್ನು ರೆಸ್ಟಲ್ಲಿದೆ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಟರ್ಮ್ ಏನಪ್ಪ ಅಂತಂದರೆ ಮೋಷನ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಮೋಷನ್ ಹಿಯರ್? ಮೋಷನ್ನ ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದಿದ್ದಾಗ, ಸಿ ಹಿಯರ್, ಯಾವಾಗಾದರೆ ಪೊಸಿಷನ್ ಆಫ್ ಎ ಬಾಡಿ ಅನ್ನೋದು ಚೇಂಜ್ ಆಗ್ತಾ ಇರುತ್ತೋ, ವೆನ್ ದ ಪೊಸಿಷನ್ ಆಫ್ ಎ ಬಾಡಿ ಚೇಂಜಸ್, when the position of a body changes with respect to time as well as surroundings, then the body is said to be in ಮೋಷನ್ ಅಂತ ಹೇಳ್ತಾರೆ. ಮತ್ತೆ ಈ 2 ಟರ್ಮ್ಸ್ ಅನ್ನೋದು ಬೇರೆ ಬೇರೆ ಟರ್ಮ್ಸಾ ಇಲ್ಲ ಒಂದಕ್ಕೊಂದು ರಿಲೇಟಿವ್ ಆಗಿರುತ್ತಾ ಅಂತಂದಿದ್ದಾಗ ಅದಕ್ಕೊಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ಏನು ಅಂತಂದಾಗ, ರೆಸ್ಟ್ ಆ್ಯಂಡ್ ಮೋಷನ್ ಬೋತ್ ಆರ್ ರಿಲೇಟಿವ್ ಟರ್ಮ್ಸ್. ಇವೆರಡು ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಸಂಬಂಧಪಟ್ಟಿರೋದು ಅಂತ ಹೇಳ್ಬೋದು. ರಿಲೇಟಿವ್ ಟರ್ಮ್ಸ್ ಹೇಗೆ ಅಂತಂದರೆ ಇಲ್ಲೊಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ, ಡಯಾಗ್ರಾಮೆಟಿಕಲಿ ಅಬ್ಸರ್ವ್ ಮಾಡಿ. ಸೊ ದರ್ ಈಸ್ ಎ ರೈಲ್ವೆ ಪ್ಲಾಟ್ಫಾರ್ಮ್, ರೈಲ್ವೆ ಸ್ಟೇಷನ್ ನಾವು ತಗೊಂಡಿದ್ದೀವಿ. ಇಲ್ಲಿ ನೋಡಿ ಅಬ್ಸರ್ವರ್ ಅನ್ನೋದು ಓಕೆ ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದಾರೆ, ಅಲ್ಲೇ ಒಂದು ಮರ ಸಹ ಇದೆ, ಟ್ರೀ ಅನ್ನೋದು ನಿಮಗೆ. ಸೊ ಈ ಟ್ರೀನ ಅಬ್ಸರ್ವರ್ನ ಅಬ್ಸರ್ವ್ ಮಾಡಿದ್ದಾಗ ಟ್ರೀ ಅನ್ನೋದು ರೆಸ್ಟಲ್ಲಿದೆ ಅಂತ ಹೇಳ್ತೀವಿ. ಟ್ರೀ ಈಸ್ ಅಟ್ ರೆಸ್ಟ್. ಅದೇ ಪ್ಯಾಸೆಂಜರು ಇಲ್ಲ ಅದೇ ಅಬ್ಸರ್ವರ್ ನಿಮಗೆ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ಅಂತ ನಾವು ತಗೊಂಡಿದ್ದಾಗ ಆ ಅಬ್ಸರ್ವರ್ ಟ್ರೀನ ಅಬ್ಸರ್ವ್ ಮಾಡಿದ್ದಾಗ ಟ್ರೀ ಅನ್ನೋದು ಮೋಷನ್ನಲ್ಲಿದೆ ಅಂತ ಹೇಳ್ತಾರೆ. ಗೊತ್ತಾಗಿದೆ? ಆದರೆ ಆ ಟ್ರೀ ಅಲ್ಲೇ ಇದೆ ತಾನೆ, ಅದ್ರ ಪೊಸಿಷನ್ ಏನು ಚೇಂಜ್ ಆಗ್ತಾ ಇಲ್ಲ. ಯಾಕದು ಮತ್ತು ರೆಸ್ಟಲ್ಲಿ ಒಂದ್ಸರಿ ಮತ್ತು ಮೋಷನಲ್ಲಿದೆ ಅಂತಂದಾಗ ಬೇಸ್ಡ್ ಆನ್ ದ ಫ್ರೇಮ್ ಆಫ್ ರೆಫರೆನ್ಸ್ ಆರ್ ಬೇಸ್ಡ್ ಆನ್ ದ ಅಬ್ಸರ್ವರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಸೇ ರೆಸ್ಟ್ ಅಂಡ್ ಮೋಷನ್ ಆರ್ ರಿಲೇಟಿವ್ ಟು ಈಚ್ ಅದರ್ ಅಂತ ಕರಿಬಹುದು. ನಾವು ಇಲ್ಲಿ ಜನರಲ್ ಆಗಿ ನಾವು ಮಾತಾಡೋದು ಬಾಡಿ ಇಲ್ಲ ಪಾರ್ಟಿಕಲ್ ಅಂತ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ವಾಟ್ ಈಸ್ ದಿಸ್ ಪಾರ್ಟಿಕಲ್ ಅಂದ್ರೆ ಏನು ಅಂತಂದಾಗ ಎನಿಥಿಂಗ್ ಆರ್ ಎನಿ ಮ್ಯಾಟರ್ ಅಂತ ಹೇಳ್ಬೋದು. ಎನಿ ಮ್ಯಾಟರ್ ವಿಚ್ ಹ್ಯಾಸ್ 0 ಡೈಮೆನ್ಷನ್ ಅಂತ ಹೇಳ್ತೀವಿ. ಝೀರೋ ಡೈಮೆನ್ಷನ್ ಓಕೆ ಈಸ್ ಕಾಲ್ಡ್ particle or it is referred as point mass ಅಂತ ಹೇಳ್ತಾರೆ, or point mass. ಯಾಕಂದರೆ ಜನರಲ್ ನಾವು ಈ ಚಾಪ್ಟರ್ಸ್ ಎಲ್ಲ ನಾವು ಯೂಸ್ ಮಾಡೋದು ಓಕೆ ವಾಟ್ ಈಸ್ ದ ಪಾಯಿಂಟ್ ಮಾಸ್, ಇಲ್ಲಾಂದರೆ ಕನ್ಸಿಡರ್ ಪಾರ್ಟಿಕಲ್ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಪಾರ್ಟಿಕಲ್ ಅಂದರೆ ಏನು ಅಂತಂದಾಗ ಸೊ ಯಾವ್ದು ಡೈಮೆನ್ಷನ್ಸ್ ಅನ್ನೋದು ನೆಗ್ಲಿಜಿಬಲ್ ಆಗಿರುತ್ತೋ ಕಂಪೇರ್ಡ್ ಟು ಸರೌಂಡಿಂಗ್ ಡೈಮೆನ್ಷನ್ಸ್ ಕಂಪೇರ್ ಮಾಡಿದಾಗ ಪಾರ್ಟಿಕಲ್ ಡೈಮೆನ್ಷನ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ನೆಗ್ಲಿಜಿಬಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಂಥ ಒಂದು ಪಾರ್ಟಿಕಲ್ನ ನಾವು ಏನಂತ ಹೇಳ್ತೀವಿ, ಪಾಯಿಂಟ್ ಮಾಸ್ ಅಂತ ಕರಿತೀವಿ. Now let us see the basic terms distance and displacement. Distance and displacement ಹೇಗೆ ನಾವು ಡಿಫೈನ್ ಮಾಡಬಹುದು ಅಷ್ಟೇ ಅಲ್ಲ ಹೇಗೆ ಮೆಜರ್ ಮಾಡಬಹುದು ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಸ್ಟ್ರೈಟ್ ಲೈನ್ ಮೋಷನ್ ಅಲ್ವಾ. therefore let us consider a particle which is moving in a straight line. ಈ ಒಂದು ಸ್ಟ್ರೈಟ್ ಲೈನ್ಗೆ ನಾವು ನಂಬರ್ ಲೈನ್ನ ಅಟ್ಯಾಚ್ ಮಾಡೋಣ. ಲೆಟ್ ಅಸ್ ಸೇ 0, -1, -2, -3 ಲೈಕ್ ದಟ್ ವಿ ಕ್ಯಾನ್ ಸೇ.
ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಏನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಒಂದು ನಂಬರ್ ಲೈನ್ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ಪೊಸಿಷನ್ ಅಂದರೆ ಏನು, ಡಿಸ್ಟೆನ್ಸ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಎಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಅಸ್ ಸೇ ದಿಸ್ +1 +2 +3 +4 ಅಂತ ಹೇಳ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸೇ ದಟ್ ಪಾರ್ಟಿಕಲ್ ಅನ್ನೋದು ಇನಿಷಿಯಲಿ you can say at the point P. So see here, when the particle is at the point P, position ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ನಾವಿಲ್ಲಿ ಅಂತಂದರೆ x is equal to, this is mathematical representation ಅಂತ ಹೇಳ್ತಾ ಇದ್ದೀನಿ, position is equals to -3 units ಅಂತ ಹೇಳ್ತಾರೆ. ಏನು, ವಾಟ್ ಇಸ್ ಮೀನಿಂಗ್ ಆಫ್ -3 units ಅಂತಂದಿದ್ದಾಗ ಪಾರ್ಟಿಕಲ್ ಅನ್ನೋದು 3 units ಡಿಸ್ಟೆನ್ಸಲ್ಲಿದೆ ಫ್ರಮ್ ದ ಆರಿಜಿನ್. ಅರ್ಥ ಆಗ್ತದ? ಅಬ್ಸರ್ವರ್ ಅನ್ನೋದು ಎಲ್ಲಿದೆ ನಿಮಗೆ, ಆರಿಜಿನ್ ಹತ್ರ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪಾರ್ಟಿಕಲ್ ಮೋಷನ್ನ. ಹಾಗಿದ್ದಾಗ ಮೈನಸ್ ಇಂಡಿಕೇಟ್ ದಟ್ ಇನ್ ನೆಗೆಟಿವ್ ಡೈರೆಕ್ಷನ್ ಅಂತ ಹೇಳ್ತಾರೆ, ಇನ್ ನೆಗೆಟಿವ್ ಡೈರೆಕ್ಷನ್. ಅರ್ಥ ಆಯ್ತಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ಹಿಯರ್, ಪಾರ್ಟಿಕಲ್ ಅನ್ನೋದು ಪಿ ಇಂದ ಕ್ಯೂಗೆ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಪಿ ಇಂದ ಕ್ಯೂಗೆ ಬಂದಿದೆ. ಅಟ್ ಪಾಯಿಂಟ್ ಕ್ಯೂ ಪೊಸಿಷನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಇಲ್ಲಿ +2 units ಅಂತ ಹೇಳ್ತಾರೆ, +2 units. ಅರ್ಥ ಆಗ್ತದಲ್ವ ಹೇಳಿದ್ದೇನಂತ? ಲೆಟ್ ಅಸ್ ಸೇ ಇಟ್ ಈಸ್ ಇನಿಷಿಯಲ್ ಪೊಸಿಷನ್ ಅಂಡ್ ದಿಸ್ ಇಸ್ ದ ಫೈನಲ್ ಪೊಸಿಷನ್. ದಿಸ್ ಇಸ್ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್. ಪಾರ್ಟಿಕಲ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗಿದೆ, P ಇಂದ ಕ್ಯೂಗೆ ಮೂವ್ ಆಗಿದೆ. ದೇರ್ಫೋರ್ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಂಪಲ್ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಸಿ ಹಿಯರ್, ವಾಟ್ ಈಸ್ ದ ಡಿಸ್ಟೆನ್ಸ್ ಏನಾಗಿರುತ್ತೆ ನಿಮಗಿಲ್ಲಿ, ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ಸ್ ಟು P to Q ವಿಚ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ ನೋಡಿ ಇಲ್ಲಿ ಒಂದ್ಸರಿ ಆ್ಯಡ್ ಮಾಡಿ ಇಲ್ಲಿ ನಮಗೆ -3 to 3 ಅಂದರೆ 0ಗೆ 3 units ಆಗುತ್ತೆ, 0 ಇಂದ 2ಗೆ 2 units ಆಗುತ್ತೆ. 3 + 2 ವಿಚ್ ಈಸ್ ನಥಿಂಗ್ ಬಟ್ 5 units ಅಂತ ಹೇಳ್ಬೋದು, 5 units. ಗೊತ್ತಾಗಿದಲ್ವಾ? ದೇರ್ಫೋರ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಹಿಯರ್, ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ನೋಡಿ, ಇನಿಷಿಯಲ್ ಫೈನಲ್ ಅಂತ ಹೇಳ್ತಾರೆ, ಫ್ರಮ್ ದ ಆರಿಜಿನ್ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಫೈನಲ್ ಪೊಸಿಷನ್, ಇಟ್ ಈಸ್ +2 ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲ್ ಬಂದ್ಬಿಟ್ಟು -3 ಆಗಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ +2 -3 ವಿಚ್ ಈಸ್ ಈಕ್ವಲ್ಸ್ ಟು 5 units. ಅಂದರೆ ಮೀನಿಂಗ್ ಏನು, ಪ್ಲಸ್ ಬರ್ತಾ ಇದೆ. ಮೀನಿಂಗ್ ಏನು ಅಂತಂದಾಗ ಪಾರ್ಟಿಕಲ್ ಅನ್ನೋದು ನಿಮಗೆ 5 units ಪಾಸಿಟಿವ್ ಡೈರೆಕ್ಷನಲ್ಲಿ ಡಿಸ್ಪ್ಲೇಸ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು ನೋಡಿ. ಸೆಕೆಂಡ್ ಕೇಸ್ ಎಕ್ಸಾಂಪಲ್ 2 ಅಂತ ಹೇಳ್ತಾ ಇದ್ದೀನಿ. ಈಸ್ ದ ಫಸ್ಟ್ ಕೇಸ್ 1 ಅಂತ ಕರೆಯೋಣ. ಸೊ ಲೆಟ್ ಅಸ್ ಸಿ ಹಿಯರ್ ಕೇಸ್ 2 ಅಂತ ಹೇಳೋಣ. ಸರಿ, ಎಕ್ಸಾಂಪಲ್ ಬೇಡ, ಕೇಸ್ ಅಂತಲೇ ತಗೊಳ್ಳೋಣ, ಕೇಸ್ 2. ಸೊ ಸಿ ಹಿಯರ್, ವಾಟ್ ಈಸ್ ದಿಸ್ ಕೇಸ್ 2? ಅಬ್ಸರ್ವ್ ಮಾಡಿ, ಪಾರ್ಟಿಕಲ್ ಅನ್ನೋದು P ಇಂದ Q ಹೋಗಿ Q ಇಂದ ಲೆಟ್ ಅಸ್ ಸೇ Rಗೆ ಬಂದಿದೆ, ಮತ್ತು R ಇಂದ ನಿಮಗೆ 0 ಬಂದಿದೆ ಅಂತ ಹೇಳೋಣ, 0ಗೆ. ಓಕೆನಾ? ದಿಸ್ S ಅಂತ ಕರೆಯೋಣ. ಸೊ ಸಿ ಹಿಯರ್, ಫ್ರಮ್ P to R ಅಂಡ್ R to S ಅಂತ ಹೇಳ್ತಾ ಇದ್ದೀನಿ. ಪಾರ್ಟಿಕಲ್ ಅನ್ನೋದು P ಇಂದ Rಗೆ ಹೋಗಿ R ಇಂದ Sಗೆ ಹೋಗ್ತಾ ಇದೆ. ಈ ಒಂದು ಕಂಡೀಷನಲ್ಲಿ, ಈ ಒಂದು ಕೇಸಲ್ಲಿ ಡಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸೊ P ಇಂದ Rಗೆ ಎಷ್ಟು ಡಿಸ್ಟೆನ್ಸ್ ಇದೆ, 3 + 4, ಆರಿಜಿನ್ ಇಂದಲ್ಲ 3 + 4 ಅಂದರೆ 7 + 4 ಅಂತಂದಾಗ 11 ಅಂತ ಹೇಳ್ತಾರೆ. 3 + 4 + 4 ವಿಚ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ ನೋಡಿ ಇಲ್ಲಿ 11 units ಅಂತ ಹೇಳ್ಬೋದು, 11 units. ಮತ್ತು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ನೋಡಿ ಇಲ್ಲಿ, ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಎಲ್ಲಿದೆ ಇಲ್ಲಿ, ಎಸ್ ಹತ್ರ ತಾನೆ, ಅಂದರೆ 0 -3 which is equals to +3 units ಅಂತ ಹೇಳ್ಬೋದು. That means the displacement of the particle in the second case is from P to S ಅಂತ ಹೇಳ್ಬೋದು. 3 units in positive direction ಅಂತ ಕರಿತೀವಿ. Now let us see what is the third case ನ ಅಬ್ಸರ್ವ್ ಮಾಡೋಣ. Okay, so see here, third case
3 ಅಂತ ನಾನು ಬರಿತಾ ಇದ್ದೀನಿ ಇಲ್ಲಿ. ಏನದು ಅಂತಂದಿದ್ದಾಗ ಲೆಟ್ ಅಸ್ ಸೇ ಹಿಯರ್, ಓಕೆ ಇದೇ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸಿ ಹಿಯರ್ ಕೇಸ್ 3. ಪಾರ್ಟಿಕಲ್ ಪಿ ಅನ್ನೋದು ನಿಮಗೆ, ಪಾರ್ಟಿಕಲ್ ಅನ್ನೋದು ಪಿ ಇಂದ ಆರ್ಗೆ ಹೋಗಿ ಆರಿಂದ ಎಸ್ಗೆ ಬರ್ತಾ ಇದೆ. ಪಾರ್ಟಿಕಲ್ ಅನ್ನೋದು ನಿಮಗೆ ಪಿ ಇಂದ ಆರ್ಗೆ ಹೋಗಿ ಆರಿಂದ ಎಸ್ಗೆ ಬರ್ತಾ ಇದೆ. ಎಸ್ ಅಲ್ಲ, ಸಮ್ ಟಿ ಅಂತ ಅಬ್ಸರ್ವ್ ಮಾಡೋಣ. ಲೆಟ್ ಅಸ್ ಸೇ ಹಿಯರ್ ಎಸ್ ಅನ್ನೋದಕ್ಕಿಂತ ಲೆಟ್ ಅಸ್ ಸೇ ಇದು ನಿಮಗೆ ಟಿ ಅಂತ ತಗೊಳ್ಳೋಣ. ಸೊ ಏನು ಬರಿಬೋದು ನೋಡಿ ಇಲ್ಲಿ, ಯು ಕ್ಯಾನ್ ಸೇ ದಟ್ ಪಾರ್ಟಿಕಲ್ ಈಸ್ ಮೂವಿಂಗ್ ಫ್ರಮ್ ಪಿ ಟು ಆರ್ ಆ್ಯಂಡ್ ಆರ್ ಟು ಎಸ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಾಗುತ್ತೆ ನೋಡಿ ಇಲ್ಲಿ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಾಗುತ್ತೆ ನೋಡಿ, ಪಿ ಇಂದ ಆರ್ಗೆ 7 ಯೂನಿಟ್ ಆಗುತ್ತೆ ಮತ್ತು ಆರಿಂದ ಟಿ ಅಂತ ಬರಿಬಹುದು. ಪಿ ಆರ್ ಪ್ಲಸ್ ಆರ್ ಟಿ. ಸೊ ಇವೆರಡು ಆ್ಯಡ್ ಮಾಡಿ ಏನು ಬರುತ್ತೆ ನೋಡೋಣ. ಸಿ ಹಿಯರ್ ಪಿ ಆರ್ ಅಂದರೆ 7 ಯೂನಿಟ್ಸ್ ಬರುತ್ತೆ, ಮತ್ತು ಆರಿಂದ ಟಿ ಅಂತಂದರೆ 8 ಯೂನಿಟ್ಸ್ ಬರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ ದ್ಯಾಟ್ 7 ಪ್ಲಸ್ 8 ವಿಚ್ ಈಸ್ ಈಕ್ವಲ್ಸ್ ಟು 15 ಯೂನಿಟ್ಸ್ ಅಂತ ಹೇಳ್ಬೋದು. 15 ಯೂನಿಟ್ಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ದೇರ್ಫೋರ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ನ ನೋಡಿ ಒಂದ್ಸರಿ ಇಲ್ಲಿ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಯಾವತ್ತೇ ಆಗಲಿ ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಎಷ್ಟಪ್ಪ ಇದು ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಡಯಾಗ್ರಾಮಲ್ಲಿ. ಫೈನಲ್ ಅದು -4ಅಲ್ಲಿದೆ. -4 ಓಕೆ, ಮೈನಸ್ ಆಫ್ ಮೈನಸ್ ವಾಟ್ ಈಸ್ ದಿಸ್ ವ್ಯಾಲ್ಯೂ ಇನಿಷಿಯಲಿ ಇಸ್ -3. Therefore you can write this as -4 plus 3 which is equals to -1 units. -1 ಯೂನಿಟ್. ಗೊತ್ತಾಯ್ತಲ್ವಾ. This is case 3. ಅಂದರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಈಸ್ ಓನ್ಲಿ 1 ಯೂನಿಟ್ ದಟ್ ಇನ್ ನೆಗೆಟಿವ್ ಡೈರೆಕ್ಷನ್. ನಿಮಗೆ ಕೇಸ್ 4 ಲಾಸ್ಟ್ ಕೇಸ್ ನೋಡೋಣ ಇಲ್ಲಿ. ಕೇಸ್ 4 ಓಕೆ ನೋಡಿ, ಪಾರ್ಟಿಕಲ್ ಅನ್ನೋದು ಪಿ ಇಂದ ಆರ್ಗೆ ಹೋಗಿ ಆರಿಂದ ಮತ್ತೆ ರಿಟರ್ನ್ ಪಿಗೆ ಬಂದಿದೆ. ದೇರ್ಫೋರ್ ಇನ್ ದಿಸ್ ಕೇಸ್ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್? ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡಿ ಇಲ್ಲಿ, ಪಿ ಆರ್ ಪ್ಲಸ್ ಆರ್ ಪಿ ಅಂತಂದರೆ 7 ಪ್ಲಸ್ 7 ವಿಚ್ ಈಸ್ ನಥಿಂಗ್ ಬಟ್ 14 ಯೂನಿಟ್ಸ್ ಅಂತ ಹೇಳ್ಬೋದು. 14 ಯೂನಿಟ್ಸ್. ದೆನ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಹಿಯರ್? ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ನಿಮ್ಗೆ ಏನಾಗುತ್ತೆ, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಫೈನಲ್ ಈಸ್ ಅಟ್ -4. -4 ಅನ್ನ ಇಲ್ಲಿ -3 final is -3 minus of -3 which is equal to 0. So ಈ ಎಲ್ಲ ಕೇಸಸ್ನ ನೀವು ಅಬ್ಸರ್ವ್ ಮಾಡಿದ್ದಾಗ ಫ್ರಮ್ ಆಲ್ ದ ಕೇಸಸ್ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಆಲ್ವೇಸ್ ಪಾಸಿಟಿವ್ ಅಂತ ಹೇಳ್ಬೋದು. ಅದೇ ಡಿಸ್ಪ್ಲೇಸ್ಮೆಂಟ್ನ ನಾವು ಅಬ್ಸರ್ವ್ ಮಾಡಿದ್ದಾಗ ಇವೆಲ್ಲ ಥಿಯರಿ ಕ್ವಶನ್ಸ್ ರೀ, ಮರಿಬಾರ್ದು. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಪಾಸಿಟಿವ್, ಕ್ಯಾನ್ ಬಿ ನೆಗೆಟಿವ್ ಆ್ಯಂಡ್ ಕ್ಯಾನ್ ಬಿ ಝೀರೋ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಡಿಸ್ಪ್ಲೇಸ್ಮೆಂಟ್ ಅದು ಪಾಸಿಟಿವ್ ಆಗ್ಬೋದು, ಇಲ್ಲ ನೆಗೆಟಿವ್ ಆಗ್ಬೋದು, ಇಲ್ಲ ಝೀರೋನೂ ಆಗ್ಬೋದು ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ one example how to calculate what is that distance and displacement. So how to calculate distance and displacement? Observe ಮಾಡಿ ಇಲ್ಲಿ. ಪಾರ್ಟಿಕಲ್ ಅನ್ನೋದು ನಿಮಗೆ ಎ ಇಂದ ಬಿಗೆ ಹೋಗಿದೆ, ಎ ಟು ಬಿ ಮೂವ್ ಆಗಿದೆ, ಮತ್ತು ನಿಮಗೆ ಬಿ ಇಂದ ಸಿಗೆ ಹೋಗಿದೆ. Therefore what is the total distance? In this example particle ಎಲ್ಲಿಂದ ಎಲ್ಲಿ ಮೂವ್ ಆಗಿದೆ ನಿಮಗೆ, ಮೂವ್ಸ್ ಫ್ರಮ್ ಎ ಟು ಬಿ ಆ್ಯಂಡ್ ಅಗೈನ್ ಫ್ರಮ್ ಬಿ ಟು ಸಿ ಹೋಗಿದೆ ಅಂತ ಹೇಳ್ತಾರೆ. Therefore what is the total distance traveled here? ಡಿಸ್ಟೆನ್ಸ್ ಎಷ್ಟು ದೂರ ಹೋಗಿದೆ ಅಂತ ಅಬ್ಸರ್ವ್ ಮಾಡೋಣ ಅಂತಂದರೆ ಇಟ್ ಈಸ್ ಜಸ್ಟ್ ಎ ಬಿ ಪ್ಲಸ್ ಬಿ ಸಿ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ 3 + 4 ವಿಚ್ ಇಸ್ ನಥಿಂಗ್ ಬಟ್ 7 meters ಅಂತ ಬರಿಬಹುದು. 7 meters. ದೇರ್ಫೋರ್ ಅಬ್ಸರ್ವ್ ಮಾಡಿ ಇವಾಗ ವಾಟ್ ಹ್ಯಾಪನ್ಸ್ ಟು ಡಿಸ್ಪ್ಲೇಸ್ಮೆಂಟ್ ನೋಡಿ. ಇವಾಗ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಏನಾಗಿರುತ್ತೆ ನೋಡಿ ಇಲ್ಲಿ, ಎ ಇಂದ ಸಿ ತಾನೆ, ಇನಿಷಿಯಲ್ ಈಸ್ ಎ, ಫೈನಲ್ ಈಸ್ ಸಿ. ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಪೈಥಾಗರಸ್ ಥಿಯರಮ್ ನೀವು ಅಪ್ಲೈ ಮಾಡಿ. ಸೊ ಏನಾಗತ್ತೆ ನೋಡಿ ಇಲ್ಲಿ
3 square plus 4 square, which is nothing but 9 plus 16 equals to 5 meter. ಅರ್ಥ ಆಗ್ತಾ ಇದಲ್ವ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಅಬೌಟ್ ದ ಕ್ಯಾಲ್ಕುಲೇಷನ್ ಆಫ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಇವಾಗ ನಾವು ಒಂದು ಕ್ವಶನ್ ಕೇಳ್ತಾರೆ ನಿಮಗೆ, ಡಿಸ್ಪ್ಲೇಸ್ಮೆಂಟ್ಗೂ ಮತ್ತು ಡಿಸ್ಟೆನ್ಸ್ಗೆ ರಿಲೇಷನ್ ಹೇಗಿರುತ್ತೆ ಅಂತ ನಿಮಗೆ ಕ್ವಶನ್ ಅನ್ನೋದು ರೈಸ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಯಾವತ್ತೇ ಆಗಲಿ, ಸೊ if I take the ratio distance divide by displacement ನಾವು ತಗೊಂಡಿದ್ದಾಗ ಇಟ್ ಈಸ್ ಆಲ್ವೇಸ್ ಬಿ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ 0 ಅಂತ ಹೇಳ್ಬೋದು. ಗ್ರೇಟರ್ ದ್ಯಾನ್ 0 ಅಲ್ಲ, ಇದು 1, ಗ್ರೇಟರ್ ದ್ಯಾನ್ 1 ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಪ್ರೀವಿಯಸ್ ನಾನು ನಿಮಗೆ ಕೇಸಸ್ನ ಎಕ್ಸ್ಪ್ಲೈನ್ ಮಾಡಿದ ಉದ್ದೇಶನೇ ಅದು. ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಡಿಸ್ಟೆನ್ಸ್ ಅನ್ನೋದು ಯಾವತ್ತೇ ಆಗಲಿ ಡಿಸ್ಪ್ಲೇಸ್ಮೆಂಟ್ಗಿಂತ ಜಾಸ್ತಿ ಇರುತ್ತೆ. ದೇರ್ಫೋರ್ ಫ್ರಮ್ ದಿಸ್ ಯು ಕ್ಯಾನ್ ಸೇ ದ್ಯಾಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಪಾರ್ಟಿಕಲ್ ಈಸ್ ಆಲ್ವೇಸ್ ಗ್ರೇಟರ್ ಆರ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಇದನ್ನು ಸಹ ನಿಮಗೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಗ್ಯದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಡಿಸ್ಟೆನ್ಸ್ ಅನ್ನೋದೇನಪ್ಪ ಅಂತಂದರೆ, ಡಿಸ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಅದೇ ನಿಮಗೆ ಡಿಸ್ಪ್ಲೇಸ್ಮೆಂಟ್ಗೆ ಬಂದಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ. Therefore, what is the SI unit? SI unit of both displacement as well as distance is meter ಅಂತ ಕರಿಬಹುದು. ನೆಕ್ಸ್ಟ್ ಒನ್ ನೋಡಿ ಇಲ್ಲಿ, ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಹಿಯರ್? ಡೈಮೆನ್ಷನಲ್ ಫಾರ್ಮುಲಾ ಡಿಸ್ಟೆನ್ಸ್ಗಾಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ಗೆ ಆಗಿರ್ಬೋದು. ಡೈಮೆನ್ಷನಲ್ ಫಾರ್ಮುಲಾ ಬಂದ್ಬಿಟ್ಟು m⁴, l⁴1, t⁴0 ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಟ್ ಈಸ್ ಅಬೌಟ್ ದ ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ಇರತಕ್ಕಂಥ ಕಂಪ್ಯಾರಿಸನ್ ಅಂತ ಹೇಳ್ಬೋದು, ಇಲ್ಲ ರಿಲೇಷನ್ ಅಂತಲೂ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳಿದ್ದೆ ಅಂತ ಅಂದ್ಬಿಟ್ಟು. ಅದೇ ನಿಮಗೆ 3 ಡೈಮೆನ್ಷನ್ ಬಂದಿದ್ದಾಗ ಹೇಗೆ ನಾವು ಡಿಸ್ಪ್ಲೇಸ್ಮೆಂಟ್ನ ರೆಪ್ರೆಸೆಂಟ್ ಮಾಡೋಣ ಅಂತಂದ್ಬಿಟ್ಟು ನೋಡೋಣ. ಸೊ ಸಿ ಹಿಯರ್, whenever we consider the 3 dimension, let us say this is x-axis, y-axis and z-axis. ನಾನು ನಿಮಗೆ ಆಲ್ರೆಡಿ ವೆಕ್ಟಾರ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನಿಷಿಯಲಿ ಪಾರ್ಟಿಕಲ್ ಅನ್ನೋದು ಎ ಹತ್ರ ಇದೆ ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ಅದರ ಪೊಸಿಷನ್ ವೆಕ್ಟಾರ್ನ RA ವೆಕ್ಟಾರ್ ಅಂತ ಕರೆಯೋಣ. ಸೊ ಫೈನಲಿ ಪಾರ್ಟಿಕಲ್ ಅನ್ನೋದು ಎ ಇಂದ ಬಿಗೆ ಹೋಗಿದ್ದಾಗ ಇದರ ಪೊಸಿಷನ್ ವೆಕ್ಟಾರ್ನ RB ಅಂತ ನಾವು ಕರಿತೀವಿ. ದೇರ್ಫೋರ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ನೋಡಿ ಇಲ್ಲಿ, ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಮ್ ವಾಟ್ ಈಸ್ ದಟ್ A to B. ಇದನ್ನು ನಾವು ಡೆಲ್ಟಾ R ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ದೇರ್ಫೋರ್ ಡಿಸ್ಪ್ಲೇಸ್ಮೆಂಟ್, ಓಕೆ ಅರ್ಥ ಆಗ್ತಾ ಇದೆ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. RA ಅನ್ನೋದೇನು ಅಂತಂದಾಗ, ಸಿ ಹಿಯರ್, ಪೊಸಿಷನ್ ವೆಕ್ಟಾರ್. Okay, when the particle is at the point A ಅಂತ ಹೇಳ್ತೀವಿ. RB ಅನ್ನೋದೇನಪ್ಪ ಅಂತಂದಿದ್ದಾಗ ಪೊಸಿಷನ್ ವೆಕ್ಟಾರ್ when the particle is at the point B ಅಂತ ಹೇಳ್ತೀವಿ. Therefore ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ನೋಡಿ ಇಲ್ಲಿ, ಅದನ್ನು ಡೆಲ್ಟಾ R ಅಂತ ನಾವು ರೆಪ್ರೆಸೆಂಟ್ ಮಾಡಿದಾಗ ಫೈನಲ್ ಮೈನಸ್ ಇನಿಷಿಯಲ್ ಅಂತ ಬರೀಬಹುದು. ಅರ್ಥ ಇದಲ್ವಾ? ಸೊ RB ವೆಕ್ಟಾರ್ ಮೈನಸ್ RA ವೆಕ್ಟಾರ್ will give you what is the displacement of a particle ಅಂತ ಹೇಳ್ತಾ ಇದ್ದೀವಿ. Now let us see solve few numerical problems. ಕೆಲವು ನ್ಯೂಮರಿಕಲ್ ಮಾಡೆಲ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಎಕ್ಸಾಂಪಲ್ಸ್ ಕೇರ್ಫುಲಿ. ಇಲ್ಲಿ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಎ ಮ್ಯಾನ್ ಗೋಸ್ 10 meters ಟುವರ್ಡ್ಸ್ ನಾರ್ತ್ ಅಂತ ಹೇಳ್ತಾ ಇದ್ದಾರೆ. 10 meters ಟುವರ್ಡ್ಸ್ ನಾರ್ತ್. ನೋಡಿ ಇಲ್ಲಿ, ಲೆಟ್ ಅಸ್ ಸೇ 10 meters ಟುವರ್ಡ್ಸ್ ನಾರ್ತ್ ಅಂತಲ್ವ ಹೇಳ್ತಾರದವರು. ಸೊ ಸಿ ಹಿಯರ್, 10 meters ಟುವರ್ಡ್ಸ್ ನಾರ್ತ್.
10 meter towards north and 20 meters towards east ಅಂತ ಹೇಳ್ತಾ ಇದ್ದಾರೆ. 20 meters towards east ಅಂತ ಕರಿತಾ ಇದ್ದಾರೆ. This is the north direction and this is the east direction. Then what is the displacement? What is the displacement? Displacement ಹೇಗೆ ಬರುತ್ತೆ ನೋಡಿ ಇಲ್ಲಿ ನಮಗೆ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಯಾವತ್ತೇ ಆಗಲಿ ಇನಿಷಿಯಲ್ ಇಂದ ಫೈನಲ್ಗೆ ತಾನೆ ನಿಮಗೆ. ಸೊ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಆರ್ ಅಂತ ಹೇಳ್ಬೋದು. ದಿಸ್ ಇಸ್ ಡೆಲ್ಟಾ ಆರ್. ಓಕೆನಾ. therefore you can say that displacement vector. So see here, displacement ವೆಕ್ಟಾರ್ ಫಾರ್ಮಲ್ ಬರೀರಿ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು 10 ಜೆ ಕ್ಯಾಪ್ ಅಂದರೆ ನಾರ್ತ್ ಅಲ್ವಾ, ಪ್ಲಸ್ 20 ಐ ಕ್ಯಾಪ್ ಅಂತ ಬರಿಬಹುದು. ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 10 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್ ಅಂತ ಬರಿಬಹುದು. therefore ಸಿಂಪ್ಲಿಫೈ ಮಾಡಿ ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು 10 ಸ್ಕ್ವೇರ್ ಅಂದರೆ 100, 20 ಸ್ಕ್ವೇರ್ ಅಂತಂದರೆ 400. therefore ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ರೂಟ್ 500 ಅಂತ ಬರುತ್ತೆ. ರೂಟ್ 500. ಸೊ ರೂಟ್ 5 ಅಂದರೆ 2.25 ಅಲ್ವಾ. therefore 100 ರೂಟ್ ಬಂದ್ಬಿಟ್ಟು 10 ಬರುತ್ತೆ. ಸೊ ಇಟ್ ವಿಲ್ ಬಿ ನಿಯರ್ಲಿ 22.5 ಮೀಟರ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಗೊತ್ತಾಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಥಿಂಕ್ ಮಾಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಎಲ್ಲ ನಿಮಗೆ ಪ್ರೀವಿಯಸ್ ಮಾಡೆಲ್ಸಲ್ಲಿ ಪ್ರೀವಿಯಸ್ ಪೇಪರ್ಸಲ್ಲಿ KCET ಆಗಿರ್ಬೋದು, JEಯಲ್ಲೂ ಸಹ ಇಂಥ ಕ್ವಶನ್ಸ್ ಕೊಟ್ಟಿದ್ದಾರೆ. ನೀಟಲ್ಲೂ ಮೆಡಿಕಲ್ ಎಂಟ್ರೆನ್ಸಲ್ಲೂ ಸಹ ಇಂಥ ಪ್ರಾಬ್ಲಮ್ಸ್ನ ನಮಗೆ ಬಂದಿದೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲಿ ಎ ಬಾಡಿ ಮೂವ್ಸ್ ಓವರ್ 1/4 ಆಫ್ ಎ ಸರ್ಕ್ಯುಲರ್ ಆರ್ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್ ಅಂತ ಹೇಳ್ತಾ ಇದ್ದಾರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತದಲ್ಲ. ನೋಡಿ ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ಬೋದು, ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಪಾರ್ಟಿಕಲ್ ಅನ್ನೋದು ನಿಮಗೆ ಸರ್ಕಲ್ ಇದೆ ನಿಮಗೆ. ಸೊ ಇದರ ರೇಡಿಯಸ್ ನಿಮಗೆ ಆರ್ ಅಂತ ಮೆನ್ಷನ್ ಮಾಡಿದ್ದಾರೆ. ರೇಡಿಯಸ್ ಆರ್ ಅಂತ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಪಾರ್ಟಿಕಲ್ ಅನ್ನೋದು ನಿಮಗೆ ಲೆಟ್ ಅಸ್ ಸೇ ನಿಮಗೆ ಎಷ್ಟು ದೂರ ಮೂವ್ ಆಗಿದೆ ನೋಡಿ, 1/4 ಡಿಸ್ಟೆನ್ಸ್ ಮೂವ್ ಆಗಿದೆ. ಸೊ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 2πr ಅಲ್ವಾ ಸರ್ಕಂಫರೆನ್ಸ್ ಅನ್ನೋದು. ನಿಮಗೆ 1/4 ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದರೆ ಪಾರ್ಟಿಕಲ್ ಅನ್ನೋದು ಓ ಹತ್ರ ನಿಮಗೆ ಸ್ಟಾರ್ಟ್ ಆಗಿ ಲೆಟ್ ಅಸ್ ಸೇ 1/4 ಅರ್ಥ ಆಗ್ತದಲ್ವಾ. ಸೊ ಲೆಟ್ ಅಸ್ ಸೇ ಇದನ್ನು ಎ ಅಂತ ಕರೆಯೋಣ. ಸೊ ಓ ಇಂದ ಎಗೆ ಮೂವ್ ಆಗಿದೆ. therefore what is the distance and what is the displacement ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಅಂತ ನಾವು ಚೆಕ್ ಮಾಡೋಣ. ಸೊ ಡಿಸ್ಟೆನ್ಸ್ ಏನಾಗುತ್ತೆ ನೋಡಿ ಇಲ್ಲಿ, ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ಟೋಟಲ್ ಸರ್ಕಂಫರೆನ್ಸ್ ಡಿವೈಡ್ ಬೈ 4 ತಾನೆ ನಿಮಗೆ. ಸೊ ಡಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ ಟೋಟಲ್ ಸರ್ಕಂಫರೆನ್ಸ್ ದಟ್ ಈಸ್ 2πr ಡಿವೈಡ್ ಬೈ 4 ಅಂತಂದರೆ ನಿಮಗೆ πr/2 ಮೀಟರ್ ಅಂತ ಹೇಳ್ಬೋದು, ಇಲ್ಲ ಯೂನಿಟ್ಸ್ ಅಂತ ಕರಿಬಹುದು. ಸೊ ಡಿಸ್ಟೆನ್ಸ್ ಏನಾಗತ್ತೆ, ಡಿಸ್ಪ್ಲೇಸ್ಮೆಂಟ್ ಏನಾಗತ್ತೆ ನೋಡಿ ಇಲ್ಲಿ, ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು. ಸೊ ಫಸ್ಟ್ ಒನ್ ನೋಡಿ ಇಲ್ಲಿ x ಇದು y ಅಂತ ತಗೊಂಡಿದ್ದಾಗ ವಿ ಕ್ಯಾನ್ ಸೇ r(i⁻) ಪ್ಲಸ್ r(j⁻) ಅಂತ ಬರಿಬಹುದು. ನೋಡಿ ಇಲ್ಲಿ ಓ ಇಂದ ಎಗೆ ಇರೋದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಈಕ್ವಲ್ ಟು ಆರ್, ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಆರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಇಟ್ ಈಸ್ ಈಕ್ವಲ್ಸ್ ರೂಟ್ ಆಫ್ r² ಪ್ಲಸ್ r², ನಥಿಂಗ್ ಬಟ್ ರೂಟ್ ಆಫ್ 2r² ಅಂತ ಬರುತ್ತೆ. ಇಟ್ ಈಸ್ √2 ಟೈಮ್ಸ್ r ಅಂತ ಹೇಳ್ಬೋದು. therefore we can go with ಆಪ್ಷನ್ ಎ. ಆಪ್ಷನ್ನ ಎ. ಗೊತ್ತಾಗ್ತದಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ವಿ ಕ್ಯಾನ್ ಸಿ ದ ನೆಕ್ಸ್ಟ್ ಕ್ವಶನ್. ಇನ್ನೊಂದು ಕ್ವಶನ್ ನಾವು ಚೆಕ್ ಮಾಡೋಣ. ಇದೇ ರೀತಿ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ ಇದು ಒನ್ ಆಫ್ ದ JE ಕ್ವಶನ್, JE ಬೇಸ್ ಮಾಡ್ಕೊಂಡು ಈ ಕ್ವಶನ್ ಇರುತ್ತೆ. ಸೊ ನೋಡಿ ಇಲ್ಲಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾಯಿಂಟ್ ಆಫ್ ದ ವೀಲ್ ಇನಿಷಿಯಲಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್ when the wheel rolls forward half a revolution will be ಅಂತ ಹೇಳ್ತಾ ಇದ್ದಾನೆ. ಸೊ ಥಿಂಕ್ ಮಾಡಿ. ಸಿ ಹಿಯರ್ there is a
ರೋಡ್ ಇಲ್ಲ ಗ್ರೌಂಡ್ ಅಂತ ಅಸ್ಯೂಮ್ ಮಾಡಿ. ಇಲ್ಲಿ ನಿಮಗೆ ಒಂದು ವೀಲ್ ಇದೆ. there is a wheel. what is the radius of the wheel? they have given ರೇಡಿಯಸ್ ಬಂದ್ಬಿಟ್ಟು ನಿಮಗೆ ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರೇನು ಮಾತಾಡ್ತಾ ಇದ್ದಾರೆ ನಿಮಗೆ ಅಂತಂದಾಗ ದ ಪಾಯಿಂಟ್ ವಿಚ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್ ಅಂದರೆ ಲೆಟ್ ಅಸ್ ಸೇ ದಿಸ್ ಇಸ್ ದ ಪಾಯಿಂಟ್ ಪಿ ಅಂತ ಕರೆಯೋಣ. ನೋಡಿ, ಈ ವೀಲ್ ಅನ್ನೋದು ಹಾಫ್ ಎ ರೆವಲ್ಯೂಷನ್ ಹೋಗಿದ್ದಾಗ, ನಿಮಗೆ ಹಾಫ್ ಎ ರೆವಲ್ಯೂಷನ್ ಹೋಗಿದ್ದಾಗ, ಸೊ ಹಾಫ್ ಎ ರೆವಲ್ಯೂಷನ್ ಅಂತಂದ್ರೆ ಏನಾಗಿರ್ಬೋದು ನೋಡಿ, ಇಲ್ಲಿ ಲೆಟ್ ಅಸ್ ಸೇ ಲೈಕ್ ದಿಸ್. ಐ ಕ್ಯಾನ್ ಶೋ ಲೈಕ್ ದಿಸ್. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಹಾಫ್ ಎ ರೆವಲ್ಯೂಷನ್. ಸೊ ಅಬ್ಸರ್ವ್ ಮಾಡಿ ನೀಟಾಗಿ. ಪಾಯಿಂಟ್ ಪಿ ಅನ್ನೋದು ಎಲ್ಲಿಗೆ ಹೋಗಿರುತ್ತಪ್ಪ ನಿಮಗೆ? ಸೊ ಜನರಲಿ ಕೆಳಗಡೆ ಇರತಕ್ಕಂಥ ಪಾಯಿಂಟ್ ಮೇಲೆ ಹೋಗಿರುತ್ತೆ ಅಷ್ಟೇ ಅಲ್ವಾ. ದಿಸ್ ಅ ಪಾಯಿಂಟ್, ಲೆಟ್ ಅಸ್ ಸೇ ಪಾಯಿಂಟ್ ಪಿ. therefore what is the displacement? ಅರ್ಥ ಆಗದಲ್ವ ಹೇಳಿದ್ದಂತ? ನೋಡಿ, ಪಾಯಿಂಟ್ ಮೇಲೆ ಹೋಗಬೇಕು ಅಂತಂದರೆ ಈ ಹಾಫ್ ಆಫ್ ದ ಸರ್ಕಂಫರೆನ್ಸ್ ಇದು ರೊಟೇಟ್ ಆಗಿರಬೇಕು. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತೆ ನಿಮ್ಗೆ ಅವಾಗ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು ಪೈ ಇಂಟು ಆರ್ ಅಂತ ಬರೀಬಹುದು. ಕ್ಯಾಪಿಟಲ್ ಆರ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಲ್ವಾ, ಹಾಗಾಗಿ ನಿಮಗೆ ಪೈ ಇಂಟು ಕ್ಯಾಪಿಟಲ್ ಆರ್ ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ನಾವು ಸಿ ಹಿಯರ್, ಇವಾಗ ಪಾಯಿಂಟ್ ಪಿ ಅನ್ನೋದು ಗ್ರೌಂಡಲ್ಲೇ ಇಲ್ಲ, ಇವಾಗ ಹೈಟ್ ಹೋಗಿದೆ. ದೇರ್ಫೋರ್ ಎಷ್ಟು ವರ್ಟಿಕಲ್ ಆಗಿ ಎಷ್ಟು ಡಿಸ್ಪ್ಲೇಸ್ ಆಗಿದೆ ನೋಡಿ ಇಲ್ಲಿ. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ನೋಡಿ ಇಲ್ಲಿ. ಸೊ ದಿಸ್ ಈಸ್ ಆರ್, ದಿಸ್ ಆಲ್ಸೋ ಈಕ್ವಲ್ ಟು ಆರ್. ದೇರ್ಫೋರ್ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್. ಗೊತ್ತಾಗಿದಲ್ವಾ? ಸೊ ಅಪ್ಲೈ ಪೈಥಾಗರಸ್ ಥಿಯರಮ್ ಏನಾಗುತ್ತೆ ಅಂತ ಸರ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಪೈಥಾಗರಸ್ ಥಿಯರಮ್ ನಾವು ಅಪ್ಲೈ ಮಾಡಿದ್ದಾಗ ಇಲ್ಲ ಫ್ರಮ್ ಫಿಗರ್ ವಿ ಕ್ಯಾನ್ ಸೇ ದ್ಯಾಟ್ ಇದು ಪಿ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ಪಿ ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಪೈ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ವರ್ಟಿಕಲ್ ಆಗಿ ನಿಮಗೆ 2r ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ವಿಚ್ ಈಸ್ ನಥಿಂಗ್ ಬಟ್ ಏನು ಬರೀ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಪೈ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಪ್ಲಸ್ 4r ಸ್ಕ್ವೇರ್ ಅಂತ ಬರೀಬಹುದು. ದರ್ಫೋರ್ ನಿಮಗೆ ಆರ್ ಕಾಮನ್ ತೆಗೆದು ಔಟ್ಸೈಡ್ ದ ರೂಟ್ ನಾವು ಬರೆದ್ರೆ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಆರ್ ಇಂಟು ರೂಟ್ ಆಫ್ ಪೈ ಸ್ಕ್ವೇರ್ ಪ್ಲಸ್ 4 ಅಂತ ಬರುತ್ತೆ. ದರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಎನಿ ಕನ್ಫ್ಯೂಷನ್ ಪ್ಲೀಸ್ ಕಮೆಂಟ್, ವಿಲ್ ಗೆಟ್ ದ ಕ್ಲಾರಿಟಿ. ಎಕ್ಸ್ಪ್ಲೇನ್ ಮಾಡ್ತೀನಿ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ಎಸ್, ದೀಸ್ ಆರ್ ದ ಮಾಡೆಲ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇವಾಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಆ ಕಾನ್ಸೆಪ್ಟ್ ಆದಮೇಲೆ ಇನ್ನೂ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ವಾಟ್ ಈಸ್ ದ ಸ್ಪೀಡ್ ಆ್ಯಂಡ್ ವಾಟ್ ಈಸ್ ದ ವೆಲಾಸಿಟಿ? ಸೊ ನೋಡಿ, ಯಾವಾಗಾದರೂ ಸಹ ಒಂದು ಪಾರ್ಟಿಕಲ್ ಮೋಷನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಚೆನ್ನಾಗಿ ಬಿಟ್ಕೊಳ್ಳಿ, ಅದರ ಪೊಸಿಷನ್ ಏನು, ಅದರ ಡಿಸ್ಪ್ಲೇಸ್ಮೆಂಟ್ ಏನು, ಅದ್ರ ಸ್ಪೀಡ್ ಎಷ್ಟಿದೆ, ಅದರ ವೆಲಾಸಿಟಿ ಎಷ್ಟಿದೆ ಅನ್ನೋದನ್ನ, ಆಕ್ಸಲರೇಷನ್ ಎಷ್ಟಿದೆ, ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದನ್ನೇ ಸ್ಟಡಿ ಆಫ್ ಮೋಷನ್ ಆಫ್ ದ ಪಾರ್ಟಿಕಲ್ ಅಂತ ಕರಿತೀವಿ. ಸೊ ನೋ ನೀಡ್ ಟು ವರಿ. ಸೊ ವಾಟ್ ಈಸ್ ದ ಸ್ಪೀಡ್ ಆ್ಯಂಡ್ ವೆಲಾಸಿಟಿ? ನೋಡಿ, ಸ್ಪೀಡ್ ಮತ್ತು ವೆಲಾಸಿಟಿ ಅವೆಲ್ಲ ನಿಮ್ಗೆ ಏನಪ್ಪ ಅಂತಂದಿದ್ದಾಗ ದಿಸ್ ಆರ್ ಆಲ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಫ್ರಮ್ ಯುವರ್ ವಾಟ್ ಇಸ್ ದಟ್ ಲೋಯರ್ ಎಜುಕೇಷನಿಂದ ನೀವು ಓದ್ತಾ ಇದ್ದೀರಾ. ಸೊ ಇಲ್ಲಿ ಸ್ಪೀಡ್ ಅಂದರೆ ಫಸ್ಟ್ ನಾವು ನೋಡೋಣ. ಸ್ಪೀಡ್ ಅಂದರೆ ಏನು ಅಂತಂದಾಗ ದ ರೇಟ್ ಅಟ್ ವಿಚ್ ದ ಡಿಸ್ಟೆನ್ಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತಾರೆ. ಇಲ್ಲ ದ ರೇಟ್ ಆಫ್ ಚೇಂಜ್ ಆಫ್ ಅಂತನೂ ಕರಿಬಹುದು. therefore you can say that speed becomes equals to the distance by time ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಸೊ ಚೆನ್ನಾಗಿ ನೆನಪಿರಲಿ, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರ್ದಿದ್ದೀವಲ್ವಾ. therefore ಇಲ್ಲಿ ಡಿಸ್ಟೆನ್ಸ್ನ ಏನಂತ ಬರಿಬೋದು ನಾವಿಲ್ಲಿ? ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್ ಅಂತನೂ ಬರಿಬಹುದು. ಗೊತ್ತಾಗ್ತದಲ್ವಾ?
ಸೊ ಮಿಸ್ ಮಾಡಲೇಬಾರ್ದು. ಇದರ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಡ್ಸ್ ನಿಮಗೆ ಬರುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಯೂನಿಫಾರ್ಮ್ ಸ್ಪೀಡ್. ನಾನೇನು ಬರೆಯೋದಿಲ್ಲ ಸೆಂಟೆನ್ಸ್, ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ನಿಮಗೆ. ಯೂನಿಫಾರ್ಮ್ ಸ್ಪೀಡ್ ಅಂದರೆ ಏನು ಅಂತಂದಾಗ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್. ಇಫ್ ಬಾಡಿ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್ ದೆನ್ ದ ಬಾಡಿ ಈಸ್ ಸೆಡ್ ಟು ಬಿ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಏನು ಅಂತಂದಾಗ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತಾರೆ. non-uniform speed, that means if the particle covers unequal distances ಅಂತ ಹೇಳ್ತಾರೆ, equal intervals of time. unequal distances in unequal intervals of time ಅದನ್ನ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಮತ್ತು ಮೂರನೇದೇನಪ್ಪ ಅಂತಂದಾಗ ಆವರೇಜ್ ಸ್ಪೀಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಓಕೆ, ಆವರೇಜ್ ಸ್ಪೀಡ್. ಸೊ ಆವರೇಜ್ ಸ್ಪೀಡ್ನ ನಾವು ಹೇಗೆ ಬರಿಬೋದು, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದಾಗ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಆ್ಯಸ್ total distance divided by total time taken. ನೋಡಿ, ಇದನ್ನು ಬೇಸ್ ಮಾಡಿಕೊಂಡು ನಿಮಗೆ ನ್ಯೂಮರಿಕಲ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಲೆಟ್ ಅಸ್ ಸೇ ಕೇಸ್ 1 ಅಂತ ಹೇಳ್ತಾ ಇದ್ದೀವಿ. ಇದನ್ನು ಲೆಟ್ ಅಸ್ ಸೇ ಟೈಮ್ ಆವರೇಜ್ ಸ್ಪೀಡ್ ಅಂತ ಕರಿತಾ ಇದ್ದೀನಿ. ವಾಟ್ ಇಸ್ ಟೈಮ್ ಆವರೇಜ್ ಸ್ಪೀಡ್? ಸೊ ಸಿ ಹಿಯರ್, ಒಂದು ಪಾರ್ಟಿಕಲ್ ಅನ್ನೋದು ಮೂವ್ ಆಗ್ತಾ ಇದೆ. it has covered a distance d1 in time t1 second with velocity v1 ಅಂತ ಹೇಳ್ತೀವಿ. let us say from a to b d1 ಡಿಸ್ಟೆನ್ಸ್ ಇದೆ, b ಇಂದ c ಗೆ ನಿಮಗೆ d2 ಡಿಸ್ಟೆನ್ಸ್ ಇದೆ. ಸೊ ವಿತ್ ಟೈಮ್ ಇನ್ ಟೈಮ್ t2 ಸೆಕೆಂಡ್ಸ್ ಅಂತ ಹೇಳ್ತಾರೆ, ವಿತ್ ಸ್ಪೀಡ್ v2. ಲೈಕ್ ದಟ್ ಇಟ್ ಕಂಟಿನ್ಯೂಸ್ ಅಂತ ಹೇಳೋಣ. ಸಿ ಇಂದ ಡಿ ಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು d3, ಟೈಮ್ ಬಂದ್ಬಿಟ್ಟು t3 ಅಂತ ನಾವು ತಗೊಂಡಿದ್ದಾಗ ಇಲ್ಲಿ ಸ್ಪೀಡ್ ಅನ್ನೋದು v3 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ನಾವು ಕರೆದಿದ್ದಾಗ, ಸೊ ಹೌ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಆವರೇಜ್ ಸ್ಪೀಡ್. ಆವರೇಜ್ ಸ್ಪೀಡ್ನ ಹೇಗೆ ಬರೀಬಹುದು ನಿಮಗೆ ಅಂತಂದರೆ ಟೋಟಲ್ ಡಿಸ್ಟೆನ್ಸ್ ಅಲ್ವಾ. ಟೋಟಲ್ ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆ ಇಲ್ಲಿ d1 ಪ್ಲಸ್ d2 ಪ್ಲಸ್ d3 ಪ್ಲಸ್ ಸೊ ಆನ್ ಅಂತ ಬರೀಬಹುದು. ಡಿವೈಡ್ ಬೈ ವಾಟ್ ಈಸ್ ದ ಟೈಮ್, ಟೋಟಲ್ ಟೈಮ್ t1 ಪ್ಲಸ್ t2 ಪ್ಲಸ್ t3 ಪ್ಲಸ್ ಸೊ ಆನ್ ಅಂತ ಬರಿತೀವಿ. ಆದರೆ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ, ಡಿಸ್ಟೆನ್ಸ್ ಅಂತಂದರೆ ಸ್ಪೀಡ್ ಇಂಟು ಟೈಮ್ ಅಲ್ವಾ. ಹಾಗಾಗಿ v1 ಇಂಟು t1 ಪ್ಲಸ್ v2 ಇಂಟು t2 ಪ್ಲಸ್ ಸೊ ಆನ್ ಡಿವೈಡ್ ಬೈ t1 ಪ್ಲಸ್ t2 ಪ್ಲಸ್ ಸೊ ಆನ್ ಅಂತ ಬರಿಬಹುದು. ಅರ್ಥ ಆಗ್ತದಲ್ವಾ? ದಿಸ್ ಅ ಬೇಸಿಕ್ ಫಾರ್ಮುಲಾ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಲೇಟರ್ ನೋಡಿ, ಇಲ್ಲೊಂದು ಕೇಸ್, ಸ್ಪೆಷಲ್ ಕೇಸ್ ಅಂತ ಬರಿತಾ ಇದ್ದೀನಿ. ಸೊ ವಾಟ್ ಈಸ್ ಸ್ಪೆಷಲ್ ಕೇಸ್? ಫಾರ್ 2 ಇಂಟರ್ವೆಲ್ಸ್ ಅಂತ ಹೇಳ್ತೀನಿ ನಾನು. ಫಾರ್ 2 ಈಕ್ವಲ್ ಟೈಮ್ ಇಂಟರ್ವೆಲ್ಸ್. ಏನಾಗುತ್ತೆ ನೋಡಿ, ಇಲ್ಲಿ ಆವರೇಜ್ ಸ್ಪೀಡ್ ಅನ್ನೋದು ಸಿ ಹಿಯರ್, ಟೈಮ್ ಸೇಮ್ ಅಲ್ವಾ ನಿಮಗೆ, v1 ಇಂಟು ಟಿ ಪ್ಲಸ್ v2 ಇಂಟು ಟಿ ಡಿವೈಡ್ ಬೈ ಟಿ ಪ್ಲಸ್ ಟಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಟಿ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಆವರೇಜ್ ಸ್ಪೀಡ್ ಅನ್ನೋದು v1 ಪ್ಲಸ್ v2 ಬೈ 2 ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಫಾರ್ 2 ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಡಿಸ್ಟೆನ್ಸ್ ಮತ್ತು ಟೈಮ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಿ. ಅದೇ ನಿಮಗೆ ಸ್ಪೀಡ್ ಮತ್ತು ಟೈಮ್ ಕೊಟ್ಟಿದ್ದಾಗ ಆವರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಅಂತ ಹೇಳ್ಬೋದು. ಸೊ ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ವಾಟ್ ಈಸ್ ದ ಡಿಸ್ಟೆನ್ಸ್ ಆವರೇಜ್ ಸ್ಪೀಡ್ ಅಂತಲೂ ಹೇಳ್ತಾ ಇದ್ದೀನಿ. ಡಿಸ್ಟೆನ್ಸ್ ಆವರೇಜ್ ಸ್ಪೀಡ್. ಇಲ್ಲಿ ನಿಮಗೆ ಟೈಮೇ ಕೊಟ್ಟಿರಲ್ಲ, ಬರೀ ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಮಾತ್ರ ಕೊಟ್ಟಿರ್ತಾರೆ. therefore you can say that v average ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ d1 ಪ್ಲಸ್ d2 ಪ್ಲಸ್ ಸೊ ಆನ್ ಡಿವೈಡ್ ಬೈ ಟೈಮ್ ಈಸ್ t1 ಪ್ಲಸ್ t2 ಪ್ಲಸ್ t3 ಪ್ಲಸ್ ಸೊ ಆನ್. ನೋಡಿ ಇಲ್ಲಿ ಏನಂತ ಬರೀಬೋದು ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಡಿಸ್ಟೆನ್ಸ್ ಹಾಗೆ ಇರಲಿ, d1 ಪ್ಲಸ್ d2 ಪ್ಲಸ್ ಸೊ ಆನ್ ಡಿವೈಡ್ ಬೈ ನೋಡಿ ಟೈಮ್ನ ಏನಂತ ಬರಿಬೋದು ನಾವಿಲ್ಲಿ, ಟೈಮ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಡಿವೈಡ್ ಬೈ ನಿಮಗೆ ಟೈಮ್ ಇಸ್ ಈಕ್ವಲ್ಸ್ ಟು ಏನಂತ ಬರಿಬೋದ್ರಿ ಇಲ್ಲಿ ನಮ್ಗೆ ಇಲ್ಲಿ ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. d1 ಬೈ v1 ಡಿವೈಡ್ d2 ಬೈ v2 d2 ಬೈ v2 ಪ್ಲಸ್ ಸೊ ಆನ್ ಅಂತ ಬರಿಬಹುದು.
ಇಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ನ ಡಿಸ್ಕಸ್ ಮಾಡೋಣ. ಯಾಕೆ ಅಂತಂದರೆ ಮೊನ್ನೆ JEE ಪೇಪರಲ್ಲೂ ಸಹ ನಿಮಗೆ ಇದ್ರ ಬೇಸ್ ಮಾಡಿಕೊಂಡು ಕ್ವಶನ್ ಕೇಳಿದ್ದಾರೆ. ಹೌ ಟು ಫೈಂಡ್ ಆವರೇಜ್ ಸ್ಪೀಡ್ ಇನ್ ಡಿಫರೆಂಟ್ ಕೇಸಸ್. ಇನ್ನು ಸ್ಪೆಷಲ್ ಕೇಸಸ್ ಫಸ್ಟ್ ಒನ್ ನೋಡಿ ಇಲ್ಲಿ. ಸೊ ಸಿ ಹಿಯರ್, ಪಾರ್ಟಿಕಲ್ ಅನ್ನೋದು ನಿಮ್ಗೆ ಡಯಾಗ್ರಾಮ್ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ನಿಮಗೆ ಪಾರ್ಟಿಕಲ್ ಅನ್ನೋದು ನಿಮಗೆ ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನೋಡಿ, ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್, ದಟ್ ಈಸ್ d1 is equals to d/2. ಲೆಟ್ ಅಸ್ ಸೇ A ಇಂದ B ಗೆ ಮೂವ್ ಆಗಿದೆ. ಟೋಟಲ್ ಡಿಸ್ಟೆನ್ಸ್ ಅನ್ನೋದು D ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಫಸ್ಟ್ ಹಾಫ್ ಆಫ್ ದ ಡಿಸ್ಟೆನ್ಸ್ನ v1 ಸ್ಪೀಡಲ್ಲಿ ಹೋಗಿದೆ, ಸೆಕೆಂಡ್ ಹಾಫ್ ಆಫ್ ದ ಡಿಸ್ಟೆನ್ಸ್ನ v2 ಸ್ಪೀಡಲ್ಲಿ ಮೂವ್ ಆಗಿದ್ದಾಗ. ಸೊ ಇಲ್ಲಿ ನೋಡಿ, ಇಲ್ಲಿ d2 ಏನಾಗುತ್ತೆ ನಿಮ್ಗೆ ಇಲ್ಲಿ d/2 ತಾನೆ. Therefore, what is the average speed ಅಂತ ಕೇಳಿದ್ದಾರೆ. What is average speed? How to calculate? Observe ಮಾಡಿ ಇಲ್ಲಿ ನೋಡಿ, ನಮಗೆ ಡಿಸ್ಟೆನ್ಸು ಮತ್ತು ಸ್ಪೀಡ್ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಮಾತ್ರ ಕೊಟ್ಟಿದ್ದಾರೆ, ಟೈಮ್ ಇಂಟರ್ವೆಲ್ ನಮಗೆ ಮೆನ್ಷನ್ ಮಾಡಿಲ್ಲ. ಸೊ ವಿ ಕ್ಯಾನ್ ಗೋ ವಿತ್ ದಿಸ್ ಯೂಸೇಜ್ ಅಂತ ಹೇಳ್ತಾರೆ. Therefore, we can write V average becomes equals to total distance ಎಷ್ಟಪ್ಪ ಇಲ್ಲಿ ನಮಗೆ d/2 plus d/2 divided by d/2 v1 plus d/2 v2. ಗೊತ್ತಾಗಿದಲ್ವಾ? ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ವಿ ಆವರೇಜ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ರೀ, ನೆನಪಿಟ್ಕೊಳ್ಳಿ, 2v1 v2 divided by v1 plus v2 ಅಂತ ಬರುತ್ತೆ. ನಾವು ಇನ್ ದ ಸೇಮ್ ಮ್ಯಾನರ್ ಸೆಕೆಂಡ್ ಕೇಸ್ ನಾವು ನೋಡೋಣ. ವಾಟ್ ಈಸ್ ದ ಸೆಕೆಂಡ್ ಕೇಸ್? ಸೊ ಅಬ್ಸರ್ವ್ ಮಾಡಿ, ದ ಪಾರ್ಟಿಕಲ್ ಟ್ರಾವೆಲ್ಸ್, ಲೆಟ್ ಅಸ್ ಸೇ ಟೋಟಲ್ ಡಿಸ್ಟೆನ್ಸ್ ಅನ್ನೋದು D ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಥಿಂಕ್ ಮಾಡಿ, ಫಸ್ಟ್ ಒನ್ ಥರ್ಡ್ ಆಫ್ ದ ಡಿಸ್ಟೆನ್ಸ್ ಅನ್ನೋದು ಸ್ಪೀಡ್ v1 ಅಲ್ಲಿ ಹೋಗಿದೆ, ಸೆಕೆಂಡ್ ಒನ್ ಥರ್ಡ್ ಅನ್ನೋದು ನಿಮಗೆ v2 ಸ್ಪೀಡಲ್ಲಿ ಹೋಗಿದೆ, ಥರ್ಡ್ ಒನ್ ಥರ್ಡ್ ಅನ್ನೋದು ನಿಮಗೆ v3 ಡಿಸ್ಟೆನ್ಸಲ್ಲಿ ಮೂವ್ ಆಗಿದೆ. ಅರ್ಥ ಮಾಡ್ಕೊತಾ ಇದೆ ಅಂದರೆ ಟೋಟಲ್ ಡಿಸ್ಟೆನ್ಸ್ನ 3 ಈಕ್ವಲ್ ಇಂಟರ್ವೆಲ್ಸ್ ನಾವು ಸ್ಪ್ಲಿಟ್ ಮಾಡಿ 3 ಈಕ್ವಲ್ ಡಿಸ್ಟೆನ್ಸಲ್ಲಿ ಡಿಫರೆಂಟ್ ಸ್ಪೀಡ್ಸಲ್ಲಿ ಮೂವ್ ಆಗ್ತಾ ಇದೆ ಪಾರ್ಟಿಕಲ್ ಅನ್ನೋದು. ಆವಾಗ ನಿಮಗೆ ಆವರೇಜ್ ಸ್ಪೀಡ್ ಏನಾಗುತ್ತೆ ಅಂತಂದಿದ್ದಾಗ, ಸೊ ಟೋಟಲ್ ಡಿಸ್ಟೆನ್ಸ್ ಇಸ್ d ಓನ್ಲಿನೋ, d/, ಇಲ್ಲೇನಾಗುತ್ತೆ ನೋಡಿ, d/3v1 ಪ್ಲಸ್ d/3v2 ಪ್ಲಸ್ d/3v3. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಡಿ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿದಿರುತ್ತಿಲ್ಲ ನಮಗೆ ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ 3v1 v2 v3 ಡಿವೈಡ್ ಬೈ v2 v3 ಪ್ಲಸ್ v3 v1 ಪ್ಲಸ್ v2 v1 ಅಂತ ಬರೀಬಹುದು. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ಆಲ್ಸೋ ಎ ಡೈರೆಕ್ಟ್ ಶಾರ್ಟ್ಕಟ್ ಫಾರ್ಮುಲಾ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅರ್ಥ ಮಾಡಿಕೊಂಡು ಹೇಗೆ ಅನಲೈಸ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ವೆಲಾಸಿಟಿ ಅನ್ನೋದನ್ನ ನೋಡೋಣ. ಅರ್ಥ ಆಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು, ನಾವು ಇನ್ನೂ ಒಂದು ಟೈಪ್ ಇದೆ ನಿಮಗೆ, ವಿ ಕಾಲ್ ಇಟ್ ಆಸ್ ಇನ್ಸ್ಟ್ಯಾಂಟೇನಿಯಸ್ ಅಂತ ಹೇಳ್ತಾರೆ. ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್. What is this instantaneous speed ಅಂತಂದರೆ, it is nothing but the rate of change of distance with respect to time. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಇಂಟರ್ವೆಲ್ ಆಫ್ ಟೈಮಲ್ಲಿ ಎಷ್ಟು ಸ್ಪೀಡ್ ಇದೋ ಅದನ್ನು ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಅಂತ ಕರಿತಾ ಇದ್ದೀವಿ. ಗೊತ್ತಾಗಿದಲ್ವಾ? ದಟ್ ಈಸ್ ಅಬೌಟ್ ದ ವೆಲಾಸಿಟಿ, ಸ್ಪೀಡ್ ಆ್ಯಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೀಡ್. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ವೆಲಾಸಿಟಿ. ಸೊ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಸ್ಪೀಡ್ ಇಸ್ ಎ ಸ್ಕೇಲಾರ್ ಅಂತನೂ ಹೇಳ್ಬೋದು. ಸೊ ಲೆಟ್ ಅಸ್ ರೈಟ್ ಹಿಯರ್, ಸ್ಪೀಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದಾಗ, ವಾಟ್ ಈಸ್ ದ SI ಯೂನಿಟ್ ಆಫ್ ಸ್ಪೀಡ್? SI ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಅಂತಂದರೆ m⁻0 l⁻1 t⁻−1 ಅಂತ ಕರಿತಾ ಇದ್ದೀವಿ. ಅಷ್ಟೇ ಅಲ್ಲ, ಸ್ಪೀಡ್ ಅನ್ನೋದು, ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಪೀಡ್ ಅನ್ನೋದು ಆಲ್ವೇಸ್ ಪಾಸಿಟಿವ್ ಅಂತ ಕರಿತೀವಿ. ಯಾವತ್ತೇ ಆಗಲಿ ನಿಮಗೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಪಾಯಿಂಟ್ಸ್ ಅಬೌಟ್ ಸ್ಪೀಡ್. Now let us think about what is velocity.
ವೆಲಾಸಿಟಿ ಅಂದರೆ ಏನು ಅಂತಂದಾಗ ಸಿ ಹಿಯರ್ ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಸಿ ಹಿಯರ್ ಇಲ್ಲೂ ನಿಮಗೆ ಇಲ್ಲಿ ವೆಲಾಸಿಟಿ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಎ ವೆಲಾಸಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ವೆಲಾಸಿಟಿ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಸೊ SI ಯೂನಿಟ್ ಅನ್ನೋದು ಸ್ಪೀಡ್ಗೆ ಏನಾಗಿರುತ್ತೋ ವೆಲಾಸಿಟಿಗೂ ಸಹ ಅದೇ ಆಗಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಡೈಮೆನ್ಷನಲ್ ಫಾರ್ಮುಲಾನು ಸಹ ನಿಮಗೆ ಸ್ಪೀಡ್ ಏನಿರುತ್ತೋ ಅದೇ ಆಗಿರುತ್ತೆ, m⁴ l⁴1 t⁻⁻⁻⁴ ಅಂತ ಹೇಳ್ತೀವಿ. ಇನ್ ದ ಸೇಮ್ ಮ್ಯಾನರ್ ಇಲ್ಲೂ ಸಹ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಲಾಸಿಟೀಸ್ ಬಗ್ಗೆ ನಾವು ಮಾತಾಡಬೇಕು. ಫಸ್ಟ್ ಒನ್ ಏನು ಅಂತಂದಿದ್ದಾಗ ಇಟ್ ಈಸ್ ಯೂನಿಫಾರ್ಮ್ ವೆಲಾಸಿಟಿ. ಯೂನಿಫಾರ್ಮ್ ವೆಲಾಸಿಟಿ ಏನಿದು? ಯೂನಿಫಾರ್ಮ್ ವೆಲಾಸಿಟಿ ನೋಡಿ, ವೆಕ್ಟಾರ್ ವೆಲಾಸಿಟಿ ಅನ್ನೋದು ವೆಕ್ಟಾರ್ ಅಂತ ಹೇಳಿದ್ದೀವಲ್ವ ನಾವು. ವೆಕ್ಟಾರ್ ಅಂತ ಹೇಳಿದ್ದಾಗ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಅಷ್ಟೇ ಅಲ್ಲ ಡೈರೆಕ್ಷನ್ ಸಹ ಇರುತ್ತೆ. ಸೊ ಯೂನಿಫಾರ್ಮ್ ವೆಲಾಸಿಟಿ ಅಂತ ಯಾವಾಗ ಡಿಫೈನ್ ಮಾಡ್ತೀವಿ ಅಂತಂದಾಗ ಇಫ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್, ಇಫ್ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ, ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದರೆ, ಈಸ್ ಅ ಸೇಮ್, then the particle is said to be, then the particle is said to be, then the particle is said to be in said to be having, said to have uniform velocity ಅಂತ ಹೇಳ್ತಾರೆ. uniform velocity. In the same manner, what is the non-uniform velocity? ಬಿಫೋರ್ ದಟ್ ಯೂನಿಫಾರ್ಮ್ ವೆಲಾಸಿಟಿ ಬಾಡಿಗೆ ಯಾವಾಗಿರುತ್ತೆ ಅಂತಂದರೆ ಪಾರ್ಟಿಕಲ್ ಅನ್ನೋದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದ್ದಾಗ ಮಾತ್ರನೇ ಯೂನಿಫಾರ್ಮ್ ವೆಲಾಸಿಟಿ ಇರೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಇಲ್ಲಿ ಸೆಕೆಂಡ್ ಒನ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ. ನಾನ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ಇಲ್ಲೇನಪ್ಪ ಅಂತಂದಾಗ ಸಿ ಹಿಯರ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಇಲ್ಲ ಡೈರೆಕ್ಷನ್ ಇಲ್ಲ ಎರಡು ಚೇಂಜ್ ಆಗ್ತಾ ಇದ್ರೆ ಆವಾಗ ಬಾಡಿ ಅನ್ನೋದು ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಏನಪ್ಪ ಇಲ್ಲಿ ಅಂತಂದಾಗ ವೆನ್ ದ ಪಾರ್ಟಿಕಲ್ ಅನ್ನೋದು ನಿಮಗೆ ಸರ್ಕ್ಯುಲರ್ ಮೋಷನಲ್ಲಿ ಮೂವ್ ಆಗ್ತಾ ಇದ್ದಾಗ ಇಲ್ಲಿ ನೋಡಿ ಇಲ್ಲಿ. ಸೊ ದಿಸ್ ಅಟ್ ದಿಸ್ ಪಾಯಿಂಟ್ ಎ ವೆಲಾಸಿಟಿ ಡೈರೆಕ್ಷನ್ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ ಆ್ಯಂಡ್ ಅಟ್ ದಿಸ್ ಪಾರ್ಟಿಕಲ್ ಪಾಯಿಂಟ್ ಬಿ ವೆಲಾಸಿಟಿ ಅನ್ನೋದು ಹೀಗಿರುತ್ತೆ. at the point C velocity will be directed like this, at the point D velocity is directed as shown in figure ಅಂತ ಹೇಳ್ತಾರೆ. ಸೊ ಪಾರ್ಟಿಕಲ್ ಅನ್ನೋದು ನಿಮಗೆ ಸರ್ಕ್ಯುಲರ್ ಮೋಷನ್ಲಿದ್ದರೆ ಆವಾಗ ಅದು ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವೆರಿ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಾವು ಜಾಸ್ತಿ ತಲೆಗೆಡ್ಸ್ಕೋಬೇಕಾಗಿರೋದು ಇನ್ಸ್ಟ್ಯಾಂಟೇನಿಯಸ್ ಅಂತ ಹೇಳ್ತೀವಿ. instantaneous velocity. So what is this instantaneous velocity here ಅಂತಂದಾಗ see here it is defined as the rate of change of displacement, rate of change of displacement dx by dt. So ಇದರಿಂದ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕು ಅಂತಂದಾಗ we can write it as integration of v into dt ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? Now let us see one more thing, that is average velocity. Average velocity. What is the average velocity here? Average velocity na ಹೇಗೆ ಬರೀಬಹುದು ನಾವು ಅಂತಂದಿದ್ದಾಗ we can write average velocity. V average ಅನ್ನೋದು ಯಾವತ್ತೇ ಆಗಲಿ it is given by displacement. Displacement of the particle divided by time taken ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ಹಿಯರ್ ವಿ ಆವರೇಜ್ ಅನ್ನೋದು ನಿಮಗೆ ವಿ ಕ್ಯಾನ್ ಸೇ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಡಿವೈಡ್ ಬೈ ಟೈಮ್ ಟೇಕನ್ ಅಂತ ಹೇಳ್ಬೋದು. ಆರ್ ಇನ್ನು ನಾವು ಬರಿಬೇಕು ಅಂತಂದಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ ಡೆಲ್ಟಾ ಎಕ್ಸ್ ಡಿವೈಡ್ ಬೈ ಡೆಲ್ಟಾ ಟಿ ಅಂತ ಹೇಳ್ಬೋದು. ಆವರೇಜ್ ವೆಲಾಸಿಟಿ ಗೊತ್ತಾಗ್ತದಲ್ವ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಆ್ಯಂಡ್ ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ಇಲ್ಲೂ ಸಹ ನಿಮಗೊಂದು ರಿಲೇಷನ್ ನಮಗೆ ಬೇಕಾಗುತ್ತೆ. ಸೊ ವಾಟ್ ಈಸ್ ದಟ್ ಅಂತಂದಾಗ ಮ್ಯಾಗ್ನಿಟ್ಯೂಡ್ ಆಫ್ ಆವರೇಜ್ ಸ್ಪೀಡ್, ಆವರೇಜ್ ಸ್ಪೀಡ್
average speed is always greater or equal to magnitude of average velocity. Average velocity. ಅರ್ಥ ಮಾಡ್ಕೊಂತ ಇದ್ರಲ್ವಾ? So please remember that if I take the ratio, average speed divided by average velocity, ಇವೆರಡು ರೇಷಿಯೋ ನಾವು ತಗೊಂಡಿದ್ದಾಗ ಆಲ್ವೇಸ್ ಗ್ರೇಟರ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬೋದು. ಸೊ ಥಿಂಕ್ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಸೊ ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸರ್ ಫೋರ್ ದಟ್ ಈಸ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ಆವರೇಜ್ ಸ್ಪೀಡ್ ಅಂಡ್ ಆವರೇಜ್ ವೆಲಾಸಿಟಿ. ಓಕೆ, ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ಫ್ಯೂ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಾವು ನೋಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತನೂ ನೀವೇ ಹೇಳ್ಬೋದು. ಎ ಕಾರ್ ಕವರ್ಸ್ 2/5 of the total distance with speed v1 and 3/5 of total distance with speed v2. Then average speed is ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ 2/5 of the distance ಅಂತ ಹೇಳ್ತಾ ಇದ್ದಾರೆ. Let us say from A to B. 2/5 of total distance and B to C. ಇಲ್ಲಿ ನಿಮಗೆ ಏನಾಗುತ್ತೆ, ನಿಮಗೆ 3/5 of total distance. ಇಲ್ಲದ ಟೋಟಲ್ ಡಿಸ್ಟೆನ್ಸ್ ಅನ್ನೋದು ಡಿ ಅಂತ ನಾವು ಕರೆಯೋಣ. 2/5 ಅಲ್ಲಿ v1 ಸ್ಪೀಡಲ್ಲಿ ಹೋಗ್ತಾ ಇದೆ, 3/5 ಆಫ್ ದ ಡಿಸ್ಟೆನ್ಸ್ ನಿಮಗೆ v2 ಸ್ಪೀಡಲ್ಲಿ ಕವರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೇರ್ ಫೋರ್ ವಾಟ್ ಈಸ್ ದ ಆವರೇಜ್ ಸ್ಪೀಡ್? ಸೊ ಜಸ್ಟ್ ಜನರಲ್ ಫಾರ್ಮುಲೆ ನಮ್ಗೆ ಇಲ್ಲಿ ನೋಡಿ ಸ್ಪೀಡು ಮತ್ತು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಜನರಲ್ ಟೋಟಲ್ ಡಿಸ್ಟೆನ್ಸ್ ಈಸ್ ಡಿ ಓನ್ಲಿನೋ. ಇಲ್ಲ ಇದು ಗೊತ್ತಾಗಿಲ್ಲ ಸರ್ ನಮಗೆ ಅಂತಂದರೆ ಟೋಟಲ್ ಡಿಸ್ಟೆನ್ಸ್ ನೀವು ಬೇಕಾದರೆ ಆ್ಯಡ್ ಮಾಡಿ. 2/5d ಪ್ಲಸ್ 3/5d ಡಿವೈಡ್ ಬೈ ಇಲ್ಲೇನಾಗತ್ತೆ ನೋಡಿ, ಇಲ್ಲಿ ಯು ಕ್ಯಾನ್ ರೈಟ್ 2/5d ಡಿವೈಡ್ ಬೈ v1 ಅಂತ ಬರಿಬೋದು. ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ, ಪ್ಲಸ್ 3/5 ಓಕೆ ಡಿ ಡಿವೈಡ್ ಬೈ v2 ಅಂತನೂ ಬರಿಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ಡಿ ಡಿವೈಡ್ ಬೈ ಡಿ ಕಾಮನ್ ತೆಗೆದ್ರೆ ನಮಗಿಲ್ಲಿ 2/5v1 ಪ್ಲಸ್ 3 ಡಿವೈಡ್ ಬೈ 5v2 ಅಂತ ಬರುತ್ತೆ. 5v2 ಗೊತ್ತಾಯ್ತಲ್ವಾ? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ. ಇಫ್ ಯು ಸಿಂಪ್ಲಿಫೈ ದಿಸ್, ಒಂದೇ ಒಂದು ಆಪ್ಷನ್ ಇದೆ ನೋಡಿ, ಚೆಕ್ ಮಾಡಿ. ಇಲ್ಲಿ ಡಿನಾಮಿನೇಟರ್ಲಿ ಇದೆ 5v1 ಮತ್ತು 5v2 ಇದಲ್ವಾ, ಇದು ನಿಮಗೆ ಮೇಲೆ ಹೋಗಬೇಕು ಅಂತಂದರೆ 5v1v2 ಬರಬೇಕು. ಸೊ ನೋ ನೀಡ್ ಟು ಸಿಂಪ್ಲಿಫೈ ಫರ್ದರ್. ಸೊ ಡೈರೆಕ್ಟಾಗಿ ಆಪ್ಷನ್ಸ್ ನೋಡಿದ ತಕ್ಷಣ ಆನ್ಸರ್ ಹಾಕ್ಬೋದು. ಇಟ್ ಈಸ್ ಆಪ್ಷನ್ ಡಿ ಅಂತಂದ್ಬಿಟ್ಟು. ಅರ್ಥ ಮಾಡ್ಕೊತಾ ಇದ್ರಲ್ವಾ? 5v1v2 ಡಿವೈಡ್ ಬೈ 3v1 ಪ್ಲಸ್ 2v2 ಅಂತ ಬರುತ್ತೆ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಎ ಕಾರ್ ಆಕ್ಸಲರೇಟೆಡ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಅಂಡ್ ದೆನ್ ರಿಟರ್ನ್ಡ್ ಟು ಇನಿಷಿಯಲ್ ಪಾಯಿಂಟ್ ಅಂತ ಹೇಳ್ತಾ ಇದೆ. ನೋಡಿ ಇಲ್ಲಿ ಎ ಇಂದ ಸ್ಟಾರ್ಟ್ ಆಗಿ ಮತ್ತೆ ಎಗೆ ರಿಟರ್ನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ವೆಲಾಸಿಟಿ ಅಂಡ್ ವಾಟ್ ಈಸ್ ದ ಸ್ಪೀಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಿಂಪಲ್ ಆಗಿ ನಾವು ಯೋಚನೆ ಮಾಡೋಣ. ಯಾವಾಗಾದರೆ ಪಾಯಿಂಟ್ ಅನ್ನೋದು ಇನಿಷಿಯಲ್ಗೆ ರಿಟರ್ನ್ ಆಗಿರುತ್ತೋ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ನೋಡೋಣ ಹೇಳಿ. ಇಲ್ಲಿ ಎಕ್ಸ್ ಫೈನಲ್ ಮೈನಸ್ ಎಕ್ಸ್ ಇನಿಷಿಯಲ್. ಫೈನಲ್ ಪೊಸಿಷನ್ ಎಲ್ಲಿದೋ ಇನಿಷಿಯಲ್ಲು ಅಲ್ಲೇ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಅನ್ನೋದು 0 ಆಗುತ್ತೆ. ದೇರ್ ಫೋರ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಇಟ್ ಬಿಕಮ್ಸ್ ಈಕ್ವಲ್ ಟು 0. ಸೊ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 2x ಆಗಿರುತ್ತೆ. ಅಂಡ್ ಇಟ್ ವಿಲ್ ಆಲ್ಸೋ ಟೇಕ್ ಟೈಮ್. ಇಟ್ ಆಲ್ಸೋ ಟೇಕ್ ಸಮ್ ಟೈಮ್ ಅಲ್ವಾ ಟು ಕಮ್ ಬ್ಯಾಕ್ ಟು ಇನಿಷಿಯಲ್ ಪೊಸಿಷನ್. ಹಾಗಾಗಿ ನಿಮಗೆ ಸ್ಪೀಡ್ ಅನ್ನೋದು ನಿಮಗೆ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ವೆಲಾಸಿಟಿ 0 ಬಟ್ ಸ್ಪೀಡ್ ಇನ್ಕ್ರೀಸಸ್. ಗೊತ್ತಾಗಿದಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇನ್ನು ನೋಡಿ, ಕಾಮನ್ ಆಗಿ ನಮ್ಮ ಪ್ರಾಕ್ಟಿಕಲ್ ಇದರಲ್ಲಿ ನಡೆಯೋದಕ್ಕಂಥ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಆರ್ ಸಿಚುವೇಶನ್ ಅಂತ ಹೇಳ್ತೀವಿ. ಸೊ ಪ್ಲೀಸ್ ರೀಡ್ ದ ಕ್ವಶನ್. ಇಲ್ಲಿ ಏನು ಹೇಳ್ತಾ ಇದೆ ಅಂತ ನೋಡಿ ಇಲ್ಲಿ ಒಂದ್ಸರಿ. ಎ ಮ್ಯಾನ್ ವಾಕ್ಸ್ ಆನ್ ಎ ಸ್ಟ್ರೈಟ್ ರೋಡ್ ಫ್ರಮ್ ಹಿಸ್ ಹೋಮ್ ಟು ಎ ಮಾರ್ಕೆಟ್. ಓಕೆ, ಲೆಟ್ ಅಸ್ ಸೇ ಹೋಮ್ ಇಂದ ನಿಮಗೆ ಮಾರ್ಕೆಟ್ಗೆ ಮೂವ್ ಆಗ್ತಾ ಇದ್ದಾರೆ. 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ.
2.5 kilometer distance with a speed. What is the speed here? Let us say v1, which is nothing but 5 kilometer per hour anta ಹೇಳ್ತಿದ್ದಾರೆ. Finding the market closed, he instantly turns and walks back home with a speed of 7.5 kilometer ಅಂತ ಹೇಳ್ತಾ ಇದ್ದಾನೆ. ನೋಡಿ ಮತ್ತೆ ರಿಟರ್ನ್ ಬರ್ತಾ ಇದ್ದಾನೆ ನಿಮಗೆ. ವಾಟ್ ಈಸ್ ದ ಫೈನಲ್ ಸ್ಪೀಡ್ ಹಿಯರ್? 7.5 ಕಿಲೋಮೀಟರ್ ಪರ್ ಅವರ್. ಗೊತ್ತಾಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ವಾಟ್ ಈಸ್ ದ ಆವರೇಜ್ ಸ್ಪೀಡ್ ಆಫ್ ದ ಮ್ಯಾನ್ ಓವರ್ ದ ಇಂಟರ್ವೆಲ್ ಆಫ್ ಟೈಮ್ 0 to 40 minutes. ಅರ್ಥ ಮಾಡ್ಕೊಳ್ಳಿ. ಆವರೇಜ್ ಸ್ಪೀಡ್ ಎಲ್ಲಿಂದ ಎಲ್ಲಿಗೆ? ಓನ್ಲಿ ಫ್ರಮ್ 0 minute to 40 minutes. ಸೊ ಹಾಗಾಗಿದ್ದಾಗ ಈ ಪ್ರಾಬ್ಲಮ್ನ ಸ್ಪ್ಲಿಟ್ ಮಾಡಿ ನಾವು ಓದಬೇಕಾಗಿರುತ್ತೆ. ಸೊ ನೋಡಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡಿ. ಸೊ ವಾಟ್ ಈಸ್ ದ ಟೈಮ್ ಟೇಕನ್ ಟು ಮೂವ್ ಫ್ರಮ್ ಹೋಮ್ ಟು ಮಾರ್ಕೆಟ್. ಹೋಮಿಂದ ಮಾರ್ಕೆಟ್ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ? ಲೆಟ್ ಇಟ್ ಬಿ T1 ಅಂತ ಕನ್ಸಿಡರ್ ಮಾಡೋಣ. T1 is equals to ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ. ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 2.5 ಕಿಲೋಮೀಟರ್ ಇದೆ. ನಿಮಗೆ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 5 ಕಿಲೋಮೀಟರ್ ಪರ್ ಅವರ್ ಇದೆ. ದೇರ್ಫೋರ್ ಇಲ್ಲಿ ಎಷ್ಟು ಬರಬಹುದು ನೋಡಿ, ಇಲ್ಲಿ 2.5 ಅಂತಂದರೆ 2 ಅಂದರೆ 1/2 ಅವರ್ ಆಗಿದ್ದಾಗ ನಿಮಗೆ ನಿಯರ್ಲಿ 30 minutes ಅಂತ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಹೋಮಿಂದ ಮಾರ್ಕೆಟ್ಗೆ ಹೋಗೋದಕ್ಕೆ ಎಷ್ಟು ಟೈಮ್ ತೊಗೊಳ್ತಾ ಇದೆ? ನಿಮಗೆ 30 minutes ತೊಗೊಳ್ತಾ ಇದೆ. ಆದರೆ ನಮಗೆ ಬೇಕಾಗಿರೋ ಟೈಮ್ ಎಷ್ಟು? ಓನ್ಲಿ 40 minutes. Therefore, we can say that what is the remaining time here? Remaining time is ನಮಗೆ ಗೊತ್ತಿರೋ T minus T1. What is the T? 40 minus 30, which is nothing but 10 minutes ಅಂತ ಹೇಳ್ಬೋದು. ಅಂದರೆ 10 ನಿಮಿಷ. ನೋಡಿ ಮನೆಯಿಂದ ಮಾರ್ಕೆಟ್ಗೆ ಹೋಗೋದಕ್ಕೆ 30 ನಿಮಿಷ ತಗೊಂಡಿದ್ದಾರೆ. ರಿಟರ್ನ್ 10 ನಿಮಿಷ ಮಾತ್ರನೇ. ಇನ್ನು 10 ನಿಮಿಷ ಎಷ್ಟು ದೂರ ಹೋಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. Therefore, what is the distance covered in 10 minutes? ಇದು ನಮಗೆ ಬೇಕಾಗಿರೋದು 10 minutes. So which is equals to, let us say the D2 ಅಂತ ಕರೆಯೋಣ. It is nothing but speed into time. ಓಕೆನಾ? ವಾಟ್ ಇಸ್ ದ ಸ್ಪೀಡ್ ವಿತ್ ವಿಚ್ ಹಿ ಇಸ್ ಕಮಿಂಗ್ ಹಿಯರ್? ಎಷ್ಟು ಸ್ಪೀಡಾಗಿ ಬರ್ತಾ ಇದ್ದಾನೆ ರಿಟರ್ನಲ್ಲಿ? 7.5 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಬರ್ತಾ ಇದ್ದಾನೆ ರಿಟರ್ನ್. ಇಂಟು ವಾಟ್ ಈಸ್ ದ ಟೈಮ್? ಟೈಮ್ ಎಷ್ಟಿದೆ ನಮಗಿಲ್ಲಿ? ಓನ್ಲಿ 10 minutes ತಾನೆ. ಸೊ 10 divided by 60 hour ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿ ನಿಮಗೆ D2 ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿ. ವಾಟ್ ಈಸ್ ದ ಟೈಮ್? D2. ಸೊ ಪ್ಲೀಸ್ ಕ್ಯಾಲ್ಕುಲೇಟ್ ದಟ್ ವ್ಯಾಲ್ಯೂ ಹಿಯರ್. ಏನು ಬರ್ಬೋದು ಅಂತ ನೋಡಿ ಇಲ್ಲಿ. ವಾಟ್ ಈಸ್ ದ ಟೈಮ್? ಸಾರಿ, ಟೈಮ್ ಅಲ್ಲ, ಡಿಸ್ಟೆನ್ಸ್. ಎಷ್ಟು ದೂರ ಬಂದಿರ್ತಾರೆ ನಿಮಗೆ? ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು ನಿಯರ್ಲಿ ನಿಮಗೆ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಕಿಲೋಮೀಟರ್ ಬರಬೇಕು. 0 ಆಗಿದ್ದಾಗ ವಿ ಕ್ಯಾನ್ ಸೇ ಡಿಸ್ಟೆನ್ಸ್ D2 is equals to 1.6 1.25 ಕಿಲೋಮೀಟರ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ದೇರ್ಫೋರ್ ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ D1 plus D2 divided by what is the total time taken here? T1 plus T2. ಡಿಸ್ಟೆನ್ಸ್ ನೋಡಿ ಇಲ್ಲಿ ಮನೆಯಿಂದ ಮಾರ್ಕೆಟ್ಗೆ ಎಷ್ಟು ದೂರ ಇದೆ ನಿಮಗೆ? 2.5 ಕಿಲೋಮೀಟರ್ ಅಲ್ವಾ? 2.5 ಕಿಲೋಮೀಟರ್. ಸೊ ಎಷ್ಟು ದೂರ ರಿಟರ್ನ್ ಬಂದಿದ್ದಾನೆ ನಿಮಗೆ? 1.25 ಕಿಲೋಮೀಟರ್ ದೂರ ಬಂದಿದ್ದಾನೆ. ಸೊ ಡಿವೈಡ್ ಬೈ ವಾಟ್ ಇಸ್ ದ ಟೋಟಲ್ ಟೈಮ್? 40 ಡಿವೈಡ್ ಬೈ 60 ಅವರ್ ಕನ್ವರ್ಟ್ ಮಾಡ್ತಾ ಇದ್ದೀನಿ ನಾನು ಮಿನಿಟ್ಸ್ನ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 3.75 ಇಂಟು 60 ಡಿವೈಡ್ ಬೈ 40 ಅಂತ ಬರುತ್ತೆ. ಸೊ 2 1 2 3 ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ಎಷ್ಟು ಬರಬಹುದು ನಮಗಿಲ್ಲಿ ಅಂತಂದರೆ ನಿಯರ್ಲಿ ಥಿಂಕ್ ಮಾಡಿ ಇಲ್ಲಿ 18 ಅಂತಂದರೆ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ನಿಯರ್ಲಿ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 45/8. ಯಾಕಂದರೆ ಆಪ್ಷನ್ಸ್ ನೋಡಿ ಇಲ್ಲಿ ಎಲ್ಲ ಹಾಗೆ ಆಗಿದೆ ನಿಮಗೆ. 45/8 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. 45/8 ಕಿಲೋಮೀಟರ್ ಪರ್ ಅವರ್.
ಸೊ ಚೆಕ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಪ್ಲೀಸ್ ಚೆಕ್ ಇಟ್, ಯು ವಿಲ್ ಗೆಟ್ ದ ಆನ್ಸರ್. ಓಕೆನಾ ರೀ, ಗೊತ್ತಾಗ್ತದೆ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ಸೊ ಮಿಸ್ ಮಾಡಬೇಡಿ ಈ ರೀತಿ ಮಾಡೆಲ್ಸ್ನ. ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್. ನೋಡಿ ಇಲ್ಲಿ, ದ ಮೋಷನ್ ಆಫ್ ಎ ಪಾರ್ಟಿಕಲ್ ಇಸ್ ಡಿಸ್ಕ್ರೈಬ್ಡ್ ವಿತ್ ಈಕ್ವೇಷನ್ x ಇಸ್ ಈಕ್ವಲ್ಸ್ ಟು a ಪ್ಲಸ್ ಬಿ ಟಿ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಅನ್ನೋದು ನಿಮಗೆ a ಪ್ಲಸ್ ಬಿ ಟಿ ಸ್ಕ್ವೇರ್. ಒಂದ್ಸರಿ ಆ ಈಕ್ವೇಷನ್ ಅಬ್ಸರ್ವ್ ಮಾಡಿ. ಎಕ್ಸ್ ಅನ್ನೋದು ಪೊಸಿಷನ್ ಇಲ್ಲ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಟೈಮ್ ಚೇಂಜ್ ಆಗ್ತಾ ಇದ್ರೆ ಡಿಸ್ಪ್ಲೇಸ್ಮೆಂಟು ಸಹ ನಿಮಗೆ ಚೇಂಜ್ ಆಗ್ತಾ ಇದೆ. ದೇರ್ ಫೋರ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ಸ್ ಆಗಿರೋದ್ರಿಂದ ಅವ್ರು ಕೇಳ್ತಾರೆ ನಿಮಗೆ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಅಟ್ ಟೈಮ್ ಟಿ ಈಕ್ವಲ್ ಟು 3 seconds ಅಂತ ಹೇಳಿದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡ್ಬೋದು? ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಗಿವೆನ್ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಟಿ ಸ್ಕ್ವೇರ್. ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಎಷ್ಟು ಬಂದಿದೆ ನಮ್ಗೆ ಇಲ್ಲಿ? ಡಿ ಎಕ್ಸ್ ಬೈ ಡಿ ಟಿ. ಸೊ ಡಿ ಬೈ ಡಿ ಟಿ ಆಫ್ ಎಕ್ಸ್ ಅಂದ್ರೆ ಏನ್ರಿ ಇಲ್ಲಿ? ಎ ಪ್ಲಸ್ ಬಿ ಟಿ ಸ್ಕ್ವೇರ್ ಅಂತ ಬರೀಬಹುದು. ಡಿಫರೆನ್ಷಿಯೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ 2bt ಅಂತ ಬಂದಿದೆ. ದೇರ್ ಫೋರ್ ಅಟ್ ಟೈಮ್ ಟಿ ಇಸ್ ಈಕ್ವಲ್ಸ್ ಟು 3 seconds ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿ ಇಸ್ ಈಕ್ವಲ್ಸ್ 2 ಇಂಟು ಬಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 3 ಅಂತ ಮೆನ್ಷನ್ ಮಾಡಿದ್ದಾರೆ. ಟೈಮ್ ಬಂದ್ಬಿಟ್ಟು 3. ದೇರ್ ಫೋರ್ ವಿಲ್ ಗೆಟ್ ಇಟ್ ಆಸ್ 18 centimeter per second ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಗ್ತದೆ ಅಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, ಎ ಕಾರ್ ಮೂವಿಂಗ್ ಆನ್ ಎ ಸ್ಟ್ರೈಟ್ ರೋಡ್. ಅರ್ಥ ಮಾಡ್ಕೊಳ್ಳಿ. ಕವರ್ 1/3 ದ ಡಿಸ್ಟೆನ್ಸ್ ವಿತ್ ಸ್ಪೀಡ್ 20 km/h ಅಂಡ್ ದ ರೆಸ್ಟ್ ವಿತ್ 60 km/h. ದ ಆವರೇಜ್ ಸ್ಪೀಡ್ ಈಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, ಟೋಟಲ್ ಡಿಸ್ಟೆನ್ಸ್ ಅನ್ನೋದು ಎ ಇಂದ ಬಿಗೆ ನಾವು ತಗೊಂಡಿದ್ದಾಗ ಟೋಟಲ್ ಡಿಸ್ಟೆನ್ಸ್ ಡಿ ಅಲ್ವಾ ಅಂತ ಅಸ್ಯೂಮ್ ಮಾಡಿ, ಇಲ್ಲ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ನಿಮಗಿಲ್ಲಿ 1/3 ಅಂದರೆ ಇಲ್ಲಿ. ಸೊ 1/3 ಅಂದರೆ ಡಿ ಬೈ 3 ಡಿಸ್ಟೆನ್ಸ್ ಅನ್ನೋದು v1 ಸ್ಪೀಡಲ್ಲಿ ಹೋಗ್ತಾ ಇದೆ. ಇನ್ನು ಉಳಿದಿರೋದು ನಿಮಗೆ 2/3 ಅನ್ನೋದು ನಿಮಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತದೆ? v2 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದೇರ್ ಫೋರ್ ವಾಟ್ ಈಸ್ ಆವರೇಜ್ ಸ್ಪೀಡ್? ಆಲ್ರೆಡಿ ಸಿಂಪ್ಲಿಫೈ ಮಾಡಿ. ಆವರೇಜ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್? ಡಿ ಡಿವೈಡ್ ಬೈ 3v1 ಪ್ಲಸ್ 2/2d/3 v2 ಅಂತ ಬರಿಬಹುದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಆನ್ಸರ್. ಮಾಡ್ತೀರಾ? ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಆ್ಯಂಡ್ ಸಾಲ್ವ್ ದಿಸ್. ನೋಡಿ, ಡಿ ಡಿ ಕಾಮನ್ ತೆಗೀರಿ. ಓಕೆ, 3 ಕಾಮನ್ ತೆಗೆದ್ಬಿಟ್ಟು ನೀವು ಸಿಂಪ್ಲಿಫೈ ಮಾಡಿ. ಎಷ್ಟು ಬರ್ಬೋದು ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 36 km/h. ಡೂ ಇಟ್ ಬೈ ಯುವರ್ ಸೆಲ್ಫ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಪ್ಲೀಸ್ ಥಿಂಕ್ ಆ್ಯಂಡ್ ಕಮೆಂಟ್ ದ ಆನ್ಸರ್. So let us see the next concept, that is acceleration. ಏನಿದೆ acceleration ಅಂದರೆ ಏನು ಅಂತ ನೋಡೋಣ. What is this acceleration? Acceleration is nothing but ಏನಪ್ಪ ಇಲ್ಲಿ ನೀವೆಲ್ಲರ ಗೊತ್ತಿರುತ್ತೆ ನಿಮಗೆ, the rate of change of velocity. Rate of change of velocity is called acceleration. ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ಯಾವಾಗಾದರೆ ವೆಲಾಸಿಟಿ ಆಫ್ ದ ಬಾಡಿಯಲ್ಲಿ ಚೇಂಜ್ ಅನ್ನೋದು ಬರುತ್ತೋ ಆವಾಗ ನಿಮಗೆ ಆಕ್ಸಲರೇಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಬಾಡಿಗೆ. ಓಕೆನಾ? ದೇರ್ ಫೋರ್ ಈ ಬಾಡಿಗೆ ಆಕ್ಸಲರೇಷನ್ ಅನ್ನೋದು ಯಾವಾಗ ಬರಬಹುದು ಅಂತಂದರೆ ದೇರ್ ಆರ್ 3 chances. 3 ರೀತಿ ನಿಮಗೆ ಬಾಡಿಗೆ ಆಕ್ಸಲರೇಷನ್ ಬರೋ ಚಾನ್ಸಸ್ ಇದೆ. ಏನದು ಅಂತಂದಾಗ ಫಸ್ಟ್ ಒನ್ ನೋಡಿ, ವೆನ್ ಓನ್ಲಿ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಚೇಂಜಸ್. ವೆಲಾಸಿಟಿ ಅಂದರೆ ವೆಕ್ಟಾರ್ ಅಲ್ವಾ, ಹಾಗಾಗಿ ವೆಕ್ಟಾರ್ಗೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ನು ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಆದರೂ ವೆಲಾಸಿಟಿ ಚೇಂಜ್ ಆಗಿದೆ ಅಂತಲೇ ಅರ್ಥ. ದೇರ್ಫೋರ್ ಇಲ್ಲಿ ಯಾವಾಗಾದರೆ ಡೈರೆಕ್ಷನ್ ಚೇಂಜ್ ಆಗುತ್ತೋ ಆವಾಗ ಪಾರ್ಟಿಕಲ್ಗೆ ಆಕ್ಸಲರೇಷನ್ ಅನ್ನೋದು ಬರುತ್ತೆ. ಸೊ ಇಂಥ ಒಂದು ಸಿಚುವೇಷನ್ನಲ್ಲಿ ಆಕ್ಸಲರೇಷನ್ ಅನ್ನೋದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಇರುತ್ತೆ ಅನ್ನೋದು ಅಬ್ಸರ್ವ್ ಮಾಡಿ. ಓಕೆನಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಬಾಡಿ ಅನ್ನೋದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿದ್ದಾಗ ವೆಲಾಸಿಟಿ
ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಅದಕ್ಕೆ ಆಕ್ಸಲರೇಷನ್ ಬರುತ್ತೆ, ಅದನ್ನು ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ಕರಿತೀವಿ. ಗೊತ್ತಾಗ್ತದಲ್ವಾ? therefore you can write this. I will show in the diagram later. ನೋಡಿ, ಮ್ಯಾಗ್ನಿಟ್ಯೂಡ್ ಮಾತ್ರ ಚೇಂಜ್ ಆಗ್ತಾ ಇದ್ರೆ ಅವಾಗಲೂ ಸಹ ಆಕ್ಸಲರೇಷನ್ ಬರುತ್ತೆ. ಆ ಆಕ್ಸಲರೇಷನ್ ಅದು ಪ್ಯಾರಲಲ್ ಆಗಿರ್ಬೋದು, ಇಲ್ಲ ಆಂಟಿ ಪ್ಯಾರಲಲ್ ಆಗು ಸಹ ಇರ್ಬೋದು, ಅಂದರೆ ರಿಟಾರ್ಡೇಷನ್ ಸಹ ಇರ್ಬೋದು ಅಂತ ಹೇಳ್ತಾರೆ. ಮೋಷನ್ ಅಂಡರ್ ಗ್ರಾವಿಟಿ, ಮೋಷನ್ ಅಂಡರ್ ಗ್ರಾವಿಟಿ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಅಬ್ಸರ್ವ್ ಮಾಡಿ, ಯಾವಾಗಾದರೆ ಬಾಡಿ ಅನ್ನೋದು ನಿಮಗೆ ಡ್ರಾಪ್ ಮಾಡ್ತೀವೋ ಇಲ್ಲ ಬಾಡಿ ಅನ್ನೋದನ್ನು ಎಸಿತೀವೋ ಅವಾಗ ಏನಾಗುತ್ತೆ ಅಂತಂದರೆ ನೋಡಿ, ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಯಾವಾಗಲೂ ಅಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಅಬ್ಸರ್ವ್ ಮಾಡಿ, ವೆನ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಚೇಂಜಸ್, ಮ್ಯಾಗ್ನಿಟ್ಯೂಡು ಚೇಂಜ್ ಆಗ್ಬೋದು ಮತ್ತು ಡೈರೆಕ್ಷನ್ನು ಚೇಂಜ್ ಆಗ್ಬೋದು. ಇದಕ್ಕೆ ಹೀಗಿದ್ದಾಗ ಏನಾಗುತ್ತೆ ಅಂದರೆ ಆಕ್ಸಲರೇಷನ್ಗೆ 2 ಕಾಂಪೊನೆಂಟ್ಸ್ ಬರುತ್ತೆ, ಒಂದು ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಆ್ಯಂಡ್ ಅದರ್ ಒನ್ ಈಸ್ ಪ್ಯಾರಲಲ್ ಟು ಆರ್ ಆಂಟಿ ಪ್ಯಾರಲಲ್ ಟು ವೆಲಾಸಿಟಿ. ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಈಸ್ ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ ಈ ಒಂದು ಕೇಸ್ ನಡೆಯುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಇವಾಗ ನೋಡಿ, ಡೈರೆಕ್ಷನ್ ಒಂದ್ಸರಿ ತೋರಿಸ್ತೀನಿ ನಾನು ನಿಮಗೆ. ಸಿ ಹಿಯರ್, ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇದ್ದಾಗ ನೋಡಿ, ಎವ್ರಿ ಪಾಯಿಂಟ್ ವೆಲಾಸಿಟಿ ಅನ್ನೋದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ತಾ ಇದೆ, ಹಾಗಾಗಿ ಇದಕ್ಕೆ ಆಕ್ಸಲರೇಷನ್ ಬರುತ್ತೆ, ಅದನ್ನು ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅಂತ ಕರಿತಾ ಇದ್ದೀವಿ. ಅದನ್ನು ಹಿಂಗೆ ಪ್ರೊಜೆಕ್ಟೈಲ್ ಮೋಷನಲ್ಲಿ ನೋಡಿ, ಇಲ್ಲಿ ಅಟ್ ಎವ್ರಿ ಪಾಯಿಂಟ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಈಸ್ ಚೇಂಜಿಂಗ್. ಸೊ ಹಾಗಾಗಿ ನಿಮಗೆ ಇಟ್ ಚೇಂಜಸ್ ಆ್ಯಂಗಲ್ ಬಿಟ್ವೀನ್ ದ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್ ಅನ್ನೋದು ನಿಮಗೆ ಚೇಂಜ್ ಆಗುತ್ತೆ. ಒಂದ್ಸರಿ ಅಬ್ಸರ್ವ್ ಮಾಡಿ, ಒಂದ್ಸರಿ ಗ್ರೇಟರ್ ದ್ಯಾನ್ 90 ಆಗಿರ್ಬೋದು, ಇಲ್ಲೊಂದ್ಸರಿ ಪರ್ಪೆಂಡಿಕ್ಯುಲರ್ ಎಕ್ಸಾಕ್ಟ್ಲಿ 90 ಆಗಿರ್ಬೋದು, ಇನ್ನೊಂದ್ಸರಿ ಲೆಸ್ ದ್ಯಾನ್ 90 ಡಿಗ್ರಿ ಆಗಿರ್ಬೋದು. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಆಫ್ ಪ್ರೊಜೆಕ್ಟೈಲ್ ಮೋಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನು ಅಂತಂದಾಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಅಬ್ಸರ್ವ್ ಮಾಡೋಣ. ಸೊ ನೋಡಿ ಇಲ್ಲಿ, ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು, ದರ್ ಈಸ್ ಒನ್ ಬಾಡಿ ಹ್ಯಾವಿಂಗ್ ದ ಮಾಸ್ m1. ಇದ್ರ ಮೇಲೆ ಎಫ್ ಫೋರ್ಸ್ ಆ್ಯಕ್ಟ್ ಮಾಡಿದ್ದಾಗ ಈ ಬಾಡಿಗೆ a1 ಆಕ್ಸಲರೇಷನ್ ಬರ್ತಾ ಇದೆ. m2 ಅನದರ್ ಬಾಡಿ m2 ಮಾಸ್ ಇದೆ, ಇದ್ರ ಮೇಲೆ ಸೇಮ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ, ಆವಾಗ ಈ ಬಾಡಿಗೆ a2 ಆಕ್ಸಲರೇಷನ್ ಬರ್ತಾ ಇದೆ. ಹಾಗಾಗಿದ್ದಾಗ ನಿಮಗೆ ನೋಡಿ, ಇಲ್ಲಿ a1 ಹೇಗೆ ಬರಿಬೋದು ನಾವಿಲ್ಲಿ? ಎಫ್ ಡಿವೈಡ್ ಬೈ m1 ಅಂತ ಬರಿಬೋದು. a2 ಎಂತ ಬರಿಬೋದು? ಎಫ್ ಡಿವೈಡ್ ಬೈ m2 ಅಂತನೂ ಬರುತ್ತೆ. ಇಲ್ಲಿ ಇನ್ನೊಂದು ವಿಷಯ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಓಕೆ, ಯಾವಾಗಾದರೆ ಬಾಡಿ ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡುತ್ತೋ ಆವಾಗಲೂ ಸಹ ಬಾಡಿಗೆ ಆಕ್ಸಲರೇಷನ್ ಅದು ಬರುತ್ತೆ. ಅದು ನಿಮ್ಮ ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ನೀವು ಬರ್ಕೋಬೋದು. ಸೊ ಇವಾಗ ಈ ಎರಡೂ ಬಾಡೀಸ್ ನಿಮಗೆ ಜೋಡಿಯಲ್ಲಿದ್ದಾಗ ಇಲ್ಲ ಕಾಂಟ್ಯಾಕ್ಟಲ್ಲಿದ್ದಾಗ, ಸೊ ಇದು ಈ ಕಾಂಬಿನೇಷನ್ ಮೇಲೆ ಸೇಮ್ ಫೋರ್ಸ್ ಆ್ಯಕ್ಟ್ ಮಾಡಿದ್ದಾಗ ಇದ್ರ ಬರೋತಕ್ಕಂಥ ಎಫೆಕ್ಟಿವ್ ಆಕ್ಸಲರೇಷನ್ ಏನಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಸಿ ಹಿಯರ್ ವಿ ಕ್ಯಾನ್ ಸೇ ದಟ್ ನೆಟ್ ಫೋರ್ಸ್ ಏನಾಗುತ್ತೆ ನೋಡಿ, ಇಲ್ಲಿ ಎಫ್ ಈಸ್ ಈಕ್ವಲ್ ಟು m1 ಪ್ಲಸ್ m2 ಇಂಟು ಎ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎಫ್ ಬೈ ಎ ಬಿಕಮ್ಸ್ ಈಕ್ವಲ್ಸ್ ಟು m1 ಪ್ಲಸ್ m2 ಅಂತ ಬರಿಬಹುದು. m1 ಏನು ಬರಿಬೋದು ನೋಡಿ, ಇಲ್ಲಿ m1 ಈಸ್ ಈಕ್ವಲ್ಸ್ ಟು ಎಫ್ ಡಿವೈಡೆಡ್ ಬೈ, ಕರೆಕ್ಟಾಗಿತ್ತು, ಎಫ್ ಡಿವೈಡ್ ಬೈ a1 ಪ್ಲಸ್ ಎಫ್ ಡಿವೈಡ್ ಬೈ a2 ಅಂತ ಬರಿಬಹುದು. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು, ಎಫ್ ಬೈ ಎ ಈಸ್ ಈಕ್ವಲ್ಸ್ ಟು ಎಫ್ ಇಂಟು 1 ಬೈ a1 ಪ್ಲಸ್ 1 ಬೈ a2. ಸೊ ಎಫ್ ಕ್ಯಾನ್ಸಲ್ ಆಗಿದ್ದಾಗ 1 ಬೈ ಎ ಅನ್ನೋದು 1 ಬೈ a1 ಪ್ಲಸ್ 1 ಬೈ a2. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲೇನು ಬರುತ್ತೆ ಅಂತ ನೋಡಿ, ಇಲ್ಲಿ ವಿ ಕ್ಯಾನ್ ಗೆಟ್ ಎ ಈಸ್ ಈಕ್ವಲ್ಸ್ ಟು a1 a2 ಡಿವೈಡ್ ಬೈ a1 ಪ್ಲಸ್ a2 ಅಂತ ಬರೀಬಹುದು. ಈಸ್ ದ ಎಫೆಕ್ಟಿವ್ ಆಕ್ಸಲರೇಷನ್ ಇನ್ ದಿಸ್ ಕೇಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು? ಇಟ್ಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಆವರೇಜ್ ಆಕ್ಸಲರೇಷನ್ನ ಹೇಗೆ ಬರೀಬಹುದು ಅಂತಂದ್ಬಿಟ್ಟು, average acceleration is equals to change in velocity divided by
ಟೈಮ್ ಟೇಕನ್. ಅರ್ಥ ಆಗ್ತದಲ್ವಾ? ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್. ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ಸ್ಟ್ಯಾಂಟೇನಿಯಸ್ ಆಕ್ಸಲರೇಷನ್, ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಬರಿಬೋದು. ಡಿ ವಿ ಬೈ ಡಿ ಟಿ. ಇಲ್ಲಿ ನಿಮಗೆ ಸ್ಪೆಷಲ್ ಕೇಸಸ್ನ ನಾವು ಅಬ್ಸರ್ವ್ ಮಾಡೋಣ. ಓಕೆ, ಬೇಡ, ಆಮೇಲೆ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಇದು ನಿಮಗೆ ನೋಡಿ, ವೆಲಾಸಿಟಿ ಅಂದರೆ ಇಲ್ಲಿ ನಿಮಗೆ ಡಿ ಎಕ್ಸ್ ಬೈ ಡಿ ಟಿ ಅಲ್ವಾ ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಡಿ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಡಿ ಟಿ ಸ್ಕ್ವೇರ್ ಅಂತಲೂ ಬರೀಬಹುದು. ಓಕೆನಾ? ಸಪೋಸ್ ಇಫ್ ವೆಲಾಸಿಟಿ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಅಂದರೆ ವೆಲಾಸಿಟಿ ಅನ್ನೋದು ನಿಮಗೆ ಫಂಕ್ಷನ್ ಆಫ್ ಎಕ್ಸ್ ಇದ್ದರೆ, ಇದು ಇಲ್ಲಿ ನಿಮಗೆ ವೆಲಾಸಿಟಿ ಈಸ್ ಎ ಫಂಕ್ಷನ್ ಆಫ್ ಟೈಮ್ ಆಗಿದ್ದರೆ ಈ ಫಾರ್ಮುಲಾ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀರಾ. ವೆಲಾಸಿಟಿ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದರೆ ಆವಾಗ ನಿಮಗೆ ಆಕ್ಸಲರೇಷನ್ನ ಹೇಗೆ ಬರೀಬಹುದು ಅಂತ ನೋಡಿ. ವಿ ಕ್ಯಾನ್ ರೈಟ್ ಡಿ ವಿ ಬೈ ಡಿ ಟಿ ಅಲ್ವಾ? ಸೊ ಚೈನ್ ರೂಲ್ನ ಅಪ್ಲೈ ಮಾಡ್ತೀವಿ ನಾವಿಲ್ಲಿ. ಡಿ ವಿ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿತೀವಿ. ಸೊ ವಾಟ್ ಈಸ್ ದಿಸ್ dx by dt here? Nothing but velocity alva. Therefore we can write v into dv divided by dx anta baribodu. v into dv divided by dx. So acceleration is equals to v into dv by dx. Yavaga antandre when the velocity is a function of displacement. When velocity is a function of time, ಜನರಲ್ ಆಗಿ ಡಿ ವಿ ಬೈ ಡಿ ಟಿ ಅಂತ ಬರೀಬಹುದು. ನಾವು ಲೆಟ್ ಅಸ್ ಸಿ ಹಿಯರ್ ಒನ್ ಮೋರ್ ಕಾನ್ಸೆಪ್ಟ್ ಅಂದರೆ ಡೈರೆಕ್ಟ್ ಫಾರ್ಮುಲಾಸ್ ಥರನೇ ನೋಡೋಣ. ಸಪೋಸ್ ಸಿ ಹಿಯರ್ ಪಾರ್ಟಿಕಲ್ ಅನ್ನೋ ನಿಮಗೆ ಇದು ಪಾರ್ಟಿಕಲ್ ಮೂವ್ಸ್ ಅಬ್ಸರ್ವ್ ಮಾಡಿ. ಪಾರ್ಟಿಕಲ್ ಅನ್ನೋದು ಮೂವ್ ಆಗ್ತಾ ಇದೆ. ಫಾರ್ ಟೈಮ್ ಇಂಟರ್ವೆಲ್ ಆಫ್ t1 it is moving with some acceleration a1, and next for the time interval of t2 it is moving with acceleration a2. Then what is the average acceleration ಅಂತ ಹೇಳಬಹುದು. ಅರ್ಥ ಇದೆ ಇಲ್ಲಿ ಕ್ವಶನ್ ಏನು ಅಂತ ಅಂದ್ಬಿಟ್ಟು ನೋಡಿ, t1 ಇಂಟರ್ವೆಲ್ ಆಫ್ ಟೈಮ್ ಅಲ್ಲಿ a1 ಆಕ್ಸಲರೇಷನ್ ಹೋಗ್ತಾ ಇದೆ, t2 ಇಂಟರ್ವಲ್ ಆಫ್ ಟೈಮ್ ಅಲ್ಲಿ a2 ಆಕ್ಸಲರೇಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತಂದಿದ್ದಾಗ average acceleration ಅನ್ನೋದು it is always equals to, see here we can write this as a1 into t1 plus a2 into t2 divided by t1 plus t2 ಅಂತ ಬರಿಬಹುದು. t1 plus t2 ಅಂತ ಬರಿಬಹುದು. ಗೊತ್ತಾಯ್ತಲ್ಲಪ್ಪ ಹೇಳಿದ್ದೇನಂತ ಅಂದ್ಬಿಟ್ಟು ದಿಸ್ ಇಸ್ ಅವರೇಜ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಈ ಆಕ್ಸಲರೇಷನ್ ನಿಮಗೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಇಲ್ಲ ಝೀರೋನು ಸಹ ಆಗಿರ್ಬೋದು. ಓಕೆ, ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಕಾನ್ಸೆಪ್ಟ್ ಆಫ್ ಆಕ್ಸಲರೇಷನ್. ಅರ್ಥ ಆಗ್ತದಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಥಿಂಕ್ ಮಾಡಿ ಏನು ಮಾಡಬಹುದು ಅಂತ ಯೋಚನೆ ಮಾಡಿ. ಸೊ ಇದನ್ನು ಬೇಸ್ ಮಾಡಿಕೊಂಡು ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಇವಾಗ ಸಾಲ್ವ್ ಮಾಡೋಣ. ಥಿಂಕ್ ಮಾಡಿ ಇಲ್ಲಿ. So it's one of the NCERT based question. So please see here, the position x of a particle varies with the time t as x is equals to at square minus bt cube ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ position of the particle is changing according to the equation x equal to at square minus bt cube. ಈ ಒಂದು ಈಕ್ವೇಷನ್ ನೀವು ಅಬ್ಸರ್ವ್ ಮಾಡಿದ್ದಾಗ ಪೊಸಿಷನ್ ಅನ್ನೋದು ಟೈಮ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು. ಅವ್ರೇನು ಕೇಳಿದಾರೆ ನೋಡಿ ಇಲ್ಲಿ, ದ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ವಿಲ್ ಬಿ ಝೀರೋ ಅಟ್ ದ ಟೈಮ್ ಟಿ. ಅಂದರೆ ಯಾವ ಟೈಮಲ್ಲಿ ಅದರ ಆಕ್ಸಲರೇಷನ್ ಅನ್ನೋದು ಝೀರೋ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅನ್ನೋದನ್ನ ನೋಡಿ. x is equals to at square minus bt cube. ಆಕ್ಸಲರೇಷನ್ ಅಲ್ಲೋ ಬೇಕಾಗಿರೋದು ನಮಗೆ. ಸೊ ಫಸ್ಟ್ ಆಕ್ಸಲರೇಷನ್ ಇನ್ ಟರ್ಮ್ಸ್ ಆಫ್ ಟೈಮ್ನ ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಬೇಕಂದ್ರೆ ವೆಲಾಸಿಟಿ ಬೇಕಲ್ವಾ?
ಸೊ ಫಸ್ಟ್ ವೆಲಾಸಿಟಿ ಫೈಂಡ್ ಔಟ್ ಮಾಡೋಣ, dx/dt. ಇದನ್ನು ಡಿಫರೆನ್ಷಿಯೇಟ್ ಮಾಡೋದು ಆಲ್ರೆಡಿ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೇರ್ಫೋರ್ ಡಿಫರೆನ್ಷಿಯೇಟ್ ಮಾಡಿದ್ದಾಗ ನಿಮಗೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 2at ಮೈನಸ್ 3bt ಸ್ಕ್ವೇರ್ ಅಂತ ಬರಿಬಹುದು. ನಾವು ಆಕ್ಸಲರೇಷನ್ ಆಗುತ್ತೆ ನೋಡಿ ಇಲ್ಲಿ dv/dt ಅಲ್ವಾ. ಸೊ ಇದನ್ನು ಡೈರೆಕ್ಟಾಗಿ ಡಿಫರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ನಮಗೆ 2a ಮೈನಸ್ 3 × 2 ಅಂದರೆ 6 ಓಕೆ bt ಅಂತ ಬರುತ್ತೆ. 2a ಮೈನಸ್ 6bt ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇರಲ್ವಾ? ದಿಸ್ ಈಸ್ ದ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್. ಬಟ್ ಅವ್ರೇನು ಕೇಳ್ತಾರೆ ನಿಮಗೆ, ಗಿವೆನ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0, ಆಕ್ಸಲರೇಷನ್ 0 ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಆಕ್ಸಲರೇಷನ್ ಏನಪ್ಪ ಇಲ್ಲಿ ನಿಮಗೆ 2a ಮೈನಸ್ 6bt ಅಲ್ವಾ. 2a ಮೈನಸ್ 6bt ಇಸ್ ಈಕ್ವಲ್ ಟು 0. ದೇರ್ಫೋರ್ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಬಂದು ನಿಮಗೆ. ಸೊ 2a/6b ಇಸ್ ಈಕ್ವಲ್ ಟು t ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಟೈಮ್ t is equals to a/3b ಬರುತ್ತೆ. This is the time after which its acceleration becomes equals to 0. That is option C. ಗೊತ್ತಾಯ್ತು ಅಲ್ವಾ? ಇಂಥ ಒಂದು ಕ್ವಶನ್ಸ್ ನಿಮಗೆ ಕೇಳ್ತಾ ಇರ್ತಾರೆ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ. KCETಯಲ್ಲೂ ಸಹ ಇಂಥ ಒಂದು ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ನೋಡಿ, ಯಾರಾದರೆ ಈ ಪ್ರಾಬ್ಲಮ್ಸ್ ಮೋಷನ್ ಸ್ಟ್ರೈಟ್ ಲೈನ್ ಪ್ರಾಬ್ಲಮ್ಸ್ ನೀವು ಅನಲೈಸ್ ಮಾಡ್ತೀರೋ ಡೆಫಿನೆಟ್ಟಾಗಿ ಅವರೇ ತುಂಬ ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸ್ಪೀಡ್ ಅನ್ನೋದು ಸಹ ನಿಮಗೆ ಡೆಫಿನೆಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡೋಣ. ದ ರಿಲೇಷನ್ ಬಿಟ್ವೀನ್ ಟೈಮ್ t ಆ್ಯಂಡ್ ಡಿಸ್ಟೆನ್ಸ್ x ಈಸ್ t is equals to alpha x square plus beta x ಅಂತ ಕೊಟ್ಟಿದ್ದಾರೆ. where alpha and beta are constants. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಟ್ವಿಸ್ಟ್ ಮಾಡೋದಕ್ಕೆ ಕ್ವಶನ್ ಕೇಳಿದ್ದಾರೆ. ಟೈಮ್ t ಕೊಟ್ಟಿದ್ದಾರೆ. ಜನರಲ್ಲೇ ಎಕ್ಸ್ ಕೊಟ್ಟರೆ ಹೇಗೆ ಮಾಡಬೇಕು ಅಂತ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಇನ್ ಟರ್ಮ್ಸ್ ಆಫ್ t ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ದ ರಿಟಾರ್ಡೇಷನ್ ಅಂದರೆ ಬೇರೆ ಏನೂ ಅಲ್ಲ, ಆಕ್ಸಲರೇಷನ್ನೇ ನಿಮಗೆ ಮೈನಸ್ ಸೈನಲ್ಲಿ ಬರುತ್ತೆ. ಮೈನಸ್ ಸೈನಲ್ಲಿ ಬಂದರೆ ಅದು ರಿಟಾರ್ಡೇಷನ್ ಅಂತ ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸಿ ಹಿಯರ್ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್. ನೋಡಿ ಇಲ್ಲಿ ಟೈಮ್ t is equals to alpha x square plus beta x. ಆಕ್ಸಲರೇಷನ್ ಅಂದರೆ ಮೀನಿಂಗ್ ಏನಪ್ಪ? dv/dt. ವಿ ಅಂದ್ರೇನು? dx/dt. ಹಾಗಾಗಿ ಫಸ್ಟ್ dx/dt ನಮಗೆ ಬೇಕು. dx/dt ಬೇಕು ಅಂತಂದರೆ ಇದನ್ನು ವಿತ್ ರೆಸ್ಪೆಕ್ಟು ಎಕ್ಸ್ನ ಡಿಫರೆನ್ಷಿಯೇಟ್ ಮಾಡೋಣ. dt/dx ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ರೆಸಿಪ್ರೋಕಲ್ ತೊಗೊಂಡ್ರೆ dx/dt ಬಂದುಬಿಡುತ್ತೆ. ಸೊ ಇಲ್ಲೇನಾಗತ್ತೆ ನೋಡಿ, ಇಲ್ಲಿ 2 α x ಪ್ಲಸ್ ಬೀಟಾ ಅಂತ ಬರಿಬಹುದು. ಇದರಿಂದ ನಾವು dx/dt ಏನಾಗತ್ತೆ ನೋಡಿ, ಇಲ್ಲಿ ನಥಿಂಗ್ ಬಟ್ ವೆಲಾಸಿಟಿ ಅಲ್ವಾ. ಇಟ್ ಈಸ್ 1/2 α x ಪ್ಲಸ್ ಬೀಟಾ. ಅರ್ಥ ಆಯ್ತಾ? ನಾವು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ದಟ್ ಈಸ್ ಆಕ್ಸಲರೇಷನ್ ಅಲ್ವಾ. ದಟ್ ಈಸ್ ಎ ಏನಾಗುತ್ತೆ ನೋಡೋಣ. ಆಕ್ಸಲರೇಷನ್ ಇಸ್ ಥಿಂಗ್ ಬಟ್ dv/dt. ಬಟ್ ನಾನು ಚೈನ್ ರೂಲ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ನಿಮಗೆ ಏನಂತ ಬರಿಬೋದು ನೋಡಿ, ವಿ ಇಂಟು ಏನಪ್ಪ ಬರಿಬೋದು ಇಲ್ಲಿ dv/dx ಅಂತ ಬರಿಬಹುದು. ಓಕೆನಾ? ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ವಿ ವ್ಯಾಲ್ಯೂ? ಓಕೆ, ಲೆಟ್ ಇಟ್ ಬಿ. ಆಪ್ಷನ್ಸ್ ಎಲ್ಲ ನೋಡಿದಾಗ ಎಲ್ಲ ವಿ ಅಲ್ಲೇ ಇದೆ ನಮಗೆ. ಹಾಗಾಗಿ ವಿನ ಹಾಗೆ ಇಟ್ಕೊಳ್ಳೋಣ. d/dx ಆಫ್ ಇಲ್ಲಿ ವಿ ಅಂತಂದರೆ 1/2 α x ಪ್ಲಸ್ ಬೀಟಾ ಅಂತ ಬರಿಬಹುದು. ಸೊ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಇಲ್ಲಿ ಅಂತಂದಾಗ, ಸೊ ಫಸ್ಟ್ ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿ. 2 α x ಪ್ಲಸ್ ಬೀಟಾನ ಎಕ್ಸ್ ಅಂತ ಟ್ರೀಟ್ ಮಾಡಿದ್ದಾಗ ಡಿಫರೆನ್ಷಿಯೇಷನ್ 1/x ಏನಾಗುತ್ತೆ ಹೇಳಿ? ಮೈನಸ್ 1/2x² ಅಂತ ಬರುತ್ತೆ. ಸೊ ಡಿಫರೆನ್ಷಿಯೇಷನ್ 1/x ಇಸ್ ಈಕ್ವಲ್ಸ್ ಟು ಮೈನಸ್ 1/2x² ಅಂತ ಬರಿಬಹುದು. ಗೊತ್ತಾಗಿದಲ್ವಾ? ಸೊ ಸಿ ಹಿಯರ್. ಸೊ ಬೇಸ್ಡ್ ಆನ್ ದಟ್ ಸೊ ನಾವು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಇಲ್ಲಿ ಆಕ್ಸಲರೇಷನ್ ಎ ಇಸ್ ಈಕ್ವಲ್ಸ್ ಟು ವಿ ಇಂಟು ಮೈನಸ್ 1/2
2 ಇಂಟು ಎಕ್ಸ್ ಸ್ಕ್ವೇರ್. ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ ಹಿಯರ್? 2 ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಅಲ್ವಾ? 2 ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಏನದು ಅಂತ ನೋಡೋಣ. ವಿ ಕ್ಯಾನ್ ಸೇ ಎ ಈಸ್ ಈಕ್ವಲ್ಸ್ ಟು 2 ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಅಂತಂದರೆ ವಿ ಕ್ಯಾನ್ ಗೋ ವಿತ್ ಏನು ಬರುತ್ತೆ ನೋಡಿ ಇಲ್ಲಿ. ಒಂದು ನಿಮಿಷ, ಎಲ್ಲೋ ಮಿಸ್ಟೇಕ್ ಮಾಡಿದ್ದೀನಿ, ಪ್ಲೀಸ್ ಒಂದು ನಿಮಿಷ ಇಲ್ಲಿ ನೋಡೋಣ. ಇಲ್ಲಿ ಡಿಫರೆನ್ಷಿಯೇಷನ್ ಒಂದು ಸರ್ ಚೆಕ್ ಮಾಡಿ. ಇಲ್ಲಿ ಡಿಫರೆನ್ಷಿಯೇಷನ್ ನಾನು ಪ್ರಾಪರಾಗಿ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಒಂದು ನಿಮಿಷ. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಸೊ ಅಬ್ಸರ್ವ್ ಮಾಡಿ. 1/x ಅಂತಂದರೆ ಎಕ್ಸ್ ಪವರ್ -1 ಅಲ್ವಾ? d/dx ಎಕ್ಸ್ ಪವರ್ -1 ಅಂತ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ -1/x² ಬರಬೇಕಪ್ಪ. -1/x², ನಾಟ್ 2x². ಪ್ಲೀಸ್ ಚೇಂಜ್ ಮಾಡಿ, ಸಾರಿ. ಯು ಕ್ಯಾನ್ ಸೇ ದ್ಯಾಟ್ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಿಮಗೆ ಈ 2 ಬರಲ್ಲ. ಓಕೆನಾ? ಇವಾಗ ಸಿಂಪ್ಲಿಫೈ ಮಾಡಿ. 1 ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್, ಇಂಟು ವಿ ಹ್ಯಾವ್ ಟು ಡಿಫರೆನ್ಷಿಯೇಟ್ ದಿಸ್ ಇಂಟು ವಿ ಹ್ಯಾವ್ ಟು ಡಿಫರೆನ್ಷಿಯೇಟ್ 2 ಆಲ್ಫಾ ಎಕ್ಸ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಅಂತಂದರೆ ಜಸ್ಟ್ ವಿಲ್ ಗೆಟ್ ಇಟ್ ಆ್ಯಸ್ 2 ಆಲ್ಫಾ ಅಂತ ಬರುತ್ತೆ. ಸೊ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ -2 ಆಲ್ಫಾ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಿ ಅಂದರೆ ಏನಪ್ಪ ಇಲ್ಲಿ 1/2 ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಅಲ್ವಾ? ಸೊ ಹೋಲ್ ಸ್ಕ್ವೇರ್ ಇದ್ದರೆ ನಿಮಗೆ ಏನು ಬರುತ್ತೆ? v² ಅಂತ ಬರೀಬಹುದು ಈ ಒಂದು ಹೋಲ್ ಕ್ವಾಂಟಿಟಿನ. ವಿ ಕ್ಯಾನ್ ರೈಟ್ ದಿಸ್ ಹೋಲ್ ಕ್ವಾಂಟಿಟಿ ಆ್ಯಸ್ v². ದೇರ್ಫೋರ್ ಯು ಕ್ಯಾನ್ ರೈಟ್ a is equals to -2 ಆಲ್ಫಾ v³ ಅಂತ ಬರುತ್ತೆ. ಅರ್ಥ ಇದೆಲ್ಲ ಸಿಂಪ್ಲಿಫಿಕೇಶನ್. ನಿಮಗೆ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ, ವಿ ಕ್ಯಾನ್ ಎಕ್ಸ್ಪ್ಲೈನ್ ದಟ್. ದೇರ್ಫೋರ್ ವಾಟ್ ಈಸ್ ದ ಆಪ್ಷನ್ ಫಾರ್ ದಟ್? ಮೈನಸ್ ಬಂದಿರೋದ್ರಿಂದ ರಿಟಾರ್ಡೇಷನ್ ಅಂತ ತಗೋಬಹುದು. ವಿ ಕ್ಯಾನ್ ರೈಟ್ 2 ಆಲ್ಫಾ v³. 2 ಆಲ್ಫಾ v³. ಓಕೆ, ಇಲ್ಲಿ ನಿಮಗೆ ಮಿಸ್ ಆಗಿದೆ. ಈಸ್ 2 ಆಲ್ಫಾ ಕ್ಯೂಬ್ ರೀ, ಇದು v² ಅಂತ ಪ್ರಿಂಟ್ ಆಗಿದೆ. ಸೊ ಪ್ಲೀಸ್ ಚೇಂಜ್ ದಟ್ 2 ಆಲ್ಫಾ v³. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, ಎ ಬಾಡಿ ಸ್ಟಾರ್ಟ್ಸ್ ಫ್ರಮ್ ದ ಆರಿಜಿನ್ and moves along the x-axis such that its velocity at any instant is given by velocity value ಕೊಟ್ಟಿದ್ದಾರೆ. v is equals to 4t³ minus 2t ಅಂತ ಅಂದ್ಬಿಟ್ಟು, where t is in second and velocity is in meter per second. What is the acceleration of the particle? When it is 2 meter from the origin ಅಂತ ಹೇಳ್ತಾ ಇದ್ದಾರೆ. ಅಬ್ಬಾ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಕ್ವಶನ್. ನಿಮಗೆ ಪಾರ್ಟಿಕಲ್ ಆಕ್ಸಲರೇಷನ್ ಏನಾಗಿರುತ್ತೆ, ಅದು 2 ಮೀಟರ್ ಡಿಸ್ಟೆನ್ಸ್ ಹೋಗಿದ್ದಾಗ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೌ ಕ್ಯಾನ್ ವಿ ಡೂ ದ್ಯಾಟ್? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಪೊಸಿಷನ್ ನಾವು ಚೆಕ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತು x is equals to ಇಂಟಗ್ರಲ್ v ಇಂಟು dt. ಹೇಳಿದ್ದೀನಿ ನೋಡಿ ನಿಮಗೆ, ಇಂಟಿಗ್ರೇಷನ್ ಆಫ್ v ಅಂದರೆ ಎಷ್ಟು ಇಲ್ಲಿ 4t³ ಮೈನಸ್ 2t ಇಂಟು dt ಅಂತ ಬರಿಬಹುದು. ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ಇಲ್ಲಿ ನೋಡಿ, ಹೇಳಿ ನೋಡೋಣ. ಸೊ ಡೈರೆಕ್ಟಾಗಿ ಬರಿಬೋದಾ? ಇಲ್ಲಿ t⁴ ಮೈನಸ್ t² ಅಂತ ಬರುತ್ತೆ. ಗೊತ್ತಾಯ್ತಾ? ಇವಾಗ ನೋಡಿ, ಅಟ್ x is equal to 2 ಏನು ಮಾಡಕ್ಕೆ ಹೋಗ್ತಾ ಇದೀವಿ ನಾವು ಅಂತಂದರೆ, 2 ಮೀಟರ್ ಡಿಸ್ಟೆನ್ಸ್ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅಂತ ನಾವು ಚೆಕ್ ಮಾಡೋಣ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಅಟ್ x = 2 ಅಂತಂದರೆ ವಿ ಕ್ಯಾನ್ ರೈಟ್ 2 ವಿಲ್ ಬಿಕಮ್ ಈಕ್ವಲ್ಸ್ ಟು t² ಕಾಮನ್ t ಇನ್ನೊಂದು ಸ್ಟೆಪ್ ಬರಿತೀನಿ, t⁴ ಮೈನಸ್ t². ಇಲ್ಲಿ ನೋಡಿ, ಸೊ ಅಬ್ಸರ್ವ್ ದ್ಯಾಟ್ 2 is equals to t² ನಾವು ಕಾಮನ್ ತೆಗೆದ್ರೆ ಏನು ಬರ್ಬೋದು ಇಲ್ಲಿ ನಮಗೆ? t², ಎರಡರಲ್ಲೂ t² ಕಾಮನ್ ತೆಗೆದ್ರೆ t² -1 ಬರುತ್ತೆ. t² -1 ಕರೆಕ್ಟ್ ಅಲ್ವಾ? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು. ಇಫ್ ಯು ಸಿಂಪ್ಲಿಫೈ ದಿಸ್ ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರ್ಬೋದು ಅಂತ ನೋಡೋಣ. t². ಇಲ್ಲ ಅಂತಂದರೆ ಇದನ್ನು ಕ್ವಾಡ್ರೇಟಿಕ್ ಈಕ್ವೇಷನ್ ಥರ ನಾವು ರೆಡ್ಯೂಸ್ ಮಾಡಿಕೊಂಡು ಮಾಡಬಹುದು. ಒಂದು ಸರಿ ನೋಡೋಣ.
ಸೊ 2 ಈಸ್ ಈಕ್ವಲ್ಸ್ ಟು ಟಿ ಪವರ್ 4 ಮೈನಸ್ ಟಿ ಸ್ಕ್ವೇರ್ ಅಲ್ವಾ. ಸೊ ನಾನಿಲ್ಲಿ ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಮೈನಸ್ 2 ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಬರಿಬಹುದು. ಕರೆಕ್ಟ್ ಆಗಿದಲ್ಲ ರೀ. ದೇರ್ಫೋರ್ ಇಲ್ಲಿ ನಾವು ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್, ಇದನ್ನು ಎಕ್ಸ್ ಅಂತ ಟ್ರೀಟ್ ಮಾಡಿಕೊಂಡ್ರೆ ಮೈನಸ್ 2t ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಮೈನಸ್ 2 ಬಿಕಮ್ಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಟಿ ಸ್ಕ್ವೇರ್ ನಾವು ಕಾಮನ್ ತೆಗೆದ್ರೆ ಟಿ ಸ್ಕ್ವೇರ್ ಮೈನಸ್ 2 ಬರುತ್ತೆ, ಪ್ಲಸ್ ಇಲ್ಲಿ ನಾವು 1 ಕಾಮನ್ ತೆಗೆದ್ರೆ ಟಿ ಸ್ಕ್ವೇರ್ ಮೈನಸ್ 2 ನಮಗೆ ಬರುತ್ತೆ. ಸೊ ಇಲ್ಲೆಲ್ಲ ಮಿಸ್ ಆಗ್ತಾ ಇದೆ. ಟಿ ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್, ಒಂದು ನಿಮಿಷ, ಮೈನಸ್ 2t ಸ್ಕ್ವೇರ್ ಪ್ಲಸ್ ಟಿ ಸ್ಕ್ವೇರ್ ಅಂತಂದರೆ ಇಫ್ ಯು ಟೇಕ್ ಟಿ ಸ್ಕ್ವೇರ್ ಕಾಮನ್ ಇಲ್ಲಿಗೆ ಟಿ ಸ್ಕ್ವೇರ್ ಮೈನಸ್ 2 ಇಟ್ ಈಸ್ ಈಕ್ವಲ್ ಟು 0. ಇಟ್ ಈಸ್ ಈಕ್ವಲ್ ಟು 0. ಸೊ ಇವೆರಡರಲ್ಲಿ ನಾವು ಟಿ ಸ್ಕ್ವೇರ್ ಮೈನಸ್ 2 ಕಾಮನ್ ತೆಗೆದ್ರೆ ಟಿ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ ನಮಗೆ ಸಿಂಪ್ಲಿಫೈ ಮಾಡಿದ್ದಾಗ ಟೈಮ್ ಟಿ ಇಸ್ ಈಕ್ವಲ್ಸ್ ಟು √2 ಸೆಕೆಂಡ್ಸ್ ಬರುತ್ತೆ. ಇಲ್ಲ ಅಂತಂದರೆ ಟೈಮ್ ಟಿ ಇಸ್ ಈಕ್ವಲ್ಸ್ ಟು ಟಿ ಸ್ಕ್ವೇರ್ ಈಕ್ವಲ್ ಟು -1 ಬರುತ್ತೆ. ಸೊ ವಿಚ್ ಈಸ್ ನಾಟ್ ಪಾಸಿಬಲ್. ಅಂದರೆ ಟೈಮ್ ಅನ್ನೋದು ನಿಮಗೆ √2 ಸೆಕೆಂಡ್ಸ್ ಬರುತ್ತೆ. ಅಂದರೆ ಆಫ್ಟರ್ √2 ಸೆಕೆಂಡ್ಸ್ ದ ಪಾರ್ಟಿಕಲ್ ವಿಲ್ ಬಿ ಅಟ್ ಅ ಡಿಸ್ಟೆನ್ಸ್ ಈಕ್ವಲ್ ಟು 2 ಮೀಟರ್ ಅಂತ ಹೇಳ್ಬೋದು. ದೇರ್ಫೋರ್ ವಿ ಕ್ಯಾನ್ ಸಿಂಪ್ಲಿಫೈ ವಾಟ್ ಈಸ್ ದ ಆಕ್ಸಲರೇಷನ್. ಓಕೆನಾ. ನೋಡಿ 2 ಮೀಟರ್ ಡಿಸ್ಟೆನ್ಸ್ ಹೋಗೋದಕ್ಕೆ ಟೈಮ್ ಎಷ್ಟು ತಗೊಳ್ತಾ ಇದೆ? √2 ಸೆಕೆಂಡ್ಸ್ ಅಲ್ವಾ. ಅಂದರೆ at time t equal to √2 seconds, if we find acceleration, that will be our answer ಅಂತ ಹೇಳಬಹುದು. ವೆಲಾಸಿಟಿ ಬಂದಿದೆ ನಮಗೆ. what is the velocity? this is the velocity. so simplify ಮಾಡೋಣ. therefore acceleration becomes equals to d by dt of what is velocity here? it is t power 4t cube minus 2t. 4t cube ಮೈನಸ್ 2t. ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡೋಣ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾಗ ಫಾಸ್ಟ್ 12t ಸ್ಕ್ವೇರ್ ಮೈನಸ್ ಟಿ ಅಂತ ಬರುತ್ತೆ. ದೇರ್ಫೋರ್ ಅಟ್ ಟೈಮ್ ಟಿ ಈಸ್ ಈಕ್ವಲ್ಸ್ ಟು √2 ಸೆಕೆಂಡ್ಸ್. ಸೊ ಸಿಂಪ್ಲಿಫೈ ಮಾಡಿ. ಇಲ್ಲಿ ಮತ್ತು ಮಿಸ್ಟೇಕ್ ಆಯಿತು, ಜಸ್ಟ್ 2 ಅಷ್ಟೇ ಇಲ್ಲಿ ಬರೋದು. ಸೊ ಇಟ್ ಈಸ್ ಈಕ್ವಲ್ಸ್ ಆಕ್ಸಲರೇಷನ್ ಬಿಕಮ್ಸ್ ಈಕ್ವಲ್ಸ್ ಟು 12 ಇಂಟು √2 ಹೋಲ್ ಸ್ಕ್ವೇರ್ ಮೈನಸ್ 2 ಅಂತಂದರೆ ನಿಮಗೆ 12 2 = 24 ಮೈನಸ್ 2 ಅಂತಂದರೆ 22 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ ರೀ. ಅರ್ಥ ಇದೇನು ರೀ? ದೇರ್ಫೋರ್ ಯು ಕ್ಯಾನ್ ರೈಟ್ 22 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. Now let us see the next numerical ನೋಡೋಣ. A body of mass 10 kg is moving with velocity of 10 meter per second when a constant force acts for 4 seconds. When constant force acts for 10 seconds. ಅವು ಏನಾಗ್ಬೋದು ನೋಡಿ ಇಲ್ಲಿ. ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್? ಏನು ಹೇಳ್ಬೋದು ನಾವಿಲ್ಲಿ? ಎ ಬಾಡಿ ಆಫ್ ಮಾಸ್ 10 kg ಈಸ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ. ಆಫ್ 10 ಮೀಟರ್ ಪರ್ ಸೆಕೆಂಡ್. ಒಂದ್ಸರಿ ಪ್ರಾಬ್ಲಮ್ನ ನೀಟಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ ಒಂದ್ಸರಿ ನೋಡಿ. ಎ ಬಾಡಿ ಆಫ್ ಮಾಸ್ 10 kg ಈಸ್ ಮೂವಿಂಗ್ ವಿತ್ ಎ ಕಾನ್ಸ್ಟೆಂಟ್ ವೆಲಾಸಿಟಿ ಆಫ್ 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ವೆನ್ ಎ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟ್ಸ್ ಫಾರ್ 4 ಸೆಕೆಂಡ್ ಆನ್ ಇಟ್ ಮೂವ್ಸ್ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ದ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ಇಟ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ನೋಡೋಣ. ಇಲ್ಲಿ ಪಾರ್ಟಿಕಲ್ ಲೆಟ್ ಅಸ್ ಸೇ ಇಟ್ ಈಸ್ ಮೂವಿಂಗ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ವಿತ್ ವೆಲಾಸಿಟಿ ಲೆಟ್ ಇಟ್ ಬಿ v1 ಅಂತ ಕರೆಯೋಣ. 10 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಮತ್ತು ನಿಮಗೆ ಇಟ್ ಮೂವ್ಸ್ ಫೋರ್ಸ್ ಯಾವಾಗಾದರೆ ನಿಮಗೆ 4 ಸೆಕೆಂಡ್ಸ್ ಆ್ಯಕ್ಟ್ ಮಾಡುತ್ತೋ ಆವಾಗ ವೆಲಾಸಿಟಿ 2 ಮೀಟರ್ ಪರ್ ಸೆಕೆಂಡಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. v2 ಈಸ್ ಈಕ್ವಲ್ಸ್ ಟು 2 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ಆಕ್ಸಲರೇಷನ್ ಪ್ರೊಡ್ಯೂಸ್? ನಮಗೆ ಗೊತ್ತಿದೆ ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಟೇಕನ್. ಸೊ ದಟ್ ಈಸ್ v2 ಮೈನಸ್ v1 ಡಿವೈಡ್ ಬೈ ಟೈಮ್ ಡೆಲ್ಟಾ ಟಿ. ಸೊ ವಾಟ್ ಈಸ್ ದ ಫೈನಲ್ ಥಿಂಗ್? ಇಟ್ ಈಸ್ ಆಪೋಸಿಟ್ ಅಲ್ವಾ. -2 ಅಂತ ಬರೀಬೋದು. ಇನಿಷಿಯಲಿ ಅಂತಂದಾಗ -10 ಡಿವೈಡ್ ಬೈ ಟೈಮ್ ಈಸ್ 4. ಇಟ್ ಈಸ್ -12 ಡಿವೈಡ್ ಬೈ 4 ಅಂತಂದಾಗ ವಿಲ್ ಗೆಟ್ -3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ದೇರ್ಫೋರ್ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ಏನದು ಅಂತಂದರೆ ಪೊಸಿಷನ್ ಟೈಮ್ ಗ್ರಾಫ್. ಕ್ವಶನ್ಸ್ ತುಂಬ ಈಸಿಯಾಗಿರುತ್ತೆ, ಆದರೂ ಸಹ ಅನಾಲಿಸಿಸ್ ಮಾಡಬೇಕಾಗಿರುತ್ತೆ.
ಯಾಕಂದರೆ ನಿಮಗೆ ಎಂಟ್ರೆನ್ಸಲ್ಲಿ ಕೊಟ್ಟೇ ಇದ್ದಾರೆ. ಸೊ ವಾಟ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್? ಇಟ್ ಈಸ್ ನಥಿಂಗ್ ಬಟ್ ದ ಗ್ರಾಫ್ ಡ್ರಾನ್ by taking position along y axis. ನೋಡಿ ಪೊಸಿಷನ್ ಆಫ್ ಎ ಪಾರ್ಟಿಕಲ್ನ ಓಕೆ ವೈ ಆಕ್ಸಿಸಲ್ಲಿ ತಗೊಂಡು ಟೈಮ್ನ ಎಕ್ಸ್ ಆಕ್ಸಿಸಲ್ಲಿ ತಗೊಂಡು ಗ್ರಾಫ್ನ ಡ್ರಾ ಮಾಡಿದ್ರೆ ನಮಗೆ ಬರೋದು ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ತಾರೆ. ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಸ್ ಕಾಲ್ಡ್ ಆಸ್ ಪೊಸಿಷನ್ ಟೈಮ್ ಗ್ರಾಫ್. ನೋಡಿ ಫಾರ್ ಎಕ್ಸಾಂಪಲ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಈ ಗ್ರಾಫಿಂದ ಏನು ಬರುತ್ತೆ ಅನ್ನೋದು ನಾವು ಅನಲೈಸ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಪಾರ್ಟಿಕಲ್ ಅನ್ನೋದು ಎ ಇಂದ ಬಿಗೆ ಮೂವ್ ಆಗಿದೆ, ಸ್ಟ್ರೈಟ್ ಲೈನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಈ ಟೀಟಾ ಅನ್ನೋದು ನಿಮಗೆ ಟೈಮ್ ಜೊತೆ ಟೈಮ್ ಆಕ್ಸಿಸ್ ಜೊತೆ ಆ್ಯಂಗಲ್ ಮಾಡ್ತಾ ಇದೆ. ದೇರ್ ಫೋರ್ ಇಫ್ ಯು ಕ್ಯಾಲ್ಕುಲೇಟ್ ಅಬ್ಸರ್ವ್ ಮಾಡಿ ಇಲ್ಲಿ. So what is this here? y2 is the final position, y1 is the initial position. So ನಮಗೆ ಗೊತ್ತಿದೆ, ಸ್ಲೋಪ್ ಫೈಂಡ್ ಔಟ್ ಮಾಡೋಣ, ಏನು ಬರುತ್ತೆ ಅಂತ ಒಂದ್ಸರಿ ನೋಡೋಣ. ಸೊ y2 minus y1 divided by t2 minus t1 which is nothing but delta y by delta t ಅಂತ ಬರುತ್ತೆ. ಸೊ therefore we can say that slope ಅನ್ನೋದು ಏನು ರೆಪ್ರೆಸೆಂಟ್ ಮಾಡುತ್ತೆ, delta y by delta t ಅಂತಂದರೆ it will give velocity or speed ಅಂತ ಹೇಳ್ಬೋದು. Slope of position time graph will always represent what is the speed or velocity ಅಂತ ಹೇಳ್ತೀವಿ. Now let us see the different position time graphs for various situations of the particle. ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ, ಯಾಕಂದರೆ ಇದೆಲ್ಲ ಭಾಳ ಇಂಪಾರ್ಟೆಂಟ್, JEE ಲೆವೆಲ್ಗೂ ಸಹ ನಿಮಗಿದು ಹೆಲ್ಪ್ ಆಗುತ್ತೆ. ಸೊ ವಾಟ್ ಈಸ್ ದ ವೇರಿಯಸ್ ಪೊಸಿಷನ್ ಟೈಮ್ ಗ್ರಾಫ್ಸ್ ಅಂಡ್ ದೇರ್ ಇಂಟರ್ಪ್ರಿಟೇಷನ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಇಲ್ಲಿ ಪೊಸಿಷನ್ ಮತ್ತು ಟೈಮ್ ನಿಮಗೆ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್ ಅಂತ ಬಂದಿದೆ. ಅಂದರೆ ಮೀನಿಂಗ್ ಏನು ಅಂತಂದರೆ ಟೀಟಾ ಸ್ಲೋಪ್ ಅನ್ನೋದು 0 ಆಗಿದೆ, ಸ್ಪೀಡ್ ಇಲ್ಲ ವೆಲಾಸಿಟಿ ಅನ್ನೋದು 0 ಆಗಿರುತ್ತೆ. ದೇರ್ಫೋರ್ ಲೈನ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್ ರೆಪ್ರೆಸೆಂಟ್ ದ್ಯಾಟ್ ಪಾರ್ಟಿಕಲ್ ಈಸ್ ಅಟ್ ರೆಸ್ಟ್. ಪಾರ್ಟಿಕಲ್ ಅನ್ನೋದು ರೆಸ್ಟಲ್ಲಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನಿಮಗೆ ಈ ಪ್ಯಾರಲಲ್ ಟು ಪೊಸಿಷನ್ ಆಕ್ಸಿಸ್ ಬಂದಿದೆ ಅಂತಂದು ಅನ್ಕೊಳ್ಳಿ, ಪ್ಯಾರಲಲ್ ಟು ಪೊಸಿಷನ್ ಆಕ್ಸಿಸ್, ಆವಾಗ ನಿಮಗೆ ಸ್ಲೋಪ್ 90 ಡಿಗ್ರಿ ಆಗುತ್ತೆ, ವೆಲಾಸಿಟಿ ಇನ್ಫಿನಿಟಿ ಅಂತ ಹೇಳ್ಬೋದು. ಓಕೆ, ದೇರ್ ಫೋರ್ ವಾಟ್ ಹ್ಯಾಪನ್ಸ್ ಹಿಯರ್ ಅಂತಂದಾಗ ಟೈಮ್ ಡಸ್ ನಾಟ್ ಚೇಂಜ್, ಟೈಮ್ ಚೇಂಜ್ ಆಗುತ್ತೆ. ಸೊ ಇದನ್ನೊಂದ್ಸರಿ ನಾವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಹೈಲಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಟೈಮ್ ಅನ್ನೋದು ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ, ಮಿಲಿ ಸೆಕೆಂಡ್ಸ್ ಆಗಿರ್ಬೋದು, ಮೈಕ್ರೋ ಸೆಕೆಂಡ್ಸಲ್ಲಿ ನಿಮಗೆ ಟೈಮ್ ಆಲ್ವೇಸ್ ಕೀಪ್ಸ್ ಆನ್. ಇಲ್ಲಿ ಬರ್ದಿದೆ ನೋಡಿ, ಪ್ರಾಕ್ಟಿಕಲಿ ದಿಸ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾರೆ. ಇಟ್ ಜಸ್ಟ್ ಅನ್ ಐಡಿಯಲ್ ಕೇಸ್ ಅಂತ ಹೇಳ್ಬೋದು. ನೋಡಿ ನೆಕ್ಸ್ಟ್ ಒನ್ ನೋಡಿ, ಇಫ್ ದ ಪಾರ್ಟಿಕಲ್ ನಮಗೆ ವೈ ಎಕ್ಸ್ ಇಲ್ಲ ವೈ ಟಿ ಗ್ರಾಫ್ ಇಲ್ಲ ಪೊಸಿಷನ್ ಟೈಮ್ ಗ್ರಾಫ್ ಅನ್ನೋದು ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಬಂದಿದೆ ಅಂತಂದಿದ್ದಾಗ ಟೀಟಾ ಎನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ ಫೋರ್ ಸ್ಲೋಪ್ ಅಂದರೆ ವೆಲಾಸಿಟಿ ರೆಪ್ರೆಸೆಂಟ್ ಮಾಡುತ್ತೆ, ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್, ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0. ಸೊ ಇಟ್ ರೆಪ್ರೆಸೆಂಟ್ಸ್ ವಾಟ್ ಅಂತಂದರೆ ಯೂನಿಫಾರ್ಮ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಚೆನ್ನಾಗಿ ಬಿಟ್ಕೊಳ್ಳಿ, ಪಾರ್ಟಿಕಲ್ ಅನ್ನೋದು ಯಾವಾಗಾದ್ರೂ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೋ ಅದರ ಪೊಸಿಷನ್ ಟೈಮ್ ಗ್ರಾಫ್ ಅನ್ನೋದು ಯಾವಾಗಲೂ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇಲ್ಲಿ ಒಂದು ಸ್ವಲ್ಪ ಗ್ರಾಫ್ನ ಇಂಟರ್ಚೇಂಜ್ ಮಾಡಿ, ಪ್ಲೀಸ್ ಇಂಟರ್ಚೇಂಜ್ ದಟ್, ಯಾಕಂದರೆ ಎಕ್ಸ್ಪ್ಲನೇಷನ್ ಪ್ರಾಪರ್ ಆಗಿರುತ್ತೆ. ಸೊ ಪ್ಲೀಸ್ ಇಂಟರ್ಚೇಂಜ್ ದ ಗ್ರಾಫ್. ಈ ಗ್ರಾಫ್ ಇಲ್ಲಿಗೆ ಬರಬೇಕು, ಈ ಗ್ರಾಫ್ ಇಲ್ಲಿಗೆ ಬರಬೇಕು. ನೋಡಿ ಇಲ್ಲಿ ಫಸ್ಟ್ ಈ ಸೆಂಟೆನ್ಸ್ ತಕ್ಕಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಗ್ರಾಫ್ ಗೊತ್ತಾಯ್ತಲ್ವಾ, ದಿಸ್ ಒನ್. ಓಕೆ, ಆ್ಯಂಡ್ ಲೇಟರ್ ಇದು ಇದಕ್ಕೆ ಸಂಬಂಧಪಟ್ಟಿರೋದು. ಓಕೆನಾ ರೀ? ದೇರ್ ಫೋರ್ ಥಿಂಕ್ ಮಾಡಿ, ಇಲ್ಲೊಂದ್ಸರಿ ಗ್ರಾಫ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಟೈಮ್ ಪಾಸ್ ಆಗ್ತಾ ಇದ್ರೆ ಪೊಸಿಷನ್ ಅನ್ನೋದು ರ್ಯಾಪಿಡಾಗಿ ಚೇಂಜ್ ಆಗ್ತಾ ಇದೆ, ಅಂದರೆ ಪೊಸಿಷನ್ ಅನ್ನೋದು ನಿಮಗೆ ಸ್ಟೀಪರ್ ಆಗ್ತಾ ಇದೆ ಗ್ರಾಫ್ ಅನ್ನೋದು, ಹಾಗಾಗಿ ಟೀಟಾ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವೆಲಾಸಿಟಿ ವಿಲ್ ಬಿ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದು. ಸೊ ಎ ಈಸ್ ಪಾಸಿಟಿವ್, ಆಕ್ಸಲರೇಷನ್ ಇಸ್ ಪಾಸಿಟಿವ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಪಾರ್ಟಿಕಲ್ ಪೊಸೆಸ್ ಆಕ್ಸಲರೇಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಅದೇ ರೀತಿ ನಿಮಗೆ ಈ ಗ್ರಾಫ್ ನಾವು ನೋಡಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಸ್ಲೋಪ್ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಗ್ರಾಫ್ ಹೀಗೆ ಹೋಗ್ತಾ ಇದೆ. ಇಲ್ಲಿ ಹೋಗ್ತಾ ಟೈಮ್ ಪಾಸ್ ಆಗ್ತಾ ಇದ್ರೆ ಅದು ನಿಮಗೆ ಹಾರಿಜಾಂಟಲ್ ಆಗಿ ಬಂದುಬಿಡ್ತಾ ಇದೆ ಗ್ರಾಫ್ ಅನ್ನೋದು. ಅಂದರೆ ಟೀಟಾ ವ್ಯಾಲ್ಯೂ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಇದೆ, ಅಂದರೆ ಸ್ಪೀಡ್ ಅನ್ನೋದು ಇಲ್ಲ ವೆಲಾಸಿಟಿ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಯಾವಾಗಾದ್ರೆ ಸ್ಪೀಡ್ ಡಿಕ್ರೀಸ್ ಆಗುತ್ತೋ ಆಕ್ಸಲರೇಷನ್ ಅದು ನೆಗೆಟಿವ್ ಆಗುತ್ತೆ. ಅದರ ಮೀನಿಂಗ್ ರಿಟಾರ್ಡೇಷನ್ ಇದೆ ಪಾರ್ಟಿಕಲ್ ಅಂತ ಹೇಳ್ಬೋದು. ಸೊ ದ ಲೈನ್ ಬೆಂಡಿಂಗ್ ಟುವರ್ಡ್ಸ್ ದ ಟೈಮ್ ಆಕ್ಸಿಸ್ ರೆಪ್ರೆಸೆಂಟ್ ಡಿಕ್ರೀಸಿಂಗ್ ಅಂತ ಹೇಳ್ತಾರೆ. ಇಟ್ಸ್ ಈಸ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಪೊಸೆಸ್ ರಿಟಾರ್ಡೇಷನ್. ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ದೇರ್ ಫೋರ್ ವಿ ಕ್ಯಾನ್ ಸೇ, ನೋಡಿ ಇಲ್ಲಿ
ನಾನು ಎಲ್ಲ ವೆರೈಟೀಸ್ ಆಫ್ ವೈ ಟಿ ಗ್ರಾಫ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಸೊ ವಿ ಹ್ಯಾವ್ ಟು ಯೂಸ್ ದಟ್ ಇಸ್ ಪೊಸಿಷನ್ ಟೈಮ್ ಗ್ರಾಫ್ಸ್. ನೋಡಿ ಈ ರೀತಿ ಒಂದು ವೇಳೆ ನಿಮಗೆ ಕಾಣಿಸಿದ್ರೆ ಇಲ್ಲ ಸೆಂಟೆನ್ಸ್ ಈ ರೀತಿ ಇದ್ರೆ ಈ ರೀತಿ ಗ್ರಾಫ್ ನೀವು ಪ್ಲಾಟ್ ಮಾಡ್ಕೋಬಹುದು. ಸೊ ಟೀಟಾ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದೇ ಗ್ರೇಟರ್ ದ್ಯಾನ್ 90 ಡಿಗ್ರಿ ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಅಂಡ್ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವಾಗ ಟೀಟಾ ಕಾನ್ಸ್ಟೆಂಟ್ ಆಗಿರುತ್ತೋ, ಸ್ಲೋಪ್ ಕಾನ್ಸ್ಟೆಂಟ್ ಆಗಿರುತ್ತೋ, ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ನೆಗೆಟಿವ್, ಯಾಕಂದ್ರೆ ನೋಡಿ ಇಲ್ಲಿ ಪೊಸಿಷನ್ ಡಿಕ್ರೀಸ್ ಆಗ್ತಾ ಇದೆ. ಫೈನಲ್ ಪೊಸಿಷನ್ ಆಲ್ವೇಸ್ ಗ್ರೇಟರ್ ದಟ್ ಇಸ್ ಅಟ್ ಡಿಕ್ರೀಸಿಂಗ್ ಕಂಪೇರ್ ಟು ಇನಿಷಿಯಲ್. ಓಕೆ, ದೇರ್ ಫೋರ್ ಯು ಕ್ಯಾನ್ ಸೇ ದಟ್ ಇಟ್ಸ್ ಅ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತನೂ ಹೇಳ್ಬೋದು. ಸೊ ಇಲ್ಲಿ ಈ ಗ್ರಾಫ್ನ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ದಿಸ್ ಗ್ರಾಫ್ ಹಿಯರ್. ನೋಡಿ ಒಂದ್ಸರಿ ನೀಟಾಗೆ ಇಲ್ಲಿ ಕಾನ್ಸ್ಟೆಂಟ್ ಆಗಿದೆ ಓ ಇಂದ ಎಗೆ, ಮತ್ತು ಎ ಇಂದ ಬಿ ಇನ್ನು ಸ್ವಲ್ಪ ಜಾಸ್ತಿ ಆಗಿದೆ, ಬಿ ಇಂದ ಸಿಗಿನ್ ಸ್ವಲ್ಪ ಕಮ್ಮಿ ಆಯಿತು, ಸಿ ಇಂದ ಡಿಗೆ ಬರೋಷ್ಟರಲ್ಲಿ ಇನ್ನೂ ಸ್ವಲ್ಪ ಸ್ಲೋಪ್ ಜಾಸ್ತಿ ಆಗಿದೆ. ಸೊ ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ಸ್ ಆಫ್ ಡಿಫರೆಂಟ್ ಸ್ಲೋಪ್ಸ್ ರೆಪ್ರೆಸೆಂಟ್ ದಟ್ ವೆಲಾಸಿಟಿ ಆಫ್ ದ ಬಾಡಿ ಚೇಂಜಸ್ ಆಫ್ಟರ್ ಸರ್ಟನ್ ಇಂಟರ್ವೆಲ್ ಆಫ್ ಟೈಮ್. ಸೊ ಅಲ್ಲಿ ನೋಡಿ ವೇರಿಯಸ್ ಲೈನ್ ಸೆಗ್ಮೆಂಟ್ಸ್ ಏನು ತೋರಿಸುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ ವೆಲಾಸಿಟಿ ಅನ್ನೋದು ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸುತ್ತೆ ಇಂಥ ಒಂದು ಗ್ರಾಫ್. ಗೊತ್ತಾಗಿದಲ್ವಾ? ಸೊ ಇನ್ ದ ಸೇಮ್ ಮ್ಯಾನರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಗ್ರಾಫ್ ಆಲ್ಸೋ. ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು ದಿಸ್ ಗ್ರಾಫ್ ಶೋಸ್ ದಟ್ ಅಟ್ ಒನ್ ಇನ್ಸ್ಟೆಂಟ್ ದ ಪಾರ್ಟಿಕಲ್ ಹ್ಯಾಸ್ 2 positions which is not possible. ನೋಡಿ ಇಂಥ ಒಂದು ಗ್ರಾಫ್ಸ್ ನಮಗೆ ಕ್ವಶನ್ಸ್ ಕೇಳ್ತಾ ಇರೋದು ಅಬ್ಸರ್ವ್ ಮಾಡಿ. ಈ ಪಾಯಿಂಟ್ ಅರ್ಥ ಮಾಡ್ಕೊತಾ ಇದ್ದೀರಾ? ನೋಡಿ ಒಂದು ಪರ್ಟಿಕ್ಯುಲರ್ ಟೈಮ್ ಹತ್ರ ನಾನು ಒಂದು ಲೈನ್ನ ಡ್ರಾ ಮಾಡಿದ್ದಾಗ ಈ ಲೈನ್ ಅನ್ನೋದು ಏನಾದರೂ ಈ ಗ್ರಾಫ್ನ 2 ಪರ್ಟಿಕ್ಯುಲರ್ ಪಾಯಿಂಟ್ಸ್ನ ಮೀಟ್ ಆಗ್ತಾ ಇದ್ರೆ ಅದರ ಮೀನಿಂಗ್ ಏನು ಅಂತಂದಿದ್ದಾಗ ಸಿ ಹಿಯರ್ ದ ಪಾರ್ಟಿಕಲ್ ವಿಲ್ ಹ್ಯಾವ್ 2 positions. ಲೆಟ್ ಅಸ್ ಸೇ ಇಟ್ ಇಸ್ P1 and ಇಸ್ P22. ಸಾಧ್ಯ ಆಗತ್ತೇನ್ರಿ? ಫಾರ್ ಎ ಗಿವೆನ್ ಇಂಟರ್ವೆಲ್ ಆಫ್ ಟೈಮ್ ಆರ್ ಎ ಗಿವೆನ್ ಇನ್ಸ್ಟೆಂಟ್, ಇಂಟರ್ವೆಲ್ ಅಲ್ಲ ಗಿವೆನ್ ಇನ್ಸ್ಟೆಂಟ್ ಪಾರ್ಟಿಕಲ್ 2 ಪೊಸಿಷನ್ಗೆ ಸಾಧ್ಯ ಆಗುತ್ತಾ? ಆಗಲ್ಲ. ಗೊತ್ತಾಗಿದ್ದಲ್ಲ? ಹಾಗಾಗಿ ಇಂಥ ಒಂದು ಗ್ರಾಫ್ ನಿಮಗೆ ಪಾಸಿಬಿಲಿಟಿ ಇರಲ್ಲ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದೆ ಅಂತ? ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ಒನ್ ಮೋರ್ ಗ್ರಾಫ್. ನೋಡಿ ಇಲ್ಲಿ ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಗ್ರಾಫ್ಸ್ ಇದ್ದರೆ ನಿಮಗೆ ಇದ್ರ ಮೀನಿಂಗ್ ಏನು ಅಂತಂದರೆ ಪಾರ್ಟಿಕಲ್ ಕಮಿಂಗ್ ಟುವರ್ಡ್ಸ್ ದ ಆರಿಜಿನ್ ಹತ್ರಕ್ಕೆ ಬಂದುಬಿಟ್ಟು ಆ್ಯಂಡ್ ಆಫ್ಟರ್ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಆರಿಜಿನ್ ಅಂತ ಹೇಳ್ತಾರೆ. ಅವೇ ಫ್ರಮ್ ದ ಆರಿಜಿನ್. ಓಕೆನಾ? ಪಾರ್ಟಿಕಲ್ ಅನ್ನೋದು ಯಾವಾಗಾದರೆ ಆರಿಜಿನ್ಗೆ ಬರ್ತಾ ಇರೋದು ನೋಡಿ ಇಲ್ಲಿ. ಓಕೆ, ಆರಿಜಿನ್ ಹತ್ರಕ್ಕೆ ಬಂದುಬಿಟ್ಟು ಆಮೇಲಿಂದ ಮತ್ತು ಅವೇ ಫ್ರಮ್ ದ ಆರಿಜಿನ್ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೆಗೆಟಿವ್ ಆಕ್ಸಲರೇಷನ್, ಇಲ್ಲಿ ಪಾಸಿಟಿವ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ಥಿಂಕ್ ಮಾಡಿ. ದೀಸ್ ಆರ್ ದ ವಾಟ್ ಇಸ್ ದಟ್ ಪೊಸಿಷನ್ ಟೈಮ್ ಗ್ರಾಫ್ಸ್. ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಒಂದೆರಡು ಎಕ್ಸಾಂಪಲ್ ನೋಡೋಣ. ವಿಚ್ ಆರ್ ದ ಫಾಲೋಯಿಂಗ್ ಗ್ರಾಫ್ ರಿಪ್ರೆಸೆಂಟ್ ಯೂನಿಫಾರ್ಮ್ ಮೋಷನ್. ನಾನು ಹೇಳ್ತಾ ಇದ್ದೇನೆ ನಿಮಗೆ ಯೂನಿಫಾರ್ಮ್ ಮೋಷನ್ ಏನಪ್ಪ ಮೀನಿಂಗ್ ಇಲ್ಲಿ ಅಂತಂದಾಗ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗೇ ಇರಬೇಕು. ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರಬೇಕು ಅಂತಂದರೆ ಸ್ಲೋಪ್ ಅನ್ನೋದು ಕಾನ್ಸ್ಟೆಂಟ್ ಆಗೇ ಇರಬೇಕು. ಸೊ ಎಲ್ಲ ಗ್ರಾಫ್ಸ್ ನೀವು ಅಬ್ಸರ್ವ್ ಮಾಡಿ ನೀಟಾಗೆ. ಸೊ ಇಲ್ಲಿ ಸ್ಲೋಪ್ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ, ಇಲ್ಲಿ ನಿಮಗೆ ಚೇಂಜ್ ಆಗುತ್ತೆ, ಇಲ್ಲೂ ಚೇಂಜ್ ಆಗುತ್ತೆ. ಹಾಗಾಗಿ ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ ಅಲ್ಲಿ ಮಾತ್ರ ನಿಮಗೆ ಸ್ಲೋಪ್ tan theta remains constant. ಹಾಗಾಗಿ ದಿಸ್ ವಿಲ್ ರೆಪ್ರೆಸೆಂಟ್ ಯೂನಿಫಾರ್ಮ್ ಮೋಷನ್. ಅರ್ಥ ಇದಲ್ವಾ? ಯೂನಿಫಾರ್ಮ್ ಮೋಷನ್ ಅಂದ್ರೆ ಏನು? ಪಾರ್ಟಿಕಲ್ ಅನ್ನೋದು ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರಬೇಕು, ಅವಾಗಲೇ ಅದನ್ನು ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ದ ಸೆಕೆಂಡ್ ಎಕ್ಸಾಂಪಲ್. ನೋಡಿ ಡಯಾಗ್ರಾಮ್ ಶೋ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಫಾರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ದ ಆವರೇಜ್ ವೆಲಾಸಿಟಿ ಫಾರ್ ದ ಟೈಮ್ ಇಂಟರ್ವೆಲ್ 0, ಟೈಮ್ ಇಂಟರ್ವೆಲ್ 0, ಟೈಮ್ ಇಂಟರ್ವೆಲ್ 5 seconds ಅಂತ ಹೇಳ್ತಾ ಇದ್ದಾರೆ. ಆವರೇಜ್ ವೆಲಾಸಿಟಿ ಗೊತ್ತಾಗಿದೆಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಇದನ್ನ ಡೈರೆಕ್ಟಾಗಿ ಆನ್ಸರ್ ಮಾಡಬಹುದು. ಏನು ಅಂತಂದಿದ್ದಾಗ ಸಿ ಹಿಯರ್ ಪಾರ್ಟಿಕಲ್ ಓ ಹತ್ರ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಇಲ್ಲಿ ನಿಮಗೆ ಎಂಡ್ ಆಗ್ತಾ ಇದೆ. ಅಂದರೆ ವಾಟ್ ಈಸ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಹಿಯರ್? Initial position is 0. Is it right? What is the final position here? It is -10 ಅಂತ ಹೇಳ್ಬೋದು. Therefore, what is the average velocity?
ನಾನು ಹೇಳಿದ್ದೀನಿ ಆಲ್ರೆಡಿ ಎಕ್ಸ್ ಫೈನಲ್ ಮೈನಸ್ ಎಕ್ಸ್ ಇನಿಷಿಯಲ್ ಡಿವೈಡ್ ಬೈ ಟೈಮ್ ಟೇಕನ್. ಸೊ -10 -0 ಡಿವೈಡ್ ಬೈ ಟೈಮ್ ಇಂಟರ್ವಲ್ ಇಸ್ ಈಕ್ವಲ್ಸ್ ಟು 5. ದೇರ್ಫೋರ್ ವಿ ಕ್ಯಾನ್ ರೈಟ್ -2 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ದೇರ್ಫೋರ್ ವಿ ಕ್ಯಾನ್ ಸೇ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಗಿದಲ್ವಾ? ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಸೊ ಥಿಂಕ್ ಮಾಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ದ ಫಿಗರ್ ಶೋಸ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಆಫ್ ಎ ಬಾಡಿ. ವಾಟ್ ಇಸ್ ದ ರೇಷಿಯೋ ಆಫ್ ದ ಸ್ಪೀಡ್ ಇನ್ ದ ಫಸ್ಟ್ ಸೆಕೆಂಡ್ ಆ್ಯಂಡ್ ದಟ್ ಇನ್ ದ ನೆಕ್ಸ್ಟ್ 2 seconds ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 2 seconds. ವಾಟ್ ಈಸ್ ದ ಫಸ್ಟ್ ಸೆಕೆಂಡ್ ಮೀನಿಂಗ್ ಏನಿಲ್ಲ ಹೇಳಿ ನೋಡೋಣ. ಫಸ್ಟ್ ಸೆಕೆಂಡ್ ಅಂದರೆ ಮೀನಿಂಗ್ ಏನು ಅಂತಂದರೆ ಟೈಮ್ ಇಂಟರ್ವೆಲ್ ಬಿಟ್ವೀನ್ 0 to 1 second ಅಂತ ಅರ್ಥ. ಓಕೆನಾ? ಸ್ಪೀಡ್ ಅಲ್ಲ ಕೇಳ್ತಾ ಇರೋದವರು. ಸ್ಪೀಡ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಎಕ್ಸ್ ಟಿ ಗ್ರಾಫ್, ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳ್ಬೋದು. ದೇರ್ ಫೋರ್ ಇಸ್ ದ ಸ್ಲೋಪ್ ಬಿಟ್ವೀನ್ ಟೈಮ್ ಟಿ ಈಕ್ವಲ್ ಟು 0. ಇಲ್ಲಿ ಸ್ಲೋಪ್ ಏನಾಗುತ್ತೆ ನೋಡಿ. ಇಲ್ಲಿ ಯು ಕ್ಯಾನ್ ಸೇ ಈಸ್ ದ ಇನಿಷಿಯಲ್ ಅಂಡ್ ಈಸ್ ದ ಫೈನಲ್ ಪೊಸಿಷನ್. ಸ್ಲೋಪ್ ಟ್ಯಾನ್ ಟೀಟಾ ಏನಾಗುತ್ತೆ ನೋಡಿ, 30 - 0 ಡಿವೈಡ್ ಬೈ ಟೈಮ್ 1 - 0 ಅಂದರೆ 30 ಮೀಟರ್ ಪರ್ ಸೆಕೆಂಡ್ ಬರ್ತಾ ಇದೆ. ಓಕೆನಾ? ನೆಕ್ಸ್ಟ್ ರಿಮೈನಿಂಗ್ ಅಂತಂದರೆ ಏನು ಬರುತ್ತೆ ನೋಡಿ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಫ್ರಮ್ 1 to 3 seconds ಅಲ್ವಾ? 1 to 3 seconds. ಸೊ ಇನಿಷಿಯಲಿ 30, ಫೈನಲಿ ಇಟ್ ಈಸ್ 0. Therefore we can say that from 1 second to 3 seconds. From 1 second to 3 seconds. What is the speed? Speed is equals to final position is 0 minus initial position is 30 divided by what is the thing here? ಇಲ್ಲಿ ನೋಡಿ, ಇಲ್ಲಿ ಸ್ಲೋಪ್ ಇಲ್ಲಿ ನೆಗೆಟಿವ್ ಅಲ್ವಾ? ನಾನು ಹೇಳಿದ್ದೀನಿ ನಿಮಗೆ ನೆಗೆಟಿವ್. ಸ್ಲೋಪ್ ಈಸ್ ಅ ನೆಗೆಟಿವ್. ಓಕೆನಾ? ದೇರ್ಫೋರ್ ಯು ಕ್ಯಾನ್ ರೈಟ್ ಇಟ್ ಈಸ್ ಪ್ಲಸ್ ಅಂತಾನೆ ಬರುತ್ತೆ. ಡಿವೈಡ್ ಬೈ 3 ಅಲ್ವಾ? ಸಾರಿ, 3 ಮೈನಸ್ ಅಂದರೆ 2 ಬರುತ್ತೆ. ಇಟ್ ಈಸ್ 2 -30 ಬರುತ್ತೆ. ಇಟ್ ಈಸ್ 30/2. 30/2 ಬರುತ್ತಾ? ಒಂದ್ಸರಿ ನೋಡೋಣ, ಥಿಂಕ್ ಮಾಡಿ ಏನು ಬರ್ಬೋದು ಅಂತ. ಎಸ್ ಅಂದರೆ 15 ಬರುತ್ತೆ. ದೇರ್ಫೋರ್ we can say ratio in the first interval divided by speed in the second interval. Speed in the first interval ಎಷ್ಟು ಬಂತು ನಮಗಿಲ್ಲಿ? 30 ಅಲ್ವಾ? 30 divided by 15. Simplify ಮಾಡಿ, ಇಲ್ಲಿಗೆ 2:1. You'll get the answer as 2:1. Therefore we can go with the ಆಪ್ಷನ್ ಡಿ. ಅರ್ಥ ಆಯ್ತಲ್ವ ಹೇಳಿದ್ದೇನಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿ. ಗೊತ್ತಾಯ್ತಲ್ವ? ಇಲ್ಲಿ ಸ್ಲೋಪ್ ಬರುತ್ತೆ ನಮ್ಗೆ. ಇಲ್ಲಿ ಫೈನಲ್ ಪೊಸಿಷನ್ ಇಲ್ಲಿ ಬರುತ್ತೆ. ಇನಿಷಿಯಲಿ ನಮಗೆ V2 ಅನ್ನೋದು ಬಂದ್ಬಿಟ್ಟು ನಿಮಗೆ ಫೈನಲಿ 0 - 30 ಡಿವೈಡ್ ಬೈ ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್? 2 seconds. Therefore what is the ratio ಅನ್ನೋ ತಗೊಂಡಿದ್ದಾಗ ಯು ಕ್ಯಾನ್ ಟೇಕ್ ಇಟ್ ಈಸ್ 2:1. ಅದು ಸ್ಲೋಪ್ ನೆಗೆಟಿವ್ ಆಗಿರುತ್ತೆ ನಿಮಗೆ. ಸೊ ವಿಲ್ ಗೆಟ್ ದ ಆನ್ಸರ್ ಆ್ಯಸ್. ಸೊ ಅರ್ಥ ಆಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಕ್ಸ್ಪ್ಲೈನ್ ಮಾಡಿ. ಸೊ ಎನಿವೆ ವಿಲ್ ಗೆಟ್ 3 ಅಂತಂದರೆ ನಿಮಗೆ ಮೈನಸ್ ಬರೋದಿಲ್ಲ, ನೆಗ್ಲೆಕ್ಟ್ ಮಾಡಿ. 13 ಓನ್ಲಿ ಮೈನಸ್ ಬರುತ್ತೆ. ಸೊ ಯು ಕ್ಯಾನ್ ಟೇಕ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಲ್ವಾ? ಮ್ಯಾಗ್ನಿಟ್ಯೂಡ್ ಅಂದರೆ ಇಲ್ಲಿ ಗೆಟ್ 2:1. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್. ಏನು ವೆಲಾಸಿಟಿ ಟೈಮ್ ಗ್ರಾಫ್ ಅಂದರೆ ಬೇರೆ ಏನೂ ಅಲ್ಲ. ಯಾವಾಗಾದರೆ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ನ ವೈ ಆಕ್ಸಿಸಲ್ಲಿ ತಗೊಂಡು ಟೈಮ್ನ ಎಕ್ಸ್ ಆಕ್ಸಿಸಲ್ಲಿ ತಗೊಂಡು ಅದಕ್ಕೆ ರಿಲೇಷನ್ನ ಗ್ರಾಫ್ನ ಪ್ಲಾಟ್ ಮಾಡ್ತೀವೋ ಅದನ್ನು ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಗ್ರಾಫ್ ಡ್ರಾನ್ ಬೈ taking velocity along y axis and time along x axis. Then it is called ಏನಂತ ಬರೀಬಹುದು ನಾವಿಲ್ಲಿ? ಥಿಂಕ್ ಮಾಡಿ. ಇಲ್ಲಿ see here we can say that. ಒಂದು ನಿಮಿಷ. ಸೊ ಪ್ಲೀಸ್
ರೈಟ್ ಡೌನ್ ದ್ಯಾಟ್. ಗೊತ್ತಾಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು ಅದನ್ನು ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳ್ಬೋದು. ಈ ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಏನು ಬರುತ್ತೆ ನಿಮಗೆ ಅಂತಂದಿದ್ದಾಗ ಸಿ ಹಿಯರ್ ವೆನ್ ಎವರ್ ವಿ ಕನ್ಸಿಡರ್ ದ ಏರಿಯಾ, ನೋಡಿ ಇಲ್ಲಿ ಏರಿಯಾ, ಸಿ ಹಿಯರ್ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ will give what is that distance or displacement ಅಂತ ಹೇಳ್ತೀವಿ. ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು ದಿಸ್ ಇಸ್ ಅ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದಾಗ ನೀವು ಸ್ಲೋಪ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಅಂತಂದರೆ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ will give what is the acceleration, ಬಹಳ ಇಂಪಾರ್ಟೆಂಟ್. ಸ್ಲೋಪ್ ಇಫ್ ಯು ಕ್ಯಾಲ್ಕುಲೇಟ್ ದ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ನ ಕೊಡುತ್ತೆ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ದಟ್ ಎಸ್ ಇಲ್ಲಿ ಹೇಳಿದ್ದಾರೆ ನೋಡಿ ಆಕ್ಸಲರೇಷನ್ ಸ್ಲೋಪ್ ಈಸ್ ನಥಿಂಗ್ ಬಟ್ ಸೊ ಇಲ್ಲಿ ಫೈಂಡ್ ಔಟ್ ಮಾಡೋಣ. ಬೇಕಾದರೆ ಸ್ಲೋ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ ಚೇಂಜ್ ಇನ್ ವೆಲಾಸಿಟಿ ಅಲ್ವಾ v2 minus v1 ಡಿವೈಡ್ ಬೈ ಟೈಮ್ t2 minus t1 ವಿಚ್ ಇಸ್ ನಥಿಂಗ್ ಬಟ್ ಡೆಲ್ಟಾ v ಬೈ ಡೆಲ್ಟಾ t ವಿಚ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಏನು ಕೊಡ್ತಾ ಇದೆ ನಮ್ಗೆ ಇಲ್ಲಿ ಇಟ್ ಈಸ್ ಆಕ್ಸಲರೇಷನ್. ಇಟ್ ಇಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಗೊತ್ತಾಗಿದಲ್ವಾ ಹೇಳಿದೇನು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಡಿಫರೆಂಟ್ ಸಿಚುವೇಶನ್ಸ್. ಪ್ಲೀಸ್ ಥಿಂಕ್, ಇದನ್ನು ಸಾಲ್ವ್ ಮಾಡಿ. ಇಲ್ಲಿ ಸ್ಟ್ರೈಟ್ ಲೈನ್ ಬರ್ತಾ ಅಂದರೆ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ. ಸೊ ಒಂದ್ಸರಿ ನೀಟಾಗೆ ಓದಿ. ಸೊ ಇದು ಅಷ್ಟೇ ನಿಮ್ಗೆ ಇಲ್ಲಿ ಸಾಧ್ಯನೇ ಆಗಲ್ಲ ಅಂತ ಹೇಳ್ತಾರೆ. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ಪೊಸಿಷನ್ ಟೈಮ್ ಗ್ರಾಫ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ ಅದೇ ರೀತಿ ನೀವು ಇದನ್ನು ಸಹ ಒಂದ್ಸರಿ ಓದಿ ಅನಲೈಸ್ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಹಾಕಿ, ಆ ಕಮೆಂಟಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ಸೊ ಥಿಂಕ್ ಮಾಡಿ. So these are all very important points. Okay. Now let us see the examples based on velocity time graph. Okay. So think ಮಾಡಿ ಇಲ್ಲಿ. A ball is thrown vertically upwards. Which are the following plots represent the speed time graph ಅಂತ ಹೇಳ್ತಾರೆ. Speed time graph of the ball during its flight. If the air resistance is not ignored, air resistance ನಾವು ಇಗ್ನೋರ್ ಮಾಡದೆ ಹೋದರೆ ಅದರ ಸ್ಪೀಡ್ ಟೈಮ್ ಗ್ರಾಫ್ ಹೇಗಿರುತ್ತೆ ಅಂತ ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕಸ್ ಮಾಡಿ. ಓಕೆನಾ. ಸೊ ಹೌ ಕ್ಯಾನ್ ವಿ ಎಕ್ಸ್ಪ್ಲೈನ್ ದಿಸ್? ನೋಡಿ ಇಲ್ಲಿ ಯಾವಾಗಾದರೆ ಒಂದು ಗ್ರೌಂಡ್ ನಾವು ತಗೊಳ್ತಿದ್ದೀವಿ, ಬಾಡಿನ ನಾವು ಮೇಲೆ ಥ್ರೋ ಮಾಡಿದ್ದಾಗ ಬಿಕಾಸ್ ಆಫ್ ಏರ್ ರೆಸಿಸ್ಟೆನ್ಸ್ ಅದು ಹೋಗ್ತಾ ಏನಾಗುತ್ತೆ ನಿಮಗೆ ಅಂತಂದರೆ ಫೈನಲ್ ವೆಲಾಸಿಟಿ ಅನ್ನೋದು 0 ಆಗೋಗುತ್ತೆ. ಫೈನಲ್ ವೆಲಾಸಿಟಿ ವಿಲ್ ಬಿಕಮ್ ಸ್ಟಾಪ್ ಆಗೋಗುತ್ತೆ. ಇಟ್ ವಿಲ್ ಕಮ್ ಟು ರೆಸ್ಟ್. ಅಂದರೆ ಏನಾಗ್ತದೆ ಇಲ್ಲಿ ನಿಮಗೆ ವೆಲಾಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್. ಓಕೆನಾ. ಮತ್ತೆ ಅದೇನಾಗ್ತದೆ ನೋಡಿ ಇಲ್ಲಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ಓಕೆ ಇಟ್ಸ್ ವೆಲಾಸಿಟಿ ವಿಲ್ ಇನ್ಕ್ರೀಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಓಕೆನಾ. ಬಟ್ ಅವ್ರು ಕೇಳ್ತಾ ಇರೋದು ಸ್ಪೀಡ್. ಓಕೆನಾ. ಸ್ಪೀಡ್ ಅನ್ನೋದೇನಿಲ್ಲಿ ಸ್ಪೀಡ್ ಇಸ್ ಎ ಸ್ಕೇಲಾರ್. ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಹಾಗಾಗಿ ಏನು ಬರುತ್ತೆ ನೋಡಿ ಇಲ್ಲಿ ಮೇಲೆ ಹೋಗಬೇಕಾದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, ಮತ್ತು ಕೆಳಗೆ ಬರಬೇಕಾದ್ರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಅದು ಯೂನಿಫಾರ್ಮ್ ಆಗಿರುತ್ತೆ ಸ್ಪೀಡ್ ಅನ್ನೋದು ಯಾವಾಗಲೂ. ಸೊ ವಿ ಕ್ಯಾನ್ ಗೋ ವಿತ್ ಏನು ಆಪ್ಷನ್ ನೋಡಿ ಇಲ್ಲಿ ವಿ ಕ್ಯಾನ್ ಗೋ ಯೂನಿಫಾರ್ಮ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರೋದ್ರಿಂದ ನಮಗೆ ಏನು ಬರ್ಬೋದು ನಮಗೆ ಇಲ್ಲಿ ಅಂದರೆ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಪಾರ್ಟಿಕಲ್ ಬಾಡಿ ಮೇಲೆ ಹೋಗ್ತಾ ಇದೆ, ಸ್ಪೀಡ್ ಕಮ್ಮಿ ಆಗ್ತಾ ಇದೆ. ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಸ್ಪೀಡ್ ಈಸ್ ಬಿಕಮಿಂಗ್ ಈಕ್ವಲ್ ಟು 0. ಮತ್ತು ಆಮೇಲೆ ಏನಾಗುತ್ತೆ ನಿಮಗೆ ಕೆಳಗೆ ಬರಬೇಕಾದ್ರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ದೇರ್ಫೋರ್ ಇಟ್ ಇಲ್ಲಿ ಇನ್ಕ್ರೀಸ್ ಅಂತ ಹೇಳ್ತಾರೆ ಸ್ಪೀಡ್. ಅದೇ ವೆಲಾಸಿಟಿ ಆಗಿದ್ದರೆ ಚೇಂಜ್ ಆಗ್ತಾ ಇತ್ತು ಗ್ರಾಫ್. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ. ದೇರ್ಫೋರ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ್ಯಾಟ್. ಇಲ್ಲಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಓಕೆ. ಸೊ ಒಂದು ನಿಮಿಷ
ಒಂದು ನಿಮಿಷ ಆಯಿತು. ಗ್ರಾಫ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇದು ಮುಗಿಸ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಗ್ರಾಫ್ ಆಫ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಈಸ್ ಇಟ್ಸ್ ಕರಸ್ಪಾಂಡಿಂಗ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳ್ತದೆ. ವೆಲಾಸಿಟಿ ಟೈಮ್ ಗ್ರಾಫ್. ಓಕೆನಾ? ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಅಂತಂದ್ಬಿಟ್ಟು. ಅಬ್ಸರ್ವ್ ದಿಸ್ ಗ್ರಾಫ್ ಕೇರ್ಫುಲಿ. ಗ್ರಾಫ್ನ ನೀಟಾಗೆ ಅಬ್ಸರ್ವ್ ಮಾಡಿ. ಒಂದ್ಸರಿ ಥಿಂಕ್ ಮಾಡಿ ಏನು ಬರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಒಂದ್ಸರಿ ಗ್ರಾಫ್ನ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸಿ ಹಿಯರ್ ಪೊಸಿಷನ್ ಮತ್ತು ಟೈಮ್ ಗ್ರಾಫ್ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಪಾರ್ಟಿಕಲ್ಗೆ ಏನಾಗ್ತಾಯಿದೆ ನೋಡಿ, ಡಿಸ್ಪ್ಲೇಸ್ಮೆಂಟ್ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾಯಿದೆ. ಕಮ್ಮಿ ಆಗ್ತಾಯಿದೆ ಅಂದರೆ ಮೀನಿಂಗ್ ಏನು ಅಂತಂದಾಗ ಅದರ ವೆಲಾಸಿಟಿ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. ವೆಲಾಸಿಟಿ ಈಸ್ ಡಿಕ್ರೀಸಿಂಗ್, ವೆಲಾಸಿಟಿ ಈಸ್ ಡಿಕ್ರೀಸಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಆಫ್ಟರ್ ಸರ್ಟನ್ ಟೈಮ್ ಏನಾಗುತ್ತೆ ನೋಡಿ, ಇಲ್ಲಿ ಆಫ್ಟರ್ ಸರ್ಟನ್ ಟೈಮ್ ಇಟ್ಸ್ ಬಿಕಮ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮಗೆ, ಇಟ್ ವಿಲ್ ಬಿಕಮ್ ಈಕ್ವಲ್ ಟು ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು 0 ಬಿಕಾಸ್ ಸ್ಲೋಪ್ ಬಿಕಮ್ಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು ನೋಡಿ. ಮತ್ತೆ ಅಲ್ಲಿಂದ ಇಲ್ಲಿಗೆ ಏನಾಗ್ತಾಯಿದೆ ನಮಗೆ ಇಲ್ಲಿ ನೆಗೆಟಿವ್ ಡೈರೆಕ್ಷನಲ್ಲಿ ಓಕೆ ಡಿಸ್ಪ್ಲೇಸ್ಮೆಂಟ್ ಮತ್ತು ಕಮ್ಮಿ ಆಗ್ತಾ ಇದೆ ಅಂತಂದಿದ್ದಾಗ ಇದು ಇನ್ಕ್ರೀಸ್ ಆಗ್ತಾ ಇದೆ ನೆಗೆಟಿವ್ ಡೈರೆಕ್ಷನ್ನಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಹೋಗಿದ್ದಾಗ ಏನಂತ ಹೇಳ್ಬೋದು ನೋಡಿ, ಇಲ್ಲಿ ಹಿಯರ್ ವೆಲಾಸಿಟಿ ವಿಲ್ ಬಿ, ಈ ಪಾರ್ಟ್ ಇಲ್ಲಿಂದ ಇಲ್ಲಿವರೆಗೂ ವೆಲಾಸಿಟಿ ಅನ್ನೋದು ಏನಿರ್ತದೆ ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲಿಂದ ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾವು ಥಿಂಕ್ ಮಾಡಿದ್ದಾಗ, ಸೊ ಸಿ ಹಿಯರ್ ಯು ಕ್ಯಾನ್ ಸೇ ಗೋ ವಿತ್ ಆಪ್ಷನ್ ಎ ಅಂತ ಹೇಳ್ಬೋದು. ಡಿಸ್ಕಸ್ ಮಾಡೋಣ ನೋಡಿ. ಇಲ್ಲಿ ಪಾರ್ಟಿಕಲ್ ಅಟ್ ಟೈಮ್ ಟಿ ಈಕ್ವಲ್ ಟು 0 ಸೆಕೆಂಡ್ಸ್ ಏನಾಗಿರುತ್ತೆ, ಅದಕ್ಕೆ ಗ್ರಾಫ್ ಇಲ್ಲಿ ನೋಡಿ ವೆಲಾಸಿಟಿ ಅನ್ನೋದು ಇರುತ್ತೆ. ಸೊ ಥಿಂಕ್ ಮಾಡಿ, ಎಸಿತಾ ಇದೀವಲ್ವ ನಾವು ಬಾಡಿನ. So it is throwing. So as the body is moving up, velocity is decreasing gradually ಅಂತ ಹೇಳ್ತಾ ಇದ್ದಾರೆ. After some time its velocity is becoming equal to 0 and it is increasing in negative direction ಅಂತ ಹೇಳ್ತೀವಿ. ಗೊತ್ತಾಗಿದಲ್ವಾ? So like that we can think about the conversion of the graph from one to another ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡೋಣ, ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎ ಬಾಡಿ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಇಸ್ ಶೋನ್ ಇನ್ ದ ಫಿಗರ್. ವಿ ಟಿ ಗ್ರಾಫ್ ನಿಮಗೆ ಕೊಟ್ಟಿದ್ದಾರೆ, ವೆಲಾಸಿಟಿ ಟೈಮ್ ಗ್ರಾಫ್ ನಿಮಗೆ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಇನ್ 6 ಸೆಕೆಂಡ್ಸ್. 6 ಸೆಕೆಂಡ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಒಂದ್ಸರಿ ಯೋಚನೆ ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ ದ ಏರಿಯಾ ವಿಲ್ ಗಿವ್ ವಾಟ್ ಇಸ್ ದ ಸ್ಪೀಡ್ ಅಂತ ಹೇಳ್ತಾರೆ. ಇಲ್ಲ ಜಸ್ಟ್ ಏರಿಯಾ ನಾವು ತಗೊಂಡಿದ್ದಾಗ ಇಟ್ ವಿಲ್ ಗಿವ್ ವೆಲಾಸಿಟಿ ಅನ್ನೋದು ನಮಗೆ ಗೊತ್ತಿರಬೇಕು. ದೇರ್ ಫೋರ್ ಸ್ಪೀಡ್ ಏನಾಗುತ್ತೆ ನೋಡಿ, ನಮಗೆ ಗೊತ್ತಿದೆ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ವಿಲ್ ಗಿವ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ನಾವು ಸ್ಪೀಡ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಏರಿಯಾ ಎಷ್ಟು ಬಂದರೆ 2, ಇಲ್ಲಿಂದ ಇಲ್ಲಿಗೆ 2 ಇಂಟು 4 8 ಬರ್ತಾ ಇದೆ. ಇಲ್ಲಿ ನಿಮಗೆ 2 ಇಂಟು -2 ಇದೆ. ಸೊ ವಿ ಕ್ಯಾನ್ ಗೋ ವಿತ್ ಇಲ್ಲೂ ಸಹ ನಿಮಗೆ 4 ಬರುತ್ತೆ. ಇಲ್ಲೂ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ 4 ಇಂಟು 2 ಅಂತಂದರೆ 2 ಇಂಟು 2 ಅಂದರೆ 4 ಅಂತ ಬರುತ್ತೆ. ಸೊ ಇಲ್ಲಿ ಥಿಂಕ್ ಮಾಡಿ, ಇಲ್ಲಿ ವಾಟ್ ಇಸ್ ಟೋಟಲ್ ಸ್ಪೀಡ್ ಹಿಯರ್ 8 + 4 ವಿಚ್ ಇಸ್ ನಥಿಂಗ್ ಬಟ್ 16 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸ್ಪೀಡ್ ಇಲ್ಲಿ ನಾನು ರಾಂಗ್ ಹೇಳಿದ್ದೀನಿ. ಇಟ್ ಈಸ್ ನಾಟ್ ಅ ಸ್ಪೀಡ್, ಇಟ್ ವಿಲ್ ಬಿ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಇಟ್ ಈಸ್ 8 + 4 + 4 ವಿಚ್ ಈಸ್ ಈಕ್ವಲ್ ಟು 16 ಮೀಟರ್ ಅಂತ ಬರುತ್ತೆ. ಅದು ಡಿಸ್ಪ್ಲೇಸ್ಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಾಗ ಏನು ಬರುತ್ತೆ ನೋಡೋಣ. ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ಈಕ್ವಲ್ಸ್ ಟು 8, ಇಲ್ಲಿ ನಿಮಗೆ -4 ಇದೆ, ನೆಗೆಟಿವ್ ಅಲ್ವಾ ಇದು, ಆ್ಯಂಡ್ ಹಿಯರ್ ಇಟ್ ಈಸ್ +4, ಇಟ್ ಈಸ್ ಈಕ್ವಲ್ಸ್ ಟು 8 ಮೀಟರ್ ಅಂತ ಹೇಳ್ಬೋದು. ಅವ್ರು ಫಸ್ಟ್ ಕೇಳ್ತಾ ಇರೋ ಡಿಸ್ಪ್ಲೇಸ್ಮೆಂಟು, ಸೆಕೆಂಡ್ ಕೇಳ್ತಾ ಇರೋದು ಡಿಸ್ಟೆನ್ಸ್. ದೇರ್ ಫೋರ್ ಯು ಕ್ಯಾನ್ ಗೋ ವಿತ್ 8, 16 ಮೀಟರ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ವೆಲಾಸಿಟಿ ಟೈಮ್ ಗ್ರಾಫ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಇಸ್ ನಾಟ್ ಪಾಸಿಬಲ್. ಯಾವ ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನೋದು ನಾಟ್ ಪಾಸಿಬಲ್. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೇಗೆ ಗೊತ್ತಾಗುತ್ತೆ ಇದು ಅಂತಂದಾಗ, ಅಟ್ ಎ ಗಿವೆನ್ ಇನ್ಸ್ಟೆಂಟ್ ಆಫ್ ಟೈಮ್, ಅಟ್ ಎ ಗಿವೆನ್ ಟೈಮ್, ಓಕೆ, ಪಾರ್ಟಿಕಲ್ ಅನ್ನೋದು ನಿಮಗೆ ಪಾರ್ಟಿಕಲ್ ಕೆನಾಟ್ ಹ್ಯಾವ್ ಟೂ ವೆಲಾಸಿಟೀಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಅಕಾರ್ಡಿಂಗ್ ಟು ದಿಸ್ ಅಬ್ಸರ್ವ್ ದ ಗ್ರಾಫ್. ಅಬ್ಸರ್ವ್ ಮಾಡಿ. ಸೊ ಈ ಗ್ರಾಫ್ ನೀವು ನೋಡಿದ್ದಾಗ, 4th ಗ್ರಾಫ್, ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ನಾನು
ಒಂದು ಲೈನ್ನ ಡ್ರಾ ಮಾಡಿದ್ರೆ ಈ ಲೈನ್ ಅನ್ನೋದು ಈ ಗ್ರಾಫ್ನ ಈ ಎರಡು ಕಡೆ ಮೀಟ್ ಆಗುತ್ತೆ, ಅಂದರೆ ಪಾರ್ಟಿಕಲ್ಗೆ ನಿಮಗೆ ಎರಡು ವೆಲಾಸಿಟೀಸ್ ಬರ್ತಾ ಇದೆ ಅಂತ ಅರ್ಥ. ದೇರ್ಫೋರ್ ದಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ವಿಚ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. Now let us think about the next concept, that is equations of kinematics ಅಂತ ಹೇಳ್ತಾರೆ. ಇದೇನು ಇಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ರಿಲೇಷನ್ ಬಿಟ್ವೀನ್ ಕೈನಮೆಟಿಕ್ ವೇರಿಯಬಲ್ಸ್ ಅಂತ ಹೇಳ್ತಾರೆ. ಕೈನಮೆಟಿಕ್ ವೇರಿಯಬಲ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕೈನಮೆಟಿಕ್ ವೇರಿಯಬಲ್ಸ್ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಪೊಸಿಷನ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆ್ಯಂಡ್ ಟೈಮ್ ಅಂತ ಹೇಳ್ತಾರೆ. ಇವ್ರ ಮಧ್ಯೆ ಇರತಕ್ಕಂಥ ರಿಲೇಷನ್ಸ್ನ ಈಕ್ವೇಷನ್ಸ್ ಆಫ್ ಕೈನಮೆಟಿಕ್ಸ್ ಅಂತ ಕರಿತೀವಿ. ಸೊ ವಾಟ್ ಆರ್ ದೀಸ್ ಈಕ್ವೇಷನ್ಸ್ ಆಫ್ ಕೈನಮೆಟಿಕ್ಸ್? ಸೊ ಲೆಟ್ ಅಸ್ ಸಿ ಹಿಯರ್, ವೆನ್ ದ ಪಾರ್ಟಿಕಲ್ ಮೂವ್ಸ್ ವಿತ್ ಝೀರೋ ಆಕ್ಸಲರೇಷನ್, ಪಾರ್ಟಿಕಲ್ಗೆ ಝೀರೋ ಆಕ್ಸಲರೇಷನ್ ಅಂದರೆ ಮೀನಿಂಗ್ ಏನು ಅಂತಂದರೆ ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗಬೇಕಾದ್ರೆ ಆ ಈಕ್ವೇಷನ್ಸ್ ಹೇಗಿರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಸೊ ಥಿಂಕ್ ಅಬೌಟ್ ದಿಸ್, ನೀವೆಲ್ಲ ನಿಮಗೆ ಫೆಮಿಲಿಯರ್ ಆಗೇ ಇರುತ್ತೆ. ಕನ್ಸಿಡರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೋಗ್ತಾ ಇದೆ. ಝೀರೋ ಆಕ್ಸಲರೇಷನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಲೆಟ್ ಅಸ್ ಸೇ ಪಾರ್ಟಿಕಲ್ ಇನಿಷಿಯಲ್ ವೆಲಾಸಿಟಿ ಅನ್ನೋದು ಯು ಆಗಿರುತ್ತೆ. ಯು ಈಸ್ ದ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಆ್ಯಂಡ್ ಸಿ ಹಿಯರ್, ಆಫ್ಟರ್ ಸರ್ಟನ್ ಇಂಟರ್ವೆಲ್ ಆಫ್ ಟೈಮ್ ಲೆಟ್ ಅಸ್ ಸೇ t seconds, let the particle reaches the point B. ಇಲ್ಲಿ ಪಾರ್ಟಿಕಲ್ಗೆ v ವೆಲಾಸಿಟಿ ಬಂದಿದೆ ಅಂತ ಅಸ್ಯೂಮ್ ಮಾಡಿದ್ದಾಗ we can say that so first point final velocity is always equals to initial velocity ಆಗಿರುತ್ತೆ, ಯಾಕಂದ್ರೆ ಝೀರೋ ಆಕ್ಸಲರೇಷನ್ ಅಲ್ವಾ. ಸೊ ವಾಟ್ ಈಸ್ ದಿಸ್ v ಅನ್ನೋದು ನಿಮಗೆ ಫೈನಲ್ ವೆಲಾಸಿಟಿ ಆಫ್ಟರ್ ಸಮ್ ಟೈಮ್ t seconds ಅಂತ ಹೇಳ್ಬೋದು. ಓಕೆ, ನಾವು ಸಿ ಹಿಯರ್ ಸೆಕೆಂಡ್ ಒನ್ ಏನಪ್ಪಾ ಅಂತಂದಿದ್ದಾಗ, ಸಿ ಹಿಯರ್ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಈಕ್ವಲ್ ಟು ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಅಂದರೆ ಡಿಸ್ಟೆನ್ಸ್ ಎಷ್ಟಿರುತ್ತೋ ಡಿಸ್ಪ್ಲೇಸ್ಮೆಂಟ್ ಸಹ ಅಷ್ಟೇ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಆಫ್ಟರ್ ಸಮ್ ಟೈಮ್ t seconds, ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಪಾರ್ಟಿಕಲ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ s ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, v ಇಂಟು ಟಿ, ಸ್ಪೀಡ್ ಇಂಟು ಟೈಮ್ ಅಂತ ಬರಿಬೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಾದರೆ ಪಾರ್ಟಿಕಲ್ ಅನ್ನೋದು ಯೂನಿಫಾರ್ಮ್ ಮೋಷನ್ ಇರುತ್ತೋ ಇಲ್ಲ ಝೀರೋ ಆಕ್ಸಲರೇಷನ್ ಇರುತ್ತೋ, ಡಿಸ್ಟೆನ್ಸ್ ಫಾರ್ಮುಲಾ ಬಂದುಬಿಟ್ಟು ಸ್ಪೀಡ್ ಇಂಟು ಟೈಮ್. ಗೊತ್ತಾಗಿದಲ್ವಾ? Now let us see the next one. If the particle moves with a constant acceleration ಅಂತ ಹೇಳ್ತಾರೆ. let us say A ಅನ್ನೋದು ನಿಮಗೆ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ನಾವು ತಗೊಳ್ಳೋಣ. ನೋಡಿ, ಇಲ್ಲಿ ಡಿಫ್ರೆಂಟ್ ಈಕ್ವೇಷನ್ ನೀವು ಆಲ್ರೆಡಿ ಫೆಮಿಲಿಯರ್ ಆಗಿರ್ತೀರಾ. v is equals to u plus at ಅಂತ ಬರೀಬಹುದು. v is the final velocity, u is the initial velocity, a is the acceleration, t is the time ಅಂತ ಹೇಳ್ತಾರೆ. ಅಂಡ್ ಸೆಕೆಂಡ್ ಒನ್ ಗೊತ್ತು, s is equals to ut ಪ್ಲಸ್ ಹಾಫ್ at ಸ್ಕ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು v ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಪ್ಲಸ್ 2as ಅಂತ ಬರೀಬಹುದು. ನಾಲ್ಕನೇದು ಬಂದ್ಬಿಟ್ಟು ನಿಮಗೆ sn ಈಸ್ ಈಕ್ವಲ್ಸ್ ಟು u ಪ್ಲಸ್ a/2 ಇಂಟು 2n ಮೈನಸ್ 1. ವಾಟ್ ಇಸ್ ದಿಸ್ sn ವ್ಯಾಲ್ಯೂ? sn ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ, ಸಿ ಹಿಯರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ body or particle in nth second. ಅರ್ಥ ಮಾಡ್ಕೊಳ್ಳಿ. ಸೊ ಸಿ ಹಿಯರ್, ಇಲ್ಲಿ ಎಸ್ ಅಂದರೆ ಏನು ಅಂತಂದಾಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಫ್ಟರ್ t seconds ಅಂತ ಹೇಳ್ತಾರೆ. ಸೊ ನೆನಪಿಟ್ಕೊಳ್ಳಿ. ಆ್ಯಂಡ್ ಲೇಟರ್ ವಿ ಹ್ಯಾವ್ ಟು ಥಿಂಕ್ ದ್ಯಾಟ್, ಇಲ್ಲೇ ಇನ್ನೊಂದು ಈಕ್ವೇಷನ್ ಬರೆದಿರ್ತೀನಿ ನೋಡಿ. ಸೊ ಯಾವಾಗಾದರೆ ನಿಮಗೆ ಯು ಅನ್ನೋದು ನಿಮಗೆ ಇನಿಷಿಯಲ್ ವೆಲಾಸಿಟಿ, ವಿ ಅನ್ನೋದು ನಿಮಗೆ ಫೈನಲ್ ವೆಲಾಸಿಟಿ ಆಗಿದ್ದಾಗ, ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಅಂತ ಹೇಳಿದಾಗ ಯು ಕ್ಯಾನ್ ಸೇ ದ್ಯಾಟ್ v ಪ್ಲಸ್ ಯು ಬೈ 2 ಇಂಟು ಟಿ ಅಂತ ಬರೀಬಹುದು. ಓಕೆ, ಲೈಕ್ ದಟ್ ವಿ ಕ್ಯಾನ್ ರೈಟ್ ದ ಈಕ್ವೇಷನ್ಸ್ ಆಫ್ ಮೋಷನ್ ವೆನ್ ದ ಪಾರ್ಟಿಕಲ್ ಈಸ್ ಇನ್ ಆಕ್ಸಲರೇಷನ್, ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಾವು ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಟು ನೋಟ್ ಅಂತಂದಾಗ, ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನೋಡಿ, ಇಲ್ಲಿ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಫ್ ದ ಬಾಡಿ ಸ್ಟಾರ್ಟ್ಸ್ ಫ್ರಮ್
ರೆಸ್ಟಿಂದ ಸ್ಟಾರ್ಟ್ ಆಗಿದ್ದಾಗ ಅಂದರೆ ಇನಿಷಿಯಲ್ ವೆಲಾಸಿಟಿ ಅನ್ನೋದು 0 ಆಗಿದ್ದಾಗ, ವೆನ್ ದ ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 0. ವಿ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ ಎ ಇಂಟು ಟಿ ಆಗುತ್ತೆ. ದಟ್ ಮೀನ್ಸ್ ಫೈನಲ್ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತ ಬರೀಬಹುದು. ದರ್ಫೋರ್ v1 by v2 ಬಿಕಮ್ಸ್ ಈಕ್ವಲ್ಸ್ ಟು t1 by t2 ಅಂತನೂ ಆಗ್ಬೋದು. ಸೆಕೆಂಡ್ ಒನ್ ನೋಡಿ ಇಲ್ಲಿ ಇದರಲ್ಲಿ ಕೇಸಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸಿ ಹಿಯರ್ ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ನೋಡಿ ಹಾಫ್ ಎ ಟಿ ಸ್ಕ್ವೇರ್ ಅಂತ ಬರುತ್ತೆ. ಸೊ ಫ್ರಮ್ ದಿಸ್ ಯು ಕ್ಯಾನ್ ಸೇ ದ್ಯಾಟ್ ಎಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್ ಅಂತ ಬರಿತೀವಿ. ಸೊ s1 by s2 ವಿಲ್ ಬಿಕಮ್ ಈಕ್ವಲ್ಸ್ ಟು t1 ಸ್ಕ್ವೇರ್ ಬೈ t2 ಸ್ಕ್ವೇರ್ ಅಂತ ಆಗ್ಬೋದು. ಅಂದರೆ ಎಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್. ಸೊ ಫ್ರಮ್ ದಿಸ್ ಬೇಸ್ಡ್ ಆನ್ ದಿಸ್ ನಿಮ್ಗೊಂದು ಸ್ಟ್ಯಾಂಡರ್ಡ್ ಕ್ವಶನ್ ಕೇಳಿದ್ದಾರೆ. ಏನು ಅಂತಂದಾಗ ಸಿ ಹಿಯರ್ ದ ರೇಷಿಯೋ of the distances okay traveled or ratio of the distances traveled by the body in 1 second or in a first second ಅಲ್ಲ ಆಫ್ಟರ್ 1 second ಅಂತಾನೆ ಹೇಳ್ಬೋದು. ಸೊ ಸಿ ಹಿಯರ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ ಕವರ್ಡ್ ಇನ್ 1 second ಆಗಿರ್ಬೋದು, ಇಲ್ಲ 2 seconds 3 seconds ಅಂತ ನಮಗೆ ಬಂದಿದ್ದಾಗ ಏನು ಬರಿಬೋದು ನಾವಿಲ್ಲಿ, ಇಲ್ರಿ 3 seconds ಅಂತ ನಾವು ಬರೆದಿದ್ದಾಗ ವಿ ಕ್ಯಾನ್ ಸೇ ದ್ಯಾಟ್ s1 ಇಷ್ಟು s2 ಇಷ್ಟು s3 ಇಷ್ಟು ಸೋ ಆನ್ ವಿಲ್ ಬಿಕಮ್ ಈಕ್ವಲ್ ಟು ವಾಟ್ ಈಸ್ ದಿಸ್ ನೋಡಿ ಇಲ್ಲಿ ಪ್ರಪೋರ್ಷನಲ್ ಟು ಟಿ ಸ್ಕ್ವೇರ್ ಅಲ್ವಾ ನಿಮಗೆ. ಸೊ 1 ಸ್ಕ್ವೇರ್ ಅಂದರೆ 1 ಬರುತ್ತೆ, 2 ಸ್ಕ್ವೇರ್ ಅಂದರೆ 4 ಬರುತ್ತೆ, 3 ಸ್ಕ್ವೇರ್ ಅಂತಂದರೆ 9 ಬರುತ್ತೆ. ಸೊ ಆನ್ ಅಂತ ಹೇಳ್ಬೋದು. 1:4:9 ಅರ್ಥ ಆಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಇನ್ ದ ಸೇಮ್ ಮ್ಯಾನರ್ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ಬೋದು ಅಂತಂದಿದ್ದಾಗ ಥಿಂಗ್ ಮಾಡಿ ಇಲ್ಲಿ ಯಾವಾಗಾದ್ರೆ ನಿಮಗೆ ಯು ಅನ್ನೋದು 0 ಆಗಿರುತ್ತೋ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 2n-1 ಅಂತ ಬರುತ್ತೆ. ಸೊ ದೇರ್ ಫೋರ್ ವಾಟ್ ಈಸ್ ದ ಇಲ್ಲೂ ಅಷ್ಟೇ ನಿಮಗೆ ದ ratio of distances covered in first second will be ಹೇಗಿರುತ್ತೆ ನಿಮಗೆ ಅಂತಂದಾಗ sn will become equals to ಅಂತಂದ್ರೆ see here based on this formula s1 is to s2 s3 becomes equals to n1 substitute ಮಾಡಿದ್ರೆ 1:2 substitute ಮಾಡಿದ್ರೆ 3 ಬರುತ್ತೆ. ಓಕೆ 3 substitute ಮಾಡಿದ್ರೆ 5 ಬರುತ್ತೆ. ಸೊ ಇದನ್ನ ನಾವು ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್ ಅಂತಾನೂ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಾ? ಅಂದರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಇನ್ ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್ ಅಂತ ಹೇಳ್ತಾರೆ. ಫಾರ್ ಎವರಿ 1 second ಅಂತಾನೂ ಹೇಳ್ಬೋದು. ದಿಸ್ ಇಸ್ ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್ ಅಂತ ಕರೀತಾರೆ. ಗೊತ್ತಾಗಿದಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದಿದ್ದಾಗ ವಿ ಹ್ಯಾವ್ ಟು ಥಿಂಕ್ ದ್ಯಾಟ್ ಸೆಕೆಂಡ್ ಒನ್ ಸಿ ಹಿಯರ್ ಫ್ರಮ್ ದ ಈಕ್ವೇಷನ್ v ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಪ್ಲಸ್ 2as ಇಲ್ಲಿ ಎಂತ ಬರಿಬೋದು ನೋಡಿ, ಇಲ್ಲಿ v ಸ್ಕ್ವೇರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು s ಅಂತ ಬರಿಬಹುದು. ಅರ್ಥ ಆಗ್ತದಲ್ವಾ? ವೆನ್ ದ ಬಾಡಿ ಈಸ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಸೊ ಇಲ್ಲೇ ನಿಮ್ಗೆ ಇನ್ನೂ ಒಂದು ಪಾಯಿಂಟ್ನ ಬರಿಬೋದು. ಏನು ಅಂತಂದಿದ್ದಾಗ ಸಪೋಸ್ ಸಿ ಹಿಯರ್ ಥರ್ಡ್ ಪಾಯಿಂಟ್ ಇಫ್ ಎ ಬಾಡಿ ಈಸ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ u ಅಂಡ್ ಎ ಫೋರ್ಸ್ acts on it then the body comes to rest ಅಂತ ಹೇಳ್ತಾರೆ. ಬಾಡಿ comes to rest after a distance yes. then ಏನು ಹೇಳ್ಬೋದು ನೋಡಿ, ಇಲ್ಲಿ ಎಸ್ ಅನ್ನೋದು ನಿಮಗೆ ಇಟ್ ಈಸ್ ಪ್ರಪೋರ್ಷನಲ್ ಟು ಯು ಸ್ಕ್ವೇರ್ ಆಗಿರುತ್ತೆ. ಕಮ್ಸ್ ಟು ರೆಸ್ಟ್ ಅಲ್ವಾ ನಿಮ್ಗೆ ಹೇಳ್ತಾ ಇರೋದು. ಯಾವಾಗಾದರೆ ನಿಮಗೆ ಬ್ರೇಕ್ಸ್ ಅನ್ನೋದು ಅಪ್ಲೈ ಮಾಡಿರ್ತೀವೋ ಅವಾಗ ಫೈನಲ್ ವೆಲಾಸಿಟಿ ವಿಲ್ ಬಿಕಮ್ ಈಕ್ವಲ್ ಟು 0. ಓಕೆನಾ? therefore we can say that we can write s1 by s2 will become equals to u1 square divided by u2 square ಅಂತ ಬರಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲಿ ಇಫ್ ದ u2 is equals to n times u ಅಂದರೆ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್
ಇನಿಷಿಯಲ್ ವೆಲಾಸಿಟಿ ಇಲ್ಲ ವೆಲಾಸಿಟಿ ಇನ್ ದ ಫಸ್ಟ್ ಕೇಸ್ ಆಗಿರುತ್ತೋ ಆವಾಗ ನಿಮಗೆ ಎಷ್ಟು ಅನ್ನೋದು ಯಾವತ್ತೇ ಆಗಲಿ n² ಟೈಮ್ಸ್ ಎಸ್ ಅಂತ ಬರುತ್ತೆ. ದಿಸ್ ಇಸ್ ದ ಶಾರ್ಟ್ಕಟ್ ಫಾರ್ಮುಲಾ ಅಂತ ಹೇಳ್ಬೋದು. ದಿಸ್ ಶಾರ್ಟ್ಕಟ್ ಫಾರ್ಮುಲಾ ಗೊತ್ತಾಗ್ತದೆ ಅಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ಇನ್ನೂ ಒಂದು ಪಾಯಿಂಟ್ ನಾವು ನೋಡೋಣ ಏನದು ಅಂತಂದಿದ್ದಾಗ ಸಿ ಹಿಯರ್ ಲೆಟ್ ಅಸ್ ಕನ್ಸಿಡರ್ ದ ಫೋರ್ತ್ ಪಾಯಿಂಟ್. ಸೊ ಸಿ ಹಿಯರ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಪಾರ್ಟಿಕಲ್ ಅನ್ನೋದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇರುತ್ತೆ. ಲೆಟ್ ಅಸ್ ಸೇ ದೆರ್ ಇಸ್ ಎ ಪಾಯಿಂಟ್ ಎ ಆ್ಯಂಡ್ ದೆರ್ ಇಸ್ ಎ ಪಾಯಿಂಟ್ ಬಿ ಅಂತ ಹೇಳ್ತಾ ಇದ್ದೀವಿ. ನೋಡಿ ಈ ಪಾಯಿಂಟ್ ಎನ ಕ್ರಾಸ್ ಆಗಬೇಕಾದ್ರೆ ಈ ಒಂದು ಪಾರ್ಟಿಕಲ್ಗೆ ವೆಲಾಸಿಟಿ ಅನ್ನೋದು v1 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ನಿಮಗೆ ಪಾಯಿಂಟ್ ಬಿನ ಕ್ರಾಸ್ ಆಗಬೇಕಾದ್ರೆ ಇದಕ್ಕೆ ವೆಲಾಸಿಟಿ v2 ಇದೆ ಅಂತ ಅಂದ್ಕೊಳ್ಳೋಣ. ವಾಟ್ ಈಸ್ ದಿಸ್? v1 ಅನ್ನೋದು ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಕ್ರಾಸಸ್ ದ ಪಾಯಿಂಟ್ ಬಿ. v2 ಅನ್ನೋದು ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವೆನ್ ಇಟ್ ಕ್ರಾಸಸ್ ದ ಪಾಯಿಂಟ್ ಬಿ. ಹಾಗಿದ್ದಾಗ ವಾಟ್ ಈಸ್ ದ ವೆಲಾಸಿಟಿ? ಓಕೆ, ವೆನ್ ಇಟ್ ಕ್ರಾಸಿಂಗ್ ದ ಮಿಡ್ ಪಾಯಿಂಟ್ ಆಫ್ ದ ಟೂ ಪಾಯಿಂಟ್ಸ್ ಎ ಅಂಡ್ ಬಿ ಅಂತ ಹೇಳ್ತಾರೆ. ನೋಡಿ ಎ ಹತ್ರ v1 ಇದೆ, ಬಿ ಹತ್ರ v2 ಇದ್ದಾಗ ಇವೆರಡರ ಮಧ್ಯದಲ್ಲಿ ಮಿಡ್ ಪಾಯಿಂಟ್ ಸಿ ಹತ್ರ ಅದರ ವೆಲಾಸಿಟಿ ಎಷ್ಟಿರುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು √v1² ಪ್ಲಸ್ v2² ಡಿವೈಡ್ ಬೈ 2 ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇದನ್ನೆಲ್ಲ ಪ್ರೂವ್ ಮಾಡ್ಬೋದು, ಆದರೆ ಪ್ರೂಫ್ ನಿಮಗೆ ನೆಸೆಸಿಟಿ ಇಲ್ಲ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇದೆಲ್ಲ v² - 2as v² - u² ಇಸ್ ಈಕ್ವಲ್ಸ್ 2as ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ಆನ್ಸರ್. ಗೊತ್ತಾಯ್ತಲ್ವ ಇದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತ ನೋಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಥಿಂಕ್ ಮಾಡಿ. ಎ ಸ್ಟೂಡೆಂಟ್ ಈ ಸ್ಟ್ಯಾಂಡಿಂಗ್ ಅಟ್ ಎ ಡಿಸ್ಟೆನ್ಸ್ ಆಫ್ 50 meter ಫ್ರಮ್ ದ ಬಸ್. As soon as the bus starts its motion with an acceleration of 1 meter per second square, the student starts running towards the bus ಅಂತ ಹೇಳ್ತಾ ಇದ್ದಾರೆ with uniform velocity u. Assuming the motion to be along a straight road, the minimum value of u so that the student is able to catch the bus ಅಂತ ಹೇಳ್ತಾ ಇದ್ದಾನೆ. ಗೊತ್ತಾಗಿದಲ್ಲೂ ಹೇಳ್ತಾ ಇರೋದು. ಸೊ ಇದು ಜನರಲ್ ಆಗಿ ಪ್ರಾಕ್ಟಿಕಲ್ ಅಲ್ಲಿ ನಡೆಯತಕ್ಕಂಥ ಸಿಚುವೇಶನ್ ನೋಡಿ. there is a bus ಅಂತ ಥಿಂಕ್ ಮಾಡಿ. ಸೊ ಇನಿಷಿಯಲಿ ದ ಬಸ್ ಈಸ್ ಅಟ್ ರೆಸ್ಟ್. ಆದರೆ ಇಲ್ಲಿ ಸ್ಟೂಡೆಂಟ್ ಇದ್ದಾನೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸ್ಟೂಡೆಂಟ್ ಅನ್ನೋದು ನಿಮಗೆ 50 meter ಡಿಸ್ಟೆನ್ಸಲ್ಲಿ ಇದೆ ಬಸ್ ಕಂಪೇರ್ ಮಾಡಿದ್ದಾಗ. ಓಕೆನಾ? ನೌ ದೇ ಆರ್ ಸೇಯಿಂಗ್, ಸಿ ಹಿಯರ್, after some time, as soon as the bus starts its motion with the acceleration, what is the acceleration of the bus here? 1 meter per second square. ಓಕೆನಾ? he starts running with some velocity u ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಸೊ ಏನಂತ ಹೇಳ್ತಾ ಇದ್ದಾನೆ ನಾವಿಲ್ಲಿ? ವಾಟ್ ಶುಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ದಿಸ್ ಯು ಅಂದರೆ ಅವನು ಎಷ್ಟು ಸ್ಪೀಡಲ್ಲಿ ರನ್ ಮಾಡಿದ್ರೆ ಆ ಬಸ್ನ ಕ್ಯಾಚ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ನೋಡಿ, ಸ್ಟೂಡೆಂಟ್ ಬಸ್ನ ಕ್ಯಾಚ್ ಮಾಡಬೇಕು ಅಂತಂದರೆ ಇಷ್ಟೇ ಲಾಜಿಕ್ ನೆನ್ಬಿಟ್ಕೊಳ್ಳಿ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸ್ಟೂಡೆಂಟ್ must become equal to distance traveled by the bus. ಬಸ್ ಎಷ್ಟು ದೂರ ಹೋಗಿರ್ತಾರೋ, ಓಕೆ, ಸ್ಟೂಡೆಂಟು ಅಷ್ಟೇ ದೂರ ಹೋಗಿದ್ದಾಗ ಆ ಸ್ಟೂಡೆಂಟ್ ಅನ್ನೋನು ಬಸ್ನ ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. therefore you can say that what is that? distance traveled by the bus or a bus must become equal to ಏನು ಬರೀಬೋದು ನೋಡಿ ಇಲ್ಲಿ. ಓಕೆ, ಸೊ ಒಂದು ನಿಮಿಷ. you can say that distance traveled by the student or man must become equal to distance traveled by the bus half a t square ಅಲ್ವಾ? ಇನಿಷಿಯಲ್ ವೆಲಾಸಿಟಿ 0 ಅಲ್ವಾ? ಸೊ ಆದರೆ ಇನಿಷಿಯಲಿ ಮ್ಯಾನ್ ಅನ್ನೋದು ಎಷ್ಟು ದೂರದ ಸ್ಟೂಡೆಂಟ್ ಅನ್ನೋದು ನಿಮಗೆ +50 ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಈಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಯು. ಓಕೆ, ಯಾವಾಗಾದರೆ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೋ ಅವಾಗ ಡಿಸ್ಟೆನ್ಸ್ ಫಾರ್ಮುಲಾ ಏನ್ರಿ ಇಲ್ಲಿ? ಯು ಇಂಟು ಟಿ ಇಸ್ ಈಕ್ವಲ್ಸ್ ಟು 50 ಪ್ಲಸ್ ಹಾಫ್ AT² ಅಂತ ಬರೀಬಹುದು. ಓಕೆನಾ? ಸೊ ಸಿಂಪ್ಲಿಫೈ ಮಾಡೋಣ ಇದನ್ನು. ಸೊ ಯು ಇಂಟು ಟಿ ಥ್ರೂ ಔಟ್ ಮಲ್ಟಿಪ್ಲೈ ಬೈ 2 ಮಾಡಿ. 2 ಇಂಟು ಯು ಇಂಟು ಟಿ ಈಸ್ ಈಕ್ವಲ್ಸ್ ಟು 100 ಪ್ಲಸ್ AT² ಅಂತ ಹೇಳ್ಬೋದು.
ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಯು ತನ್ನ ನಮ್ಗೆ ಬೇಕಾಗಿರೋದು ನಮಗಿಲ್ಲಿ ವಿ ವಾಂಟ್ ಯು. ಸೊ ಯು ಬಿಕಮ್ಸ್ ಈಕ್ವಲ್ಸ್ ಟು ಯು ಬಿಕಮ್ಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಇಲ್ಲಿ 100/2t ಪ್ಲಸ್ a t² / 2t ಅಂತ ಬರೀಬಹುದು. ಸರಿನಾ? therefore you'll get it as 50. ಇಲ್ಲಿ ನಿಮಗೆ a ಅನ್ನೋದು 1 ಆಗಿರುತ್ತೆ, 1t ಕ್ಯಾನ್ಸಲ್ ಆಗಿರುತ್ತೆ. ಸೊ ಇಲ್ಲಿ 50/t ಪ್ಲಸ್ ಇಲ್ಲೇನು ಬರುತ್ತೆ t/2 ಅಂತ ಮಾತ್ರ ಬಂದಿರುತ್ತೆ. ಸೊ ಇಲ್ಲಿ ನಾವು ಹೇಗೆ ಸಾಲ್ವ್ ಮಾಡ್ಬೋದು ಇದನ್ನ ಅಂತಂದಿದ್ದಾಗ ಸಿ ಹಿಯರ್ ಯು ಮಿನಿಮಮ್ ಅಲ್ವಾ, ಫಾರ್ ಯು ಟು ಬಿ ಮಿನಿಮಮ್. ನೋಡಿ ಬೇಸಿಕ್ ಮ್ಯಾಥಮೆಟಿಕ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯು ಮಿನಿಮಮ್ ಆಗಬೇಕು, ಯಾವುದಾದ್ರೂ ಒಂದು ಕ್ವಾಂಟಿಟಿ ಮಿನಿಮಮ್ ಇಲ್ಲ ಮ್ಯಾಕ್ಸಿಮಮ್ ಆಗಬೇಕು ಅಂತಂದರೆ ಅದನ್ನು ಡಿಫರೆನ್ಷಿಯೇಟ್ ಮಾಡಿದ್ದಾಗ ಇಟ್ ಮಸ್ಟ್ ಬಿಕಮ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದಟ್ ಡಿಫರೆನ್ಷಿಯೇಟ್ ಮಾಡಿ d/dt ಆಫ್ ಯು ಅಂತಂದರೆ 50/t ಪ್ಲಸ್ t/2 ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ಟೈಮ್ ಟಿ ಅನ್ನೋದು ಎಷ್ಟು ಬರುತ್ತೆ ನಿಮಗೆ ಅಂತಂದಿದ್ದಾಗ ಯು ವಿಲ್ ಗೆಟ್ ಟೈಮ್ ಟಿ ಬಿಕಮ್ಸ್ ಈಕ್ವಲ್ಸ್ ಟು 10 seconds ಅಂತ ಹೇಳ್ತಾರೆ. therefore what is the ಯು ಮಿನಿಮಮ್ ಏನಾಗುತ್ತೆ ಇಲ್ಲಿ ಅಂತಂದರೆ ಸಿ ಹಿಯರ್ ವಿ ಕ್ಯಾನ್ ರೈಟ್ 50 ಒಂದ್ಸರಿ ನೋಡಿ ಇಲ್ಲಿ ವಾಟ್ ಈಸ್ ಯು ವ್ಯಾಲ್ಯೂ ಹಿಯರ್ 50/t ಪ್ಲಸ್ t/2 ಅಲ್ಲ, 50/10 ಪ್ಲಸ್ 10/2. ಸೊ ನಿಮ್ಗೆ ಇಲ್ಲಿ 5 ಪ್ಲಸ್ 5 ವಿಚ್ ಈಸ್ ಈಕ್ವಲ್ಸ್ ಟು 10 meter/second ಅಂತ ಬರುತ್ತೆ. ಸೊ ಯು ಮಿನಿಮಮ್ ಇಸ್ ಈಕ್ವಲ್ಸ್ ಟು 10 meter/second. therefore what is the correct option here? 10 meter/second. ಸೊ ಒಂದು ನಿಮಿಷ, ಅವ್ರೇನು ಕೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಯು ಶುಡ್ ಗೆಟ್ ಆಕ್ಸಲರೇಷನ್. ಓಕೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ, ಆಪ್ಷನ್ಸ್ ಎಲ್ಲ ನಿಮಗೆ ಮಿಸ್ ಆಗಿ ಬಂದುಬಿಟ್ಟಿದೆ. ಸೊ ಪ್ಲೀಸ್ ಐ ವಿಲ್ ಚೇಂಜ್ ದ ಆಪ್ಷನ್ಸ್. ನೋಡಿ ಇಲ್ಲಿ ಏನು ಬರ್ಬೋದು ಅಂತಂದ್ಬಿಟ್ಟು ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ನಿಮಗೆ 5 meter/second ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಿಮ್ಗೆ ಆಪ್ಷನ್ ನಿಮಗೆ 5 meter/second ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ. ಸೊ ಸಿ ಹಿಯರ್ observe that 1 minute is that first one ಬಂದ್ಬಿಟ್ಟು ನಿಮಗೆ 5 meter/second ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ನಿಮಗೆ 8 meter/second ಅಂತ ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ನಿಮಗೆ 10 meter/second. ಫೋರ್ತ್ ಆಪ್ಷನ್ ನಿಮಗೆ 12 meter/second ಅಂತ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್. ನೋಡಿ ಇಲ್ಲಿ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ ಇಲ್ಲಿ. ಒಂದು ನಿಮಿಷ, ಇಲ್ಲೇನೋ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲ, ಡಬಲ್ ಟೈಮ್ ನಿಮಗೆ ಈ ಕ್ವಶನ್ ರಿಪೀಟ್ ಆಗಿಬಿಟ್ಟಿದೆ. ಸೊ ಪ್ಲೀಸ್ ಒಂದು ನಿಮಿಷ, ಬೇರೆ ಪ್ರಾಬ್ಲಮ್ ನಾವು ನೋಡೋಣ. ಸೊ ಸಾಲ್ವ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಎ ಕಾರ್ ಮೂವಿಂಗ್ ವಿತ್ ದ ಸ್ಪೀಡ್ ಆಫ್ 50 km/h ಕ್ಯಾನ್ ಬಿ ಸ್ಟಾಪ್ಡ್ ಬೈ ಬ್ರೇಕ್ಸ್. ಇದನ್ನು ಸ್ಟಾಪಿಂಗ್ ಡಿಸ್ಟೆನ್ಸ್ ಕಾನ್ಸೆಪ್ಟ್ ಮೇಲೆ ಹೇಳ್ತಾರೆ ನಿಮಗೆ. ಅಟ್ ಲೀಸ್ಟ್ 6 meter ಅಂತ ಹೇಳ್ತಾರೆ. ಇದು ಸೇಮ್ ಕಾರ್ ಇಸ್ ಮೂವಿಂಗ್ ಅಟ್ ಎ ಸ್ಪೀಡ್ ಆಫ್ 100 km/h. ದ ಮಿನಿಮಮ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಈಸ್ ಅಂತ ಹೇಳ್ತಾ ಇದ್ದಾರೆ. ಸ್ಟಾಪಿಂಗ್ ಡಿಸ್ಟೆನ್ಸ್. ಸೊ ಸಿ ಹಿಯರ್ ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ. ಫೈನಲ್ ವೆಲಾಸಿಟಿ 0 ಆಗಿರುತ್ತೆ. ದೇರ್ಫೋರ್ ಸ್ಟಾಪಿಂಗ್ ಡಿಸ್ಟೆನ್ಸ್ ಅನ್ನೋದು ಪ್ರಪೋರ್ಷನಲ್ ಟು ಇನಿಷಿಯಲ್ ವೆಲಾಸಿಟಿ ಸ್ಕ್ವೇರ್ ಅಂತ ಹೇಳ್ಬೋದು ನಾವು. ದೇರ್ಫೋರ್ S2/S1 ಅನ್ನೋದು ನಿಮಗೆ U2/U1 ಹೋಲ್ ಸ್ಕ್ವೇರ್. U2 ಅನ್ನೋದು ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ 100 ಅಲ್ವಾ, 100 × 100 ಡಿವೈಡ್ ಬೈ U1. ವಾಟ್ ಈಸ್ U1 ಹಿಯರ್ 50 × 50 ಅಂತ ಹೇಳ್ಬೋದು. 50 2 times, ಇಲ್ಲೂ ಅಷ್ಟು 50 2 times. ಸೊ S2 ಅನ್ನೋದು ನಿಮ್ಗೆ ಏನಾಗುತ್ತೆ 4S1 ಅಂತ ಬರುತ್ತೆ. ಸೊ 4 × 6 ವಿಚ್ ಈಸ್ ಈಕ್ವಲ್ಸ್ ಟು 24 meter ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಅರ್ಥ ಆಯ್ತಲ್ವಾ. ಸೊ ಸಿಮಿಲರ್ಲಿ ವಿ ಕ್ಯಾನ್ ಗೋ ವಿತ್ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ಎ ಬಾಡಿ ಎ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ with an acceleration a1. After 2 seconds, another body b starts from rest with an acceleration a2 ಅಂತ ಹೇಳ್ತಾ ಇದ್ದಾರೆ.
ಸೊ ಇಫ್ ದೇ ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ದ ಫಿಫ್ತ್ ಸೆಕೆಂಡ್ ಅರ್ಥ ಮಾಡ್ಕೊತಾ ಇದ್ದೀರಾ? ಈ ಫಿಫ್ತ್ ಸೆಕೆಂಡ್ ಅಂದರೆ ಏನಿಲ್ಲಿ ವಿತ್ ರೆಸ್ಪೆಕ್ಟ್ ಟು ಎ ಅರ್ಥ ಇದಲ್ವಾ? ಬಾಡಿ ಎಗೆ ಫಿಫ್ತ್ ಸೆಕೆಂಡ್ ಅಂತಂದರೆ ಬಾಡಿ ಬಿಗೆ ಎಷ್ಟನೇ ಸೆಕೆಂಡ್ ಆಗಿರುತ್ತೆ? ಅದು ಥರ್ಡ್ ಸೆಕೆಂಡ್ ಆಗಿರುತ್ತೆ. ಗೊತ್ತಾಗ್ತಾ ಇದಲ್ಲ ಹೇಳ್ತಾ ಇರೋದು? ಸೊ ಆಫ್ಟರ್ ದ ಸ್ಟಾರ್ಟ್ ಆಫ್ ಎ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಫ್ಟರ್ ದ ಸ್ಟಾರ್ಟ್ ಆಫ್ ಎ ಅಂತ ಹೇಳಿದ್ದಾರೆ. ದೆನ್ ದ ರೇಷಿಯೋ A1 ಇಷ್ಟು A2 ಈಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ? ದ ಡಿಸ್ಟೆನ್ಸಸ್ ಟ್ರಾವೆಲ್ಡ್ ಬೈ ಬೋತ್ ದ ಬಾಡೀಸ್ ಎ ಆ್ಯಂಡ್ ಬಿ, ಎಸ್ ಎ ಇಸ್ ಈಕ್ವಲ್ಸ್ ಟು ಎಸ್ ಬಿ ಅಂತ ಕೊಟ್ಟಿದ್ದಾರೆ. ಎಸ್ ಎ ಏನಾಗುತ್ತೆ? ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಲ್ವಾ, 0 ಪ್ಲಸ್ nth ಸೆಕೆಂಡ್ ಫಿಫ್ತ್ ಸೆಕೆಂಡ್ ತನಕ ಕೇಳ್ತಾ ಇರೋದು ನಿಮಗೆ ಇಲ್ಲಿ A1 ಬೈ 2 ಇಂಟು 5 ಮೈನಸ್ 1 ಈಸ್ ಈಕ್ವಲ್ಸ್ ಟು, ಇಲ್ಲೂ ಅಷ್ಟೇ ಇನಿಷಿಯಲ್ ವೆಲಾಸಿಟಿ 0, A2 ಬೈ 2 ಇಂಟು ಬಾಡಿ ಬಿಗೆ ಎಷ್ಟನೇ ಸೆಕೆಂಡ್ ಆಗಿರುತ್ತೆ ರೀ? ಥರ್ಡ್ ಸೆಕೆಂಡ್ ಅಲ್ಲ ರೀ ನಿಮಗೆ, 2 ಇಂಟು 3 ಮೈನಸ್ 1 ಅಂತ ಹೇಳ್ತೀವಿ ನಾವು. ದೇರ್ಫೋರ್ ಯು ಕ್ಯಾನ್ ಸೇ ದಟ್, ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಬೈ ಟು ಎರಡು ಕ್ಯಾನ್ಸಲ್ ಆಗುತ್ತೆ. A1 ಬೈ A2 ಈ ಕಡೆ ಬೈ 2 ಆಗುತ್ತೆ. ಇಲ್ಲೇನಾಗುತ್ತೆ ನೋಡಿ, 6 ಮೈನಸ್ 1 ಅಂತಂದರೆ 5 ಡಿವೈಡ್ ಬೈ, ಇಲ್ಲಿ 10 ಮೈನಸ್ 1 ಅಂತಂದರೆ 3 9 ಆಗಿರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ A1 ಬೈ A2 ಇಸ್ ಈಕ್ವಲ್ಸ್ ಟು 5:9. ದೇರ್ಫೋರ್ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಅರ್ಥ ಆಯ್ತಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಕ್ಲಿಯರ್ ಕಟ್ಟಾಗೆ ಕೇಳಿಸ್ಕೊಂಡು ನೀಟಾಗಿ ಅನಲೈಸ್ ಮಾಡಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿ ಎ ಪಾರ್ಟಿಕಲ್ ಟ್ರಾವೆಲ್ಸ್ 10 ಮೀಟರ್ ಇನ್ ಫಸ್ಟ್ 5 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. 10 ಮೀಟರ್ ಇನ್ ನೆಕ್ಸ್ಟ್ 3 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತದಲ್ವಾ? ಅಸ್ಯೂಮಿಂಗ್ ದ ಕಾನ್ಸ್ಟೆಂಟ್ ಆಕ್ಸಲರೇಷನ್, ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ನೆಕ್ಸ್ಟ್ 2 ಸೆಕೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ಇದನ್ನು ಹೇಗೆ ಅನಲೈಸ್ ಮಾಡಬಹುದು ಅಂತ ನೋಡಿ. ಪಾರ್ಟಿಕಲ್ ಅನ್ನೋದು ಎ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಸಿ ಹಿಯರ್, ಆಫ್ಟರ್ ಫಸ್ಟ್ 5 ಸೆಕೆಂಡ್ಸಲ್ಲಿ ಬಿಗೆ ಬಂದಿದೆ ಅಂತ ಅಸ್ಯೂಮ್ ಮಾಡಿದ್ರೆ ಇಲ್ಲಿ 10 ಮೀಟರ್ ಹೋಗಿದೆ ಅಂತ ಕೊಟ್ಟಿದ್ದಾರೆ ಅವರೇ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 3 ಸೆಕೆಂಡ್ಸಲ್ಲೂ ಸಹ ನಿಮಗೆ 10 ಮೀಟರ್ ಡಿಸ್ಟೆನ್ಸ್ ಹೋಗಿದೆ ಅಪ್ ಟು ಲೆಟ್ ಇಟ್ ಬಿ ಸಿ. ಹಾಗಿದ್ದಾಗ ನೆಕ್ಸ್ಟ್ 2 ಸೆಕೆಂಡ್ಸಲ್ಲಿ ಎಷ್ಟು ದೂರ ಹೋಗಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಇದ್ದಾರೆ. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸೇ u is initial velocity, a be the acceleration of the particle ಅಂತ ನೋಡೋಣ. ಸೊ in first 5 seconds, what is the distance traveled here? 10 meters ಅಲ್ವಾ? 10 ನಮಗೆ ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ s is equals to ut plus half at square. ಯಾಕೆಂದರೆ ಇಲ್ಲಿ ಬಾಡಿ ಆಕ್ಸಲರೇಷನ್ ಮೆನ್ಷನ್ ಮಾಡಿದ್ದಾರೆ. therefore 10 is equals to u ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಯು ಅಂತ ಇನಿಷಿಯಲ್ ಅಷ್ಟೇ ಅಸ್ಯೂಮ್ ಮಾಡಿದ್ದೀರಲ್ವಾ? ಸೊ 5 ಇಂಟು ಯು ಪ್ಲಸ್ ಆಕ್ಸಲರೇಷನ್ ಗೊತ್ತಿಲ್ಲ, a/2 ಇಂಟು ಟಿ ಸ್ಕ್ವಯರ್ ಅಂತಂದರೆ 5 ಇಂಟು 5 25 ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದಂತಂದ್ಬಿಟ್ಟು? ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 20 ಈಸ್ ಈಕ್ವಲ್ಸ್ ಟು 10u ಪ್ಲಸ್ ಏನಾಗುತ್ತೆ ಇಲ್ಲಿ ನಮಗೆ 25a ಅಂತ ಬರುತ್ತೆ. ಸೊ ಥ್ರೂ ಡಿವೈಡ್ ಬೈ 2 ನಾವು ಮಾಡಿದ್ದಾಗ, ಇಲ್ಲ 5 ನಾವು ಮಾಡಿದ್ದಾಗ ವಿ ಕ್ಯಾನ್ ಸೇ 5 4s ಅಲ್ವಾ, ಇಲ್ಲಿ 4 ಈಸ್ ಈಕ್ವಲ್ಸ್ ಟು 2u ಪ್ಲಸ್ 5a. ಲೆಟ್ ಇಟ್ ಬಿ ಇಕ್ವೇಷನ್ 1 ಅಂತ ಹೇಳ್ಬೋದು. ಅರ್ಥ ಆಗ್ತದೆ ಅಲ್ವಾ? ನಾವು ಸಿ ಹಿಯರ್ 5 ಸೆಕೆಂಡ್ ಪ್ಲಸ್ 3 ಸೆಕೆಂಡ್ 8 ಸೆಕೆಂಡ್ಸಲ್ಲಿ ಎಷ್ಟು ದೂರ ಹೋಗಿದೆ? 10 ಪ್ಲಸ್ 10 20 ಮೀಟರ್ ಅಲ್ವಾ? ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಏನು ಬರಿಬೋದು ನೋಡಿ, ಇಲ್ಲಿ ಆಫ್ಟರ್ 8 ಸೆಕೆಂಡ್ಸ್ ಅಂತ ಹೇಳೋಣ. ಆಫ್ಟರ್ 8 seconds ವಿ ಕ್ಯಾನ್ ಸೇ ವಾಟ್ ಇಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಹಿಯರ್? ಟೋಟಲ್ ಡಿಸ್ಟೆನ್ಸ್ ಬಿಕಮ್ಸ್ ಈಕ್ವಲ್ ಟು, ಸಿ ಹಿಯರ್ 10 ಪ್ಲಸ್ 10 20 ಅಂತ ಹೇಳ್ತಾರೆ. 20 ಈಸ್ ಈಕ್ವಲ್ಸ್ ಟು ಯು ಇಂಟು ಟಿ ಪ್ಲಸ್ ಹಾಫ್ a into t square. So 20 is equals to 8u plus half into a into t square ಅಂತಂದರೆ 64 ಅಂತ ಬರುತ್ತೆ. ಅರ್ಥ ಆಗ್ತದಲ್ವಾ? ಸೊ ಇಲ್ಲೇನು ಬರುತ್ತೆ ನೋಡಿ, 232 ಟೈಮ್ಸ್ ನಿಮಗೆ ಬರುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದ್ಯಾಟ್ ಇನ್ನೂ 2 ಇಂದ ಡಿವೈಡ್ ಮಾಡಿಕೊಳ್ಳೋಣ. ಏನು ಬರುತ್ತೆ ಅಂತ ಒಂದ್ಸರಿ, ಇಲ್ಲ 4 ಇಂದ ಡಿವೈಡ್ ಮಾಡೋಣ. ಇಲ್ಲಿ 4 5s are 20,
ಥ್ರೋ ಡಿವೈಡ್ ಬೈ 4. ಇಲ್ಲಿ 2u, ಇಲ್ಲಿ ನಿಮಗೆ ಪ್ಲಸ್ 8a ಅಂತ ಬರುತ್ತೆ. ಈಕ್ವೇಷನ್ 2 ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ಇವಾಗ ನೀವು 1 and 2ನ ಸಾಲ್ವ್ ಮಾಡಿ. ಓಕೆ, ಲೆಟ್ ಅಸ್ ಸಾಲ್ವ್ 1 and 2. ಹೌ ಕ್ಯಾನ್ ಯು ಸಾಲ್ವ್ ಇಟ್? ಒಂದು ಈಕ್ವೇಷನ್ಸ್ ಪ್ರಕಾರ ನಿಮಗೆ ಸಾಲ್ವ್ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಸಿ ಹಿಯರ್, ಸಾಲ್ವಿಂಗ್ ಈಕ್ವೇಷನ್ 1 and equation 2. What is equation 1? Equation 1 ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. Equation 1 will become equal to 4 plus 2u plus 5a. Equation 2 ಬಂದ್ಬಿಟ್ಟು 5 is equals to 2u plus 8a ಅಂತ ಬಂದಿದೆ. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ದಾಗ, whenever you solve this problem, you will get u value ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 7/6 meter per second ಅಂತ ಬರುತ್ತೆ. ಆಕ್ಸಲರೇಷನ್ ಬಂದ್ಬಿಟ್ಟು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 1/3 meter per second square ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ನೆಕ್ಸ್ಟ್ 2 seconds. therefore ಲೆಟ್ ಅಸ್ ಸೇ ಈ ಪಾಯಿಂಟ್ನ ನೀವು ಲೆಟ್ ಇಟ್ ಬಿ ಡಿ ಅಂತ ತಗೊಳ್ಳೋಣ. ಗೊತ್ತಾಗಿದಲ್ವ ಹೇಳಿದ್ದು? ಸೊ ವಾಟ್ ಈಸ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಹಿಯರ್? 10 plus 10 ಪ್ಲಸ್ ಎಸ್ ಅಂತ ಹೇಳ್ಬೋದಾ? ಪ್ಲಸ್ ಎಸ್. therefore 20 plus ಎಸ್ ಅಂತ ತಗೊಂಡ್ರೆ ನಾವು ಏನು ಬರ್ಬೋದು ನೋಡಿ, 10 seconds ಆಗುತ್ತೆ ಟೋಟಲ್ ಆಗಿ ನಿಮಗೆ. 10 seconds. 20 plus s is equals to ut. u into what is the value of total time here? Total time is equals to 5 plus 5, 10 seconds ಆಗುತ್ತೆ ನಿಮ್ಗೆ ಇಲ್ಲಿ. 10 plus half a into 10 square. So solve ಮಾಡಿ. 20 plus s is equals to what is u value? 7/6 ಅಂತ ಹೇಳಿದ್ದೀನಿ. 7/6 into 10 plus half into what is a value here? A value is 1/3. 1/3 into 100. ಸೊ ಸಿಂಪ್ಲಿಫೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಎಸ್ ಬರ್ಬೋದು ನಿಮ್ಗೆ. ಎಸ್ ಅನ್ನೋದು ನಿಮ್ಗೆ ಎಷ್ಟಾಗುತ್ತೆ ನಿಮಗೆ ಅಂತಂದರೆ ಯು ಶುಡ್ ಗೆಟ್ ನಿಯರ್ಲಿ 8.3 meters ಬರಬೇಕು. 8.3 meters. ಸಾಲ್ವ್ ಮಾಡಿ, ಡೆಫಿನೆಟಾಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಅರ್ಥ ಆಯ್ತಾ ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು? ಪ್ಲೀಸ್ ಅನಲೈಸ್ ಮಾಡಿ. ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಎ ಬಾಡಿ ಟ್ರಾವೆಲ್ಸ್ ಫಾರ್ 15 seconds ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ with constant acceleration. Constant acceleration. If it travels distance s1, s2 and s3 in the first 5 seconds, second 5 seconds and next 5 seconds respectively, the relation between s1, s2 and s3 anta heltadare. Let us say particle is traveling from point A anta helana. Nodi, s1 distance, time is equals to 5 seconds. Initial velocity is equal to 0 because the body starts from rest anta ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಿ ಹಿಯರ್, ನೆಕ್ಸ್ಟ್ 5 seconds ಅಲ್ಲಿ, ನೆಕ್ಸ್ಟ್ 5 seconds ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5 seconds ಅಲ್ಲಿ ಲೆಟ್ ಅಸ್ ಸೇ s3 ಡಿಸ್ಟೆನ್ಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ s1, s2, s3 ಮಧ್ಯದಲ್ಲಿ ರಿಲೇಷನ್ ಏನಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ಹಿಯರ್ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡಿ. ವಾಟ್ ಈಸ್ s1 ಹಿಯರ್? ಯೂಸ್ s is equals to ut plus half at square. ಸೊ ಈ ಫಾರ್ಮುಲಾ ಯೂಸ್ ಮಾಡಿ s1 is equals to ಏನಾಗುತ್ತೆ ನೋಡಿ ಇಲ್ಲಿ 0 ಪ್ಲಸ್ ಹಾಫ್ ಇಂಟು a ಇಂಟು 5 ಸ್ಕ್ವೇರ್ ಅಂತಂದರೆ 25a/2 ಅಂತ ಬರುತ್ತೆ. ನೆಕ್ಸ್ಟ್ ಕೇಸ್ ನೋಡಿ ಇಲ್ಲಿ ಟೋಟಲ್ s1 ಪ್ಲಸ್ s2 ಏನಾಗುತ್ತೆ ನೋಡಿ. ಈ ಪಾಯಿಂಟಿಂದನೇ ಕನ್ಸಿಡರ್ ಮಾಡೋಣ. ಯಾಕೆ ಅಂತಂದರೆ ಇನಿಷಿಯಲ್ ವೆಲಾಸಿಟಿ 0 ಆಗಿರುತ್ತಲ್ವಾ. ಮತ್ತು ಇಲ್ಲಿಂದ ಕನ್ಸಿಡರ್ ಮಾಡಬೇಡಿ. ಇಲ್ಲಿಂದ ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂದರೆ ಪಾರ್ಟಿಕಲ್ ಇಲ್ಲಿಗೆ ಪಾಯಿಂಟ್ ಬರೋಷ್ಟಲ್ಲಿ ಇಟ್ ವಿಲ್ ಗೇನ್ ಸಮ್ ವೆಲಾಸಿಟಿ. ಅರ್ಥ ಆಗ್ತದ? ಇಲ್ಲಿ ಮತ್ತು ವೆಲಾಸಿಟಿ ಫೈಂಡ್ ಔಟ್ ಮಾಡೋದು ಅಂತಂದರೆ ರಿಸ್ಕ್ ಆಗುತ್ತೆ. ಹಾಗಾಗಿ ಬೆಟರ್ ಯು ಟೇಕ್ ಫ್ರಮ್ ಪಾಯಿಂಟ್ ಎ. ಸೊ s1 ಪ್ಲಸ್ s2 ಏನಾಗುತ್ತೆ ನೋಡಿ ಇಲ್ಲಿ ಹಾಫ್ ಇಂಟು a ಇಂಟು ವಾಟ್ ಇಸ್ ದ ಟೋಟಲ್ ಟೈಮ್ ಹಿಯರ್? 10 square which is nothing but 100 into a/2 ಅಂತ ಹೇಳ್ಬೋದು. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ s2 ಅನ್ನೋದೇನಾಗತ್ತೆ ನೋಡಿ ಇಲ್ಲಿ 100 into a/2 ಮೈನಸ್ s1 ಅಂತಂದರೆ
25/2 into a. So you will get the answer as 75/2 into a ಅಂತ ಬರುತ್ತೆ. So let us see what is S3. S3 ಸಹ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಪಾಯಿಂಟ್ ಎ ಓನ್ಲಿ. ಅವಾಗ S1 + S2 + S3 ಆಗುತ್ತೆ ನಿಮಗೆ. therefore we can say that S1 + S2 + S3 becomes equals to half into a into 15 square ಅಂದರೆ 225 into a by 2 ಅಂತ ಬರುತ್ತೆ. we want only S3. 225a by 2 minus of S1 plus S2. ಸಿಂಪ್ಲಿಫೈ ಮಾಡಿ ನೋಡೋಣ. 225a by 2 minus what is S1 plus S2 ವ್ಯಾಲ್ಯೂ? ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ದೀವಿ. 100a by 2 ಅಂತ ಬಂದಿದೆ. 100a by 2 which is equals to 125a by 2 ಅಂತ ಬರುತ್ತೆ. ಸೊ ಲೆಟ್ ಅಸ್ ಚೆಕ್ ದ ವ್ಯಾಲ್ಯೂಸ್. ನೋಡಿ ಇಲ್ಲಿ S1 ಅನ್ನೋದು 25/a ಆಗಿರುತ್ತೆ. S2 ಬಂದ್ಬಿಟ್ಟು ನಿಮಗೆ 75/2 ಅಂತಂದರೆ ಯು ಕ್ಯಾನ್ ಸೇ ಇಟ್ ಈಸ್ 3S1 ಅಂತ ಬರೀಬಹುದು. 3S1 ಗೊತ್ತಾಗಿದಲ್ವಾ? S2 ಈಸ್ ಈಕ್ವಲ್ಸ್ ಟು 3S1 ಅಂತ ಹೇಳ್ತೀವಿ. ಅದು ನಿಮಗೆ S3 ಏನಾಗುತ್ತೆ ನೋಡಿ ಇಲ್ಲಿ. S3 ಅನ್ನೋದು ನಿಮಗೆ S3 ಬಿಕಮ್ಸ್ ಈಕ್ವಲ್ಸ್ ಟು 5 times S1 ಅಂತ ಹೇಳ್ಬೋದು. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ S1 is equals to 1/5 times S3 and S1 will become equal to ನೋಡಿ ಇಲ್ಲಿ 1/3 S2 ಅಂತನೂ ಹೇಳ್ಬೋದು. ಸೊ ಯು ಕ್ಯಾನ್ ಚೆಕ್ ದ ಆನ್ಸರ್. S1 is equals to 1/3 S2 and 1/5 S3. we can go with option C. ಆಪ್ಷನ್ನ C. ಗೊತ್ತಾಗಿದಲ್ವಾ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಓಕೆ, these are the few important models. Now let us see what is the motion of body under gravity. under gravity ಏನಿದು ಅಂತ ನೋಡೋಣ. ನೋಡಿ ಇಲ್ಲಿ whenever a body is thrown vertically up or vertically down, then the motion of the body is said to be motion under gravity. ನೋಡಿ ಇಲ್ಲಿ ಬಾಡಿ ಅನ್ನೋದು ನಾವು ಒಂದ್ಸರಿ ಕೈಯಿಂದ ಬಿಟ್ಟಿದ ತಕ್ಷಣ ಈ ಬಾಡಿ ಅನ್ನೋದು ನಿಮಗೆ ಅಂಡರ್ ಗ್ರಾವಿಟೇಷನಲ್ ಫೋರ್ಸ್ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಬಾಡಿ ಮೋಷನ್ನ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಕರಿತೀವಿ. ದೇರ್ಫೋರ್ ಇಲ್ಲಿ ನಾವು ಸೈನ್ ಕನ್ವೆನ್ಷನ್ಸ್ ಫಾಲೋ ಮಾಡೋಣ. ಸಿ ಹಿಯರ್, ಯಾವುದಾದ್ರೂ ಒಂದು ಕ್ವಾಂಟಿಟಿ ಟುವರ್ಡ್ಸ್ ರೈಟ್ ಸೈಡ್ ಹೋಗ್ತಾ ಇದ್ರೆ ನಾವು ಪಾಸಿಟಿವ್ ಅಂತ ತಗೊಳ್ಳೋಣ. ಯಾವುದೇ ಕ್ವಾಂಟಿಟಿ ಮೇಲೆ ವೇರಿ ಆಗ್ತಾ ಇದ್ರು ಸಹ ಪಾಸಿಟಿವ್. ಯಾವುದೇ ಕ್ವಾಂಟಿಟಿ ಲೆಫ್ಟ್ಗೆ ವೇರಿ ಆಗ್ತಾ ಇದ್ರೆ ನೆಗೆಟಿವ್ ಅಂತ ತಗೊಳ್ತೀವಿ. ಯಾವುದೇ ಕ್ವಾಂಟಿಟಿ ಡೌನ್ಗೆ ವೇರಿ ಆಗ್ತಾ ಇದ್ರು ಅದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡೋಣ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಲೆಟ್ ಅಸ್ ಸಿ. ಸೊ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ, ಫಾರ್ ಎ ಫ್ರೀ ಫಾಲ್ ನೋಡೋಣ. ಫಾರ್ ಎ ಫ್ರೀ ಫಾಲ್, so when a body is dropped from certain height, when a body is dropped from certain height for a free fall, ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಯಾವಾಗಾದರೆ ಬಾಡಿ ಅನ್ನೋದು ನಿಮಗೆ ಡ್ರಾಪ್ ಮಾಡಿರ್ತೀವೋ ಇನಿಷಿಯಲ್ ವೆಲಾಸಿಟಿ ಅನ್ನೋದು 0 ಆಗಿರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಎಸ್ ಅನ್ನೋದು -h ಆಗಿರುತ್ತೆ. ನೋಡಿ, ಫೈನಲ್ ವೆಲಾಸಿಟಿ ಅನ್ನೋದು -v ಆಗಿರುತ್ತೆ. ಇಲ್ಲಿ ಆಕ್ಸಲರೇಷನ್ ಅನ್ನೋದು -g ಆಗಿರುತ್ತೆ. ಆಕ್ಸಲರೇಷನ್ ಬಿಕಮ್ಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ವಾಟ್ ಈಸ್ ವ್ಯಾಲ್ಯೂ ಆಫ್ ದಿಸ್ ಹಿಯರ್? -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? whenever a body is dropped or under a free fall, initial velocity 0 ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ -h ಆಗುತ್ತೆ, ಆಕ್ಸಲರೇಷನ್ -g ಆಗಿರುತ್ತೆ. ಎಸ್ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದರ ವ್ಯಾಲ್ಯೂ. ಸೊ ಲೆಟ್ ಅಸ್ ಸಿ ಹೌ ಅವರ್ ಈಕ್ವೇಷನ್ಸ್ ಚೇಂಜಸ್. ನಮ್ಮ ಈಕ್ವೇಷನ್ಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಸೊ ಅಬ್ಸರ್ವ್ ದ್ಯಾಟ್ ಒಂದು ಬಾಡಿ ಒಂದು h ಹೈಟಿಂದ ಡ್ರಾಪ್ ಮಾಡ್ತಾ ಇದ್ದೀವಿ. ಹೌ ದ ಈಕ್ವೇಷನ್ಸ್ ವಿಲ್ ಗೆಟ್ ಅ ಚೇಂಜ್. ಓಕೆ, ಸೊ let us check the values. ಒಂದು ನಿಮಿಷ. ಸಿ ಹಿಯರ್, ಏನಿದು ಅಂತಂದರೆ ಫಸ್ಟ್ ಒನ್ ನೋಡಿ, v is equals to u plus at ಅಲ್ವಾ? ಈ ಫಾರ್ಮುಲಾ ಹೇಗೆ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ. -v is equal to initial velocity is 0, a ಅಂದರೆ -g into t.
Therefore v becomes equal to g into t ಅಂತ ಹೇಳಬಹುದು. g into t. Final velocity is equals to g into t, or time taken by the body to reach the ground ಅಂತಂದ್ರು v by g ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ನೋಡಿ ಇಲ್ಲಿ ಬರ್ದಿದ್ದೀನಿ, ಇಲ್ಲಿ v by g ಅಂತ ಬರುತ್ತೆ. ಸೆಕೆಂಡ್ ಈಕ್ವೇಶನ್ ನೋಡೋಣ. s is equals to ut plus half at square. ಸೊ ಇಲ್ಲೇನಾಗುತ್ತೆ ನೋಡಿ, ಎಸ್ ಅಂದರೆ ಮೈನಸ್ ಹೆಚ್ ಅಲ್ವಾ ಡೌನ್ವರ್ಡ್ ಮೋಷನ್ಗೆ. ಸೊ ಯು ಅಂದರೆ 0 0 ಮೈನಸ್ ಹಾಫ್ ಜಿ ಇಂಟು ಟಿ ಸ್ಕ್ವೇರ್. ಎ ಅಂದರೆ ಮೈನಸ್ ಜಿ ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಜಿ ಟಿ ಸ್ಕ್ವೇರ್. ವಾಟ್ ಇಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಫ್ರಮ್ ದಿಸ್ ವಾಟ್ ಇಸ್ ದ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಅಂದರೆ ರೂಟ್ ಆಫ್ 2h by g ಅಂತ ಬರುತ್ತೆ. ನೋಡಿ, ಇದು ಟೈಮ್ ಟು ರೀಚ್ ದ ಗ್ರೌಂಡ್, ದಿಸ್ ಇಸ್ ಆಲ್ಸೋ ಟೈಮ್ ಟು ರೀಚ್ ದ ಗ್ರೌಂಡ್. ಬಟ್ ಇದು ವೆಲಾಸಿಟಿ ಟರ್ಮ್ಸ್ ಅಲ್ಲಿ ಇರುತ್ತೆ, ಬಟ್ ಇದು ಹೆಚ್ ಹೈಟ್ ಆಫ್ ದ ಬಿಲ್ಡಿಂಗ್ ಇಲ್ಲ, ಫ್ರಮ್ ದ ಹೈಟ್ ವೇರ್ ಇಟ್ ಈಸ್ ಡ್ರಾಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಅಬ್ಸರ್ವ್ ಮಾಡಿ. ಓಕೆನಾ? ದಟ್ ಈಸ್ ದ ಸೆಕೆಂಡ್ ಕೇಸ್. ಥರ್ಡ್ ಕೇಸ್ ನೋಡಿ, ಥರ್ಡ್ ಇಕ್ವೇಶನ್ ನೋಡಿ, ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದೇನಾಗುತ್ತೆ ನೋಡೋಣ. ವಿ ಸ್ಕ್ವೇರ್ ಅಂತಂದರೆ ಫೈನಲ್ ವೆಲಾಸಿಟಿ ಅಂದರೆ ಮೈನಸ್ ವಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಪ್ಲಸ್ 2 ಇಂಟು ಎ ಅಂದರೆ ಮೈನಸ್ ಜಿ, ಎಸ್ ಅಂತಂದರೆ ಮೈನಸ್ ಹೆಚ್ ಅಂತ ಬರೀಬಹುದು. ದೇರ್ಫೋರ್ ಯು ಕ್ಯಾನ್ ಸೇ ವಿ ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು 2gh ಆಗಿರುತ್ತೆ. ಅರ್ಥ ಆಯ್ತಲ್ವಾ? ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ 2g ಅಂತನೂ ಬರೀಬಹುದು. ಅಂದರೆ ನಮಗೆ ಫೈನಲ್ ವೆಲಾಸಿಟಿ ನಮಗೆ ಗೊತ್ತಾದರೆ, we can write what is the distance traveled or what is the height from which the body is dropped ಅಂತನೂ ಹೇಳ್ತಾರೆ. ಆರ್ ಫೈನಲ್ ವೆಲಾಸಿಟಿ ಅನ್ನೋದು ನಿಮಗೆ ರೂಟ್ ಆಫ್ 2gh. ಇದೊಂದ್ಸರಿ ಅಬ್ಸರ್ವ್ ಮಾಡಿ, ಫೈನಲ್ ವೆಲಾಸಿಟಿ ಅನ್ನೋದು ರೂಟ್ ಆಫ್ 2gh ಆಗುತ್ತೆ. ಹೆಚ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ಬೈ 2g ಅಂತನೂ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದಟ್. ಸೊ ಲೈಕ್ ದಟ್ ದ ಈಕ್ವೇಷನ್ಸ್ ವಿಲ್ ಚೇಂಜ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್ ಹಿಯರ್? ನೋಡಿ ಇಲ್ಲಿ ಎಸ್ ಎನ್ ಅನ್ನೋದೇನಾಗತ್ತೆ ನೋಡಿ, ಇಲ್ಲಿ ಯು ಪ್ಲಸ್ ಎ ಬೈ 2 ಇಂಟು 2n ಮೈನಸ್ 1 ಅಲ್ವಾ? ಸೊ ಇದು ನಿಮ್ಗೇನಾಗುತ್ತೆ ನೋಡಿ, ಹೆಚ್ ಎನ್ ವಿಲ್ ಬಿಕಮ್ ಈಕ್ವಲ್ ಟು ಮೈನಸ್ ಇರುತ್ತೆ, ಯು ಅಂದರೆ 0, ಎ ಅಂದರೆ ಮೈನಸ್ ಜಿ ಬೈ 2 ಇಂಟು 2n ಮೈನಸ್ 1. Therefore hn is equals to g by 2 into 2n minus 1. 2n minus 1. ಅರ್ಥ ಆಗ್ತದಲ್ವಾ? ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ? ಹೇಗಿರುತ್ತೆ ನೋಡಿ, ಇನಿಷಿಯಲಿ ಆಕ್ಸಲರೇಷನ್ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅಂದರೆ ಆಕ್ಸಲರೇಷನ್ ಯೂನಿಫಾರ್ಮ್ ಆಗಿರುತ್ತೆ, ವಿಚ್ ಈಸ್ ಈಕ್ವಲ್ ಟು g. ಲೈಕ್ ದಟ್ ಸ್ಲೋಪ್ ಗ್ರಾಜುಯಲಿ ಇನ್ಕ್ರೀಸಸ್. ಅದೇ ವೆಲಾಸಿಟಿ ಟೈಮ್ ಗ್ರಾಫ್ ತಗೊಂಡಿದ್ದಾಗ ದಟ್ ವೆಲಾಸಿಟಿ ಆಲ್ವೇಸ್ ರಿಮೈನ್ಸ್, ದಟ್ ಈಸ್ velocity keep on increasing so that its acceleration is constant ಅಂತ ಹೇಳ್ತಾರೆ. ಅದೇ ನಮಗೆ ಎ ಟಿ ಗ್ರಾಫ್ ತಗೊಂಡಿದ್ದಾಗ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್. ಗೊತ್ತಾಯ್ತಲ್ವಾ? ದಿಸ್ ಈಸ್ ದ ನೇಚರ್ ಆಫ್ ದ ಗ್ರಾಫ್, ನೇಚರ್ ಆಫ್ ದ ವಾಟ್ ಇಸ್ ದಟ್ ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಅಂಡ್ ಆಕ್ಸಲರೇಷನ್ ಟೈಮ್ ಗ್ರಾಫ್ ಅಂತ ಹೇಳ್ತಾರೆ. ಸೊ ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ಕ್ವಶನ್. Now let us see what is when the body is projected vertically downward with some initial velocity. ಓಕೆನಾ? ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ see here, what can you say here? Observe this. When a body is thrown down with some initial velocity, our equations ಅನ್ನೋದಾಗ ನೋಡಿ, ಮೈನಸ್ ವಿ ಇಸ್ ಈಕ್ವಲ್ಸ್ ಟು ಮೈನಸ್ ಯು ಮೈನಸ್ ಜಿ ಟಿ. ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಜಿ ಟಿ ಅಂತ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಈಕ್ವೇಷನ್ ಇದು. ಸೆಕೆಂಡ್ ಈಕ್ವೇಷನ್ ನೋಡಿ, ಇಲ್ಲಿ ಮೈನಸ್ ಹೆಚ್ ಇಸ್ ಈಕ್ವಲ್ಸ್ ಟು ಮೈನಸ್ ಯು ಇಂಟು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಅಂದರೆ ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ಟರ್ ಟೈಮ್ ಟಿ ಸೆಕೆಂಡ್ಸ್ ಅಂತ ಹೇಳ್ತಾರೆ. ಥರ್ಡ್ ಈಕ್ವೇಷನ್ ನೋಡಿ,
minus v whole square is equals to minus u whole square plus 2 into minus g into minus h. ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2gh ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ನಾವು ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಥಿಂಕ್ ದರ್ ಈಸ್ ಒನ್ ಲಾ. ಏನು ಅಂತಂದರೆ ನೋಡಿ, ವೆನೆವರ್ ಎ ಬಾಡಿ ಈಸ್ ಡ್ರಾಪ್ಡ್, ಓಕೆ, ದೆನ್ ಫಾರ್ ಎವರಿ 1 ಸೆಕೆಂಡ್ ಟೈಮ್ ಇಂಟರ್ವೆಲ್ ಅಲ್ಲಿ ಎಷ್ಟು ದೂರ ಹೋಗಿರುತ್ತೆ, ರೇಷಿಯೋ ಅಂತ ಹೇಳ್ತಾರೆ. ವೆನೆವರ್ ಬಾಡಿ ಈಸ್ ಡ್ರಾಪ್ಡ್, ದ ರೇಷಿಯೋ ಆಫ್ ದ ಡಿಸ್ಟೆನ್ಸಸ್ traveled in successive, that is in every 1 second will become equals to 1:3:5:7 so on ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಹೇಗೆ ಬಂತು ನಿಮಗೆ ಅಂತಂದರೆ, ಇಟ್ ಈಸ್ ಬೇಸ್ಡ್ ಆನ್ Sn is proportional to 2n minus 1. This is called Galileo's law of odd numbers. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ? ನಮ್ಮ NCERT ಬುಕ್ಕಲ್ಲಿ ಇದೆ. ನಾವು ಲೆಟ್ ಅಸ್ ಲರ್ನ್ ಅಬೌಟ್ ವಾಟ್ ಈಸ್ ದ, ನೋಡಿ ಇಲ್ಲಿ ಒಂದು ನಿಮಿಷ, ದಿಸ್ ಟೈಮ್ ಈಸ್ ದೇರ್ ನೋ, ಈ ಟೈಮ್ ನಿಮಗಿದೆ ಅಲ್ವಾ? ವಾಟ್ ಈಸ್ ದ ಟೈಮ್ ಹಿಯರ್? ದಿಸ್ ಒನ್ ಟೈಮ್ t is equals to v/g. ಇದನ್ನು ನಾವು ಟೈಮ್ ಆಫ್ ಡಿಸೆಂಟ್ ಅಂತನೂ ಕರಿಬಹುದು. ಟೈಮ್ ಆಫ್ ಡಿಸೆಂಟ್. ಓಕೆ, ಸೊ ಲೆಟ್ ಅಸ್ ಚೆಕ್ ಇಟ್. ನೆಕ್ಸ್ಟ್ ಒನ್ ನೋಡಿ, ವೆನ್ ದ ಬಾಡಿ ಈಸ್ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್ವರ್ಡ್ಸ್. ಸೊ ಏನು ಬರುತ್ತೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕು. ಸೊ ಥಿಂಕ್ ಮಾಡೋಣ. ವರ್ಟಿಕಲಿ ಅಪ್ವರ್ಡ್ಸ್. ಸಿ ಹಿಯರ್, ಸೈನ್ ಕನ್ವೆನ್ಷನ್ ನೀಟಾಗೆ ಫಾಲೋ ಮಾಡಿ. Whenever body is thrown with some initial velocity, after traveling certain height or distance s is equal to h, final velocity becomes equal to 0. Acceleration ಅನ್ನೋದು ನಿಮಗೆ -g ಆಗಿರುತ್ತೆ, ಮರಿಬಾರ್ದು. ಯಾಕೆಂದರೆ ಬಾಡಿ ಮೇಲೆ ಹೋಗ್ತಾ ಇದ್ರು ಸಹ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಯಾವಾಗಲೂ ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. therefore these are the things we have to consider. ಪ್ಲಸ್ u ಆಗಿರುತ್ತೆ. ಓಕೆನಾ? therefore ಈಕ್ವೇಷನ್ಸ್ ಆಫ್ ಮೋಷನ್ ಏನಾಗುತ್ತೆ ನೋಡಿ ಇಲ್ಲಿ. ಈಕ್ವೇಷನ್ಸ್ ಆಫ್ ಮೋಷನ್ ಫಸ್ಟ್ ಒನ್ ಏನಾಗುತ್ತೆ, v is equals to u plus at. ಸೊ ಇದನ್ನು ಅಬ್ಸರ್ವ್ ಮಾಡಿದ್ದಾಗ v is equals to u minus gt ಅಂತ ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ಫೈನಲ್ ವೆಲಾಸಿಟಿ 0 ಅಲ್ವಾ? therefore we can say that 0 is equals to u minus gt, or time t is equals to u/g ಅಂತ ಬರುತ್ತೆ. therefore see here, second equation ನೋಡಿ, s is equals to ut plus half at square ಅಲ್ವಾ? ಸೊ ಇದರಿಂದ ನೀವೇನಾಗುತ್ತೆ ನೋಡಿ ಇಲ್ಲಿ, s ಅಂದರೆ h is equals to ut minus half gt square ಅಂತ ಬರುತ್ತೆ. ಅರ್ಥ ಮಾಡ್ತಾ ಇದ್ದಾರೆ? ಈಕ್ವೇಷನ್ಸ್ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ ಚೆಕ್ ಮಾಡಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಫಾರ್ಮುಲಾ ಏನಾಗುತ್ತೆ ನೋಡಿ ಇಲ್ಲಿ. ವಿ ಸ್ಕ್ವೇರ್ ಫೈನಲ್ ವೆಲಾಸಿಟಿ 0 ಅಲ್ವಾ? 0 is equals to u square minus 2gh ಅಂತ ಬರುತ್ತೆ. ಆರ್ ಯು ಸ್ಕ್ವೇರ್ is equals to 2gh, ಆರ್ u is equals to root of 2gh ಅಂತ ಬರುತ್ತೆ. therefore what is the h value here? h is equals to u square by 2g. ನಮಗೆ ಇನಿಷಿಯಲ್ ವೆಲಾಸಿಟಿ ನಮಗೆ ಕೊಟ್ಟಿದ್ದಾಗ ಅದು ಎಷ್ಟು ಹೈಟ್ ಹೋಗುತ್ತೆ ಬಿಫೋರ್ ಕಮಿಂಗ್ ಟು ರೆಸ್ಟ್ ಅಂತಂದರೆ ಇಟ್ ಈಸ್ ಯು ಸ್ಕ್ವೇರ್ ಬೈ 2g. ಅಬ್ಸರ್ವ್ ಮಾಡಿ, ದೀಸ್ ಆರ್ ದ ಈಕ್ವೇಷನ್ಸ್ ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಟೈಮ್ ಆಫ್ ಅಸೆಂಟ್ ಅಂತ ಹೇಳ್ತಾರೆ. ಸೊ ಡ್ಯೂರಿಂಗ್ ದಿಸ್ ಮೋಷನ್ ಈ ಪೊಸಿಷನ್ ಟೈಮ್ ಗ್ರಾಫ್ ಅನ್ನೋದು ಏನಾಗುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ. ವಾಟ್ ಹ್ಯಾಪನ್ಸ್ ಟು ಪೊಸಿಷನ್ ಟೈಮ್ ಗ್ರಾಫ್? ಸೊ ಲೆಟ್ ಅಸ್ ಸಿ ಅಬೌಟ್ ದ ನೆಕ್ಸ್ಟ್ ಥಿಂಗ್. ಒಂದು ನಿಮಿಷ. ಸೊ ಲೆಟ್ ಅಸ್ ಸಿ ಫಾರ್ ಕಂಬೈನ್ಡ್ ಮೋಷನ್ ನೋಡೋಣ. ಫಾರ್ ಕಂಬೈನ್ಡ್ ಮೋಷನ್. See here, there is a body which is projected with some initial velocity u. ನೋಡಿ ಇಲ್ಲಿ final after traveling certain height h, its final velocity becomes equal to 0. ಆಮೇಲೆ ಏನಾಗುತ್ತೆ, again it will come to this point, no? So this is the velocity.
ಅರ್ಥ ಆಗ್ತದಲ್ವಾ? ಸೊ ವಾಟ್ ಆರ್ ದೀಸ್ ಥಿಂಗ್ಸ್? ಇಲ್ಲಿ ಏನನ್ನು ಕಲಿಬೇಕು ನಾವು ಅಂತಂದರೆ, ಟೈಮ್ ಆಫ್ ಅಸೆಂಟ್ ವಿಲ್ ಬಿಕಮ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್ ವಿಚ್ ಈಸ್ ಈಕ್ವಲ್ಸ್ ಟು U/G ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದಿದ್ದಾಗ, ಸಿ ಹಿಯರ್, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ವಿಲ್ ಬಿಕಮ್ ಈಕ್ವಲ್ ಟು velocity with which it strikes the ground. U is equal to V. U is equals to V, which is nothing but root of 2GH ಅಂತ ಬರೀಬಹುದು. nothing but root of 2GH. ಥರ್ಡ್ ಒನ್ ನೋಡಿ ಏನಾಗುತ್ತೆ ಅಂತಂದ್ಬಿಟ್ಟು, ಸೊ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಟೈಮ್ ಆಫ್ ಫ್ಲೈಟ್? ಟೈಮ್ ಆಫ್ ಫ್ಲೈಟ್ ಏನು? ಟೈಮ್ ಆಫ್ ಫ್ಲೈಟ್ ಅಂದರೆ ಮೀನಿಂಗ್ ಏನಿಲ್ಲಿ ಅಂತಂದಾಗ, ಇಟ್ ಈಸ್ ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್ ವಿಚ್ ಈಸ್ ಈಕ್ವಲ್ಸ್ ಟು 2U/G ಅಂತ ತಗೋಬಹುದು. ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್ 2U/G. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್. ಪೊಸಿಷನ್ ಟೈಮ್ ಗ್ರಾಫ್ ಅಬ್ಸರ್ವ್ ಮಾಡಿ, ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಯಾವಾಗಾದರೆ ವೆಲಾಸಿಟಿ ಪ್ರೊಜೆಕ್ಟ್ ಮಾಡ್ತೀವೋ ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗುತ್ತೆ ಅಂತಂದಾಗ ಇಟ್ ಗೋಸ್ ಟು ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಇಟ್ ಗೋಸ್ ಟು ಮ್ಯಾಕ್ಸಿಮಮ್. ಅಲ್ಲಿ ಫೈನಲ್ ವೆಲಾಸಿಟಿ 0 ಆಗುತ್ತೆ. ಹೆಚ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲಿ U²/2G ಅಲ್ವಾ ಫಾರ್ಮುಲಾ, ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಎಗೈನ್ ಇಟ್ ಕಮ್ಸ್ ಡೌನ್ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಬಿಕಮ್ ಈಕ್ವಲ್ ಟು 0. ಸೊ ವಾಟ್ ಇಸ್ ದ ಟೈಮ್ ಆಫ್ ಅಸೆಂಟ್ ಹಿಯರ್? ಟೈಮ್ ಆಫ್ ಅಸೆಂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು, ನೋಡಿ ಇಲ್ಲಿಂದ ಇಲ್ಲಿಗೆ U/G ಆಗಿರುತ್ತೆ. ದಿಸ್ ಟೈಮ್ ಆಫ್ ಅಸೆಂಟ್. ಇಲ್ಲಿಂದ ಇಲ್ಲಿಗೆ ಟೈಮ್ ಆಫ್ ಡಿಸೆಂಟ್ ಅಂತ ಕರೀಬಹುದು. ಸೊ ಟೋಟಲ್ ಟೈಮ್ ಈಸ್ 2U/G. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ವೆಲಾಸಿಟಿ ಟೈಮ್ ಗ್ರಾಫ್. ದಿಸ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್. ನೋಡಿ, ಯಾವಾಗಾದರೆ ಬಾಡಿನ ಪ್ರೊಜೆಕ್ಟ್ ಮಾಡ್ತೀವೋ ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಅನ್ನೋದು ಇರುತ್ತೆ. ಬಟ್ ಆಸ್ ದ ಬಾಡಿ ಮೂವ್ಸ್ ಅಪ್, ಹೋಗ್ತಾ ಇರುತ್ತೆ, ಆಫ್ಟರ್ ಸಮ್ ಟೈಮ್ t ಈಕ್ವಲ್ಸ್ ಟು ಟೈಮ್ ಆಫ್ ಅಸೆಂಟ್ ದಟ್ ಈಸ್ U/G, ಇಟ್ಸ್ ಫೈನಲ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ ಟು 0. ನೆಕ್ಸ್ಟ್, ವೆನ್ ಇಟ್ ರೀಚಸ್ ದ ಗ್ರೌಂಡ್, ಸಿ ಹಿಯರ್, ಅದು ವೆಲಾಸಿಟಿ ನಿಮಗೆ -V ಅಂತ ಬರುತ್ತೆ, 2U/G. ಗೊತ್ತಾಗ್ತದಲ್ವಾ? ಅದೇ ರೀತಿ ನಿಮಗೆ ವೆನ್ ಎವರ್ ಯು ಟೇಕ್ ದ AT ಗ್ರಾಫ್, ಆಕ್ಸಲರೇಷನ್ ಟೈಮ್ ಗ್ರಾಫ್, ನೋಡಿ ಬಾಡಿ ಅನ್ನೋದು ಮೇಲೆ ಮೂವ್ ಆಗ್ತಾ ಇದ್ರು, ಕೆಳಗಡೆ ಮೂವ್ ಆಗ್ತಾ ಇದ್ರು, ಅದರ ಆಕ್ಸಲರೇಷನ್ ಅನ್ನೋದು ಯಾವತ್ತೇ ಆಗಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಗಿರುತ್ತೆ. ದಟ್ ಮೀನ್ಸ್ A is equals to -G, ಕಾನ್ಸ್ಟೆಂಟ್ ಆಗಿರುತ್ತೆ. ಅದಕ್ಕೆ ಆಕ್ಸಲರೇಷನ್ ಟೈಮ್ ಗ್ರಾಫಲ್ಲಿ ನಿಮಗೆ ವಿಲ್ ಗೆಟ್ ಎ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಟೈಮ್ ಆಕ್ಸಿಸ್. ಈ A ವ್ಯಾಲ್ಯೂ ಅನ್ನೋದು ಯಾವತ್ತೇ ಆಗಲಿ G ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತದಲ್ವಾ? ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಮೋಷನ್ ಅಂಡರ್ ಗ್ರಾವಿಟಿ, ಆರ್ ವೆನ್ ದ ಬಾಡಿ ಈಸ್ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್, or that is for combined motion. Now let us learn about the few important points ಬಗ್ಗೆ ನಾವು ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು ನೋಡಿ, ಸರಿನಾ? ನೋಡಿ ಇಲ್ಲಿ, whenever we consider a body which is dropped from the certain height or from certain building of height h, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, this is the case 1 ರೀ, ಇದು is the case 1 and this is case 2 and this is case 3. ಗೊತ್ತಾಗಿದೆ ಹೇಳ್ತಾರೆ ಏನಂತ ಅಂದ್ಬಿಟ್ಟು ನೋಡಿ. ಕೇಸ್ 1 ಅಲ್ಲಿ ನೋಡಿ, we are taking a body which is dropped ಅಂತ ಅಂದ ತಕ್ಷಣ initial velocity should become equal to 0. Initial velocity must become equal to 0. And see here, ಇದು ಬಾಡಿ ಗ್ರೌಂಡ್ಗೆ ರೀಚ್ ಆಗಬೇಕು ಅಂತಂದರೆ ಟೈಮ್ T ತಗೊಳ್ತಾ ಇದೆ ಅಂತ ಅಸ್ಯೂಮ್ ಮಾಡೋಣ. ನಾವು ಅದೇ ಬಿಲ್ಡಿಂಗಿಂದ, ಫ್ರಮ್ ದ ಸೇಮ್ ಬಿಲ್ಡಿಂಗ್ we are taking 2 more balls, that is case 2 and case 3. ಒಂದು ಸೇಮ್ ವೆಲಾಸಿಟಿಯಲ್ಲಿ ನಾನು ಮೇಲೆ ಎಸಿತಾ ಇದ್ದೀನಿ U ವೆಲಾಸಿಟಿಯಲ್ಲಿ, ಅಟ್ ದ ಸೇಮ್ ಟೈಮ್ U ವೆಲಾಸಿಟಿಯಲ್ಲಿ ಕೆಳಗಡೆಗೆ ಎಸಿತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಈ ಸೆಕೆಂಡ್ ಬಾಲ್ ಅನ್ನೋದು T1 ಟೈಮ್ ತಗೊಳ್ತಾ ಇದೆ ರೀಚ್ ಆಗೋದಕ್ಕೆ, ಫಸ್ಟ್ ಬಾಲ್ ಅನ್ನೋದು T2 ಟೈಮ್ ತಗೊಳ್ತಾ ಇದೆ ರೀಚ್ ಆಗೋದಕ್ಕೆ. ಸೊ ಇವೆರಡು ಮಧ್ಯದಲ್ಲಿ ವಾಟ್ ಇಸ್ ದಟ್ ರಿಲೇಷನ್ ಏನು ಅಂತಂದರೆ, ಸಿ ಹಿಯರ್, T ಅಂದರೆ ಏನಿಲ್ಲಿ ಟೈಮ್ ಟೇಕನ್ ಬೈ ದ ಬಾಡಿ, ಓಕೆ, ಅಂಡರ್ ಫ್ರೀ ಫಾಲ್.
ಅಂಡರ್ ಫ್ರೀ ಫಾಲ್ ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್ ಅಂತ ಹೇಳ್ತಾರೆ. ಆ್ಯಂಡ್ ಸೆಕೆಂಡ್ ಒನ್ T1 ಅಂದರೆ ಏನಪ್ಪ ಅಂತಂದಾಗ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್, ಟು ರೀಚ್ ದ ಗ್ರೌಂಡ್, ಓಕೆ, ಬೈ ದ ಬಾಡಿ ಪ್ರೊಜೆಕ್ಟೆಡ್ ಅಪ್ವರ್ಡ್, ಪ್ರೊಜೆಕ್ಟೆಡ್ ಅಪ್ವರ್ಡ್, ಪ್ರೊಜೆಕ್ಟೆಡ್ ಅಪ್ವರ್ಡ್. ಅದೇ ನಿಮಗೆ T2 ಅನ್ನೋದು ಟೈಮ್ ಟೇಕನ್ ಬೈ ದ ಬಾಡಿ ಟು ರೀಚ್ ದ ಗ್ರೌಂಡ್, ಓಕೆ, ಪ್ರೊಜೆಕ್ಟೆಡ್ ಬೈ ದ ಬಾಡಿ ಟು ಪ್ರೊಜೆಕ್ಟೆಡ್ ಡೌನ್ವರ್ಡ್ ಅಂತ ಬರೆದಿರ್ತೀನಿ ಸುಮ್ಮನೆ, ಪ್ರೊಜೆಕ್ಟೆಡ್ ಡೌನ್ವರ್ಡ್, ಪ್ರೊಜೆಕ್ಟೆಡ್ ಡೌನ್ವರ್ಡ್. ಅವಾಗ ರಿಲೇಷನ್ ಏನಪ್ಪ ಇವು ಮೂರಕ್ಕೂ ಅಂತಂದರೆ T is equals to root of T1 T2. ಚೆನ್ನಾಗಿ ಬಿಟ್ಕೊಳ್ಳಿ. ಸೊ ವಾಟ್ ಇಸ್ ರಿಲೇಷನ್ ಬಿಟ್ವೀನ್ ದೀಸ್ ತ್ರೀ ಟೈಮ್ ಇಂಟರ್ವೆಲ್ಸ್? ದೀಸ್ ತ್ರೀ ಟೈಮ್ ಇಂಟರ್ವೆಲ್ಸ್ಗೆ ನಿಮಗೆ ರಿಲೇಷನ್ ಬಂದುಬಿಟ್ಟು ರೂಟ್ ಆಫ್ T1 T2 ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಬೇಸ್ಡ್ ಆನ್ ದಿಸ್ ಲೆಟ್ ಅಸ್ ಲರ್ನ್ ಅಬೌಟ್ ಫ್ಯೂ ಮೋರ್ ಥಿಂಗ್ಸ್. ನೋಡಿ ಇಲ್ಲಿ ಒಂದು ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸಿ ಹಿಯರ್, ನೋಡಿ, ಯಾವಾಗಾದರೆ ನಿಮಗೆ ಒಂದು ಬಾಡಿನ ನಾವು ಡ್ರಾಪ್ ಮಾಡ್ತೀವೋ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿಕಮ್ ಈಕ್ವಲ್ ಟು 0. ದೇ ವಿಲ್ ಆಸ್ಕ್ ವಾಟ್ ಈಸ್ ದ ರೇಷಿಯೋ, ವಾಟ್ ಈಸ್ ದ ರೇಷಿಯೋ ಆಫ್ ಟೈಮ್ ಇಂಟರ್ವೆಲ್ಸ್, ರೇಷಿಯೋ ಆಫ್ ಟೈಮ್ ಇಂಟರ್ವೆಲ್ಸ್, ಓಕೆ, taken by the body to travel equal distances ಅಂತ ಹೇಳ್ತಾರೆ. ಟು ಟ್ರಾವೆಲ್ ಈಕ್ವಲ್ ಡಿಸ್ಟೆನ್ಸಸ್ ಅಂತಂದಾಗ ಸಿ ಹಿಯರ್ T1 ವಿಲ್ ಬಿಕಮ್ ಈಕ್ವಲ್ಸ್ ಟು, ಸೊ ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ ನೋಡಿ, ಇಲ್ಲಿ ಪ್ರೂವ್ ಮಾಡ್ಬೋದು ಇದೆಲ್ಲ, ಬಟ್ ಪ್ರೂವ್ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಕ್ವಶನ್ಸ್ ಆಗಿ ಪಾಯಿಂಟ್ಸ್ ಆಗಿ ನೆನಪಿಟ್ಕೊಂಡ್ರೆ ಸಾಕು, ಆನ್ಸರ್ ಮಾಡಬಹುದು. ಅಂದರೆ ನೋಡಿ ಇಲ್ಲಿ ಫಾರ್ ಎವ್ರಿ 1 ಮೀಟರ್ ಡಿಸ್ಟೆನ್ಸ್ ಎಷ್ಟು ಟೈಮ್ ತಗೊಳುತ್ತೆ, ನೆಕ್ಸ್ಟ್ 1 ಮೀಟರ್ ಎಷ್ಟು ತಗೊಳುತ್ತೆ, ನೆಕ್ಸ್ಟ್ 1 ಮೀಟರ್ಗೆ ಎಷ್ಟು, ನೆಕ್ಸ್ಟ್ 1 ಮೀಟರ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ T1 ಇಷ್ಟು, T2 ಇಷ್ಟು, T3 ಬಿಕಮ್ಸ್ ಈಕ್ವಲ್ ಟು ಸೋ ಆನ್ ಅಂತ ಬರೆಯೋಣ. ಇಷ್ಟು so on will become equals to root 1 ಇಷ್ಟು root 2 minus root 1 ಇಷ್ಟು root 3 minus root 2 ಇಷ್ಟು so on ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಸಾಲ್ವ್ ಅಲ್ಲ, ಈ ಪಾಯಿಂಟ್ಸ್ ಡೈರೆಕ್ಟ್ ಪಾಯಿಂಟ್ಸಲ್ಲಿ ನಿಮಗೆ ಕೊಟ್ಬಿಡ್ತಾ ಇದ್ದೀನಿ. ಸೊ ಪ್ಲೀಸ್ ನೋಟ್ ಡೌನ್ ದ್ಯಾಟ್. ಸೊ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತಂದಿದ್ದಾಗ ಕೆಲವು ಪಾಯಿಂಟ್ಸ್ ನಾವು ನೋಡೋಣ. ಸೊ ಯಾವಾಗಾದರೆ ನಾವು ಅಬ್ಸರ್ವ್ ದ್ಯಾಟ್, ಸೊ ಯಾವಾಗಾದರೆ ನಾವು ಒಂದು ಬಾಡಿನ ಪ್ರೊಜೆಕ್ಟ್ ಮಾಡ್ತೀವೋ ವಿತ್ ಸಮ್ ವೆಲಾಸಿಟಿ u, ಇಫ್ ಏರ್ ರೆಸಿಸ್ಟೆನ್ಸ್ ಈಸ್ ಕನ್ಸಿಡರ್ಡ್, if air resistance is considered, then ನೆನಪಿಟ್ಕೊಳ್ಳಿ, ಟೈಮ್ ಆಫ್ ಅಸೆಂಟ್ ವಿಲ್ ಆಲ್ವೇಸ್ ಬಿ ಲೆಸ್ ದ್ಯಾನ್ ಟೈಮ್ ಆಫ್ ಡಿಸೆಂಟ್ ಅಂತ ಹೇಳ್ತೀವಿ. ಮೇಲೆ ಹೋಗೋದಕ್ಕೆ ಟೈಮು ಕಡಿಮೆ ತಗೊಳುತ್ತೆ, ಆದರೆ ಕೆಳಗೆ ಬರೋದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ. ಯಾಕೆ ಅಂತಂದಾಗ ಸಿ ಹಿಯರ್, ಮೇಲೆ ಹೋಗಬೇಕಾದ್ರೆ ಅದಕ್ಕೆ ಏರ್ ರೆಸಿಸ್ಟೆನ್ಸ್ ಇರುತ್ತೆ, ಅದರ ಜೊತೆಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಇರುತ್ತೆ. ನೆಟ್ ಸಿ ವೈಲ್ ಗೋಯಿಂಗ್ ಅಪ್ ವಾಟ್ ಈಸ್ ದ ನೆಟ್ ರಿಟಾರ್ಡೇಷನ್ ಅಂತಂದರೆ ಇಲ್ಲಿಗೆ G+A ಅಂತ ಬರೀಬಹುದು. ಅದೇ ನಿಮಗೆ ಕೆಳಗೆ ಬರಬೇಕಾದ್ರೆ ವೆನ್ ದ ಬಾಡಿ ಈಸ್ ಕಮಿಂಗ್ ಡೌನ್, ಸಿ ಹಿಯರ್ G ಅನ್ನೋದು ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಏರ್ ರೆಸಿಸ್ಟೆನ್ಸ್ದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದೇರ್ ಫೋರ್ ಇಲ್ಲಿ ನೆಟ್ ಆಕ್ಸಲರೇಷನ್ ಏನಪ್ಪ ಆಗತ್ತೆ ನಿಮ್ಗೆ ಇಲ್ಲಿ ಅಂತಂದರೆ ವಿ ಕ್ಯಾನ್ ಟೇಕ್ ಇಟ್ ಆಸ್ G-A ಅಂತ ಹೇಳ್ಬೋದು. G-A ಇಲ್ಲ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳಿ, G-A ಅಂತ ಬರುತ್ತೆ, ಇಲ್ಲಿ G+A ಅಂತ ಬರುತ್ತೆ. ದೇರ್ ಫೋರ್ ಇಲ್ಲಿ ಟೈಮ್ ಆಫ್ ಅಸೆಂಟ್ ಅನ್ನೋದು ನಿಮಗೆ U/G+A ಆಗತ್ತೆ. ಇಲ್ಲಿ ಟೈಮ್ ಆಫ್ ಡಿಸೆಂಟ್ ಅನ್ನೋದು ನಿಮಗೆ
u divided by g minus a. So ಅದಕ್ಕೆ based on this equation we can say time of ascent will be less than time of descent. ಗೊತ್ತಾಗ್ತದೆ ಅಲ್ವಾ? So like that we have to solve the things, or we have to understand the concepts. Now let us solve few examples based on motion under gravity. So please read the problem. Read the problem. ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. If a ball is thrown vertically upwards with some speed u, the distance covered during the last t second of its ascent ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅಬ್ಸರ್ವ್ ಮಾಡಿ ಹೇಗೆ ಮಾಡಬಹುದು ಅಂತ ಅಂದ್ಬಿಟ್ಟು. ಸಿ ಹಿಯರ್, ಒಂದು ಬಾಡಿನ ಥ್ರೋ ಮಾಡ್ತಾ ಇದ್ದಾರೆ ವಿತ್ ಸಮ್ ವೆಲಾಸಿಟಿ u ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಸೇ ಟು ಟ್ರಾವೆಲ್ ಎ ಹೈಟ್ h, ಕ್ಯಾಪಿಟಲ್ H ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋಣ. h ಫೈನಲ್ ವೆಲಾಸಿಟಿ 0 ಅಲ್ವಾ? ಲೆಟ್ ಇಟ್ ವಿಲ್ ಟೇಕ್ ಟೈಮ್ t ಸೆಕೆಂಡ್ಸ್ ಅಂತ ಹೇಳೋಣ. ಲೆಟ್ t ಆಫ್ಟರ್ t ಸೆಕೆಂಡ್ಸ್ ಏನಾಗ್ತದೆ ನೋಡಿ ಇಲ್ಲಿ. ಆಫ್ಟರ್ t ಸೆಕೆಂಡ್ಸ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳ್ತಾರೆ. ರೀಚಸ್ ದ ಮ್ಯಾಕ್ಸಿಮಮ್ ಹೈಟ್. ಸೊ ಯಾವಾಗಾದರೆ t ಸೆಕೆಂಡ್ಸ್ ಆದಮೇಲೆ ಮ್ಯಾಕ್ಸಿಮಮ್ ಹೈಟ್ ಹೋಗ್ತಾ ಇದೋ, ಸೊ ವಾಟ್ ಇಸ್ ಲಾಸ್ಟ್ ಸೆಕೆಂಡ್ ಅಂದರೆ ಏನಿಲ್ಲಿ ವಿ ಕ್ಯಾನ್ ಸೇ ಟೀತ್ ಸೆಕೆಂಡ್ ಈಸ್ ದ ಲಾಸ್ಟ್ ಸೆಕೆಂಡ್ ಅಂತ ಹೇಳ್ಬೋದು. ಟೀತ್ ಸೆಕೆಂಡ್ ಏನಾಗುತ್ತೆ ನಿಮಗೆ, ಇಟ್ ವಿಲ್ ಬಿಕಮ್ ಲಾಸ್ಟ್ ಸೆಕೆಂಡ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ದೇರ್ ಫೋರ್ ಸಿ ಹಿಯರ್, ವಾಟ್ ಈಸ್ ದ ಹೈಟ್ ಟ್ರಾವೆಲ್ಡ್? ಹೈಟ್ h ಇಸ್ ಈಕ್ವಲ್ಸ್ ಟು ಹಾಫ್ gt ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಹಾಫ್ gt ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಸೊ ಸಿ ಹಿಯರ್, ಇನ್ನು ನೋಡಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗಬೇಕಾದ್ರೆ ಇನ್ನೆಷ್ಟು ಟೈಮ್ ತಗೋಬೇಕು ನಿಮಗೆ? ಟೋಟಲ್ ಟೈಮ್ ಈಸ್ ಟಿ. ಅಕಾರ್ಡಿಂಗ್ ಟು ದಿಸ್ ಟಿ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ, ಒಂದು ನಿಮಿಷ. ಸಿ ಹಿಯರ್, ಟೈಮ್ ಟಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಯು ಬೈ ಜಿ ಅಂತ ಹೇಳ್ಬೋದು. ಯು ಬೈ ಜಿ, ಅರ್ಥ ಆಗ್ತದೆ ಅಲ್ವಾ? ದೇರ್ ಫೋರ್ ರಿಮೈನಿಂಗ್ ಟೈಮ್ ಎಷ್ಟಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಟಿ ಸೆಕೆಂಡ್ಸ್ ಅಲ್ವಾ ಇದು ನಿಮಗೆ, ಟೀತ್ ಸೆಕೆಂಡ್ ಅಂತ ಹೇಳ್ತಾರೆ. ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ನೋಡಿ, ಇಲ್ಲಿ ಇಟ್ ಈಸ್ ಯು ಬೈ ಜಿ ಮೈನಸ್ ಟಿ ಅಂತ ತಗೋಬಹುದು. ಟೀತ್ ಸೆಕೆಂಡ್ ಈಸ್ ಅ ಲಾಸ್ಟ್ ಟಿ ಸೆಕೆಂಡ್ಸ್ ಅಂತ ಹೇಳ್ತಾರೆ. ದರ್ ಫೋರ್ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್. ಏನು ಹೇಳ್ಬೋದು ನಾವು ಇಲ್ಲಿ ಅಂತಂದಾಗ, ಈ ಪಾಯಿಂಟ್ ಬಿಗೆ ರೀಚ್ ಆಗೋಷ್ಟರಲ್ಲಿ ಬಾಡಿಗೆ ಸ್ವಲ್ಪ ವೆಲಾಸಿಟಿ ಅನ್ನೋದು ಬಂದಿರುತ್ತೆ. ಲೆಟ್ ಇಟ್ ಬಿ ವಿ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ವಾಟ್ ಹ್ಯಾಪನ್ ಟು ದಿಸ್ ವ್ಯಾಲ್ಯೂ ಹಿಯರ್? ಥಿಂಕ್ ಮಾಡಿ. ಸೊ ವಿ ಫ್ರಮ್ ಎ ಟು ಬಿ ಅಂತ ಹೇಳ್ತಾ ಇದ್ದೀವಿ. ಫ್ರಮ್ ಎ ಟು ಬಿ ಫೈನಲ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು ಇನಿಷಿಯಲ್ ವೆಲಾಸಿಟಿ ಯು ಮೈನಸ್ ಜಿ ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಹಿಯರ್? ಯು ಬೈ ಜಿ ಮೈನಸ್ ಟಿ. ಕರೆಕ್ಟ್ ಅಲ್ವಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಜಿ ಇಂಟು ಟಿ ಅಂತ ಬರುತ್ತೆ. ಫೈನಲ್ ವೆಲಾಸಿಟಿ ಅಟ್ ದ ಪಾಯಿಂಟ್ ಬಿ ಬಿಕಮ್ಸ್ ಈಕ್ವಲ್ಸ್ ಟು ಜಿ ಇಂಟು ಟಿ ಅಂತ ಬರುತ್ತೆ. ದೇರ್ ಫೋರ್ what is the distance traveled in the last t seconds ಅಂತಂದ್ರೆ we have to find out what is the value of this x ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಸಿ ಹಿಯರ್, ಲೆಟ್ us think about that. How can we solve this? Therefore distance traveled in last t seconds ಅಲ್ಲಿ ಎಷ್ಟು ದೂರ ಹೋಗಿರುತ್ತೆ ನಿಮಗೆ ಅಂತಂದಾಗ, ಫೈನಲ್ ವೆಲಾಸಿಟಿ ಯೂಸಿಂಗ್ ದಿಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಮೈನಸ್ 2gh. ಫೈನಲ್ ವೆಲಾಸಿಟಿ ವಿಲ್ ಬಿ 0, ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಯು ಸ್ಕ್ವೇರ್ ಮೈನಸ್ 2g ಇಂಟು ಎಕ್ಸ್ ಅಂತ ಹೇಳ್ಬೋದಾ? ಒಂದು ನಿಮಿಷ. ಇನಿಷಿಯಲ್ ವೆಲಾಸಿಟಿ ಅನ್ನೋದು ನಿಮ್ಗೆ ಏನಾಗುತ್ತೆ ಇಲ್ಲಿ? ಲಾಸ್ಟ್ ಸೆಕೆಂಡ್ ಅಂತಂದರೆ ದಟ್ ಈಸ್ ಫ್ರಮ್ ಸೊ ಏನಂತ ಹೇಳ್ಬೋದು ನಾವಿಲ್ಲಿ? ಫ್ರಮ್ ಪಾಯಿಂಟ್ ಬಿ ಟು ದ ಪಾಯಿಂಟ್ ಸಿ ಅಂತ ಹೇಳ್ಬೋದು. ಸೊ ಅಬ್ಸರ್ವ್ ಮಾಡಿ ಈಕ್ವೇಷನ್ ನೋಡಿ. ಪಾಯಿಂಟ್ ಬಿ ಹತ್ರ ಎಷ್ಟು ಇದೆ ವೆಲಾಸಿಟಿ ಅನ್ನೋದು ನಿಮಗೆ? ಜಿ ಇಂಟು ಟಿ ತಾನೇ ಇರೋದು ನಿಮಗೆ. ಸೊ ಇಟ್ ಈಸ್ ಜಿ ಇಂಟು ಟಿ ಹೋಲ್ ಸ್ಕ್ವೇರ್ ಮೈನಸ್ 2gh ಅಂತಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ x is equals to g square into t square divided by 2g. g will get cancel. x becomes equals to half gt square ಅಂತ ಬರೀಬಹುದು. ಅರ್ಥ ಆಯ್ತು ಇಲ್ಲಿ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಥಿಂಕ್ ಮಾಡಿ. therefore we can go with the option A. Now let us see the next problem. ನೋಡಿ ಇಲ್ಲಿ
ಎ ಮ್ಯಾನ್ ಡ್ರಾಪ್ಸ್ ಎ ಬಾಲ್ ಡೌನ್ ಸೈಡ್ ಫ್ರಮ್ ದ ರೂಫ್ ಆಫ್ ಎ ಟವರ್ ಆಫ್ ಹೈಟ್ 400 meters. ಅಬ್ಸರ್ವ್ ಮಾಡಿ. ಸೊ there is a tower. What is the height of the tower they have given? It is 400 meters ಅಂತ ಹೇಳ್ತಾ ಇದ್ದಾರೆ. At the same time, another ball is thrown upside with velocity 50 meter per second ಅಂತ ಹೇಳ್ತಾ ಇದ್ದಾರೆ from the surface of the tower. So then they will meet at they will meet at which height from the surface of the tower. ಸರ್ಫೇಸ್ ಆಫ್ ದ ಟವರ್ ಇಂದ ಎಷ್ಟು ಹೈಟ್ ಅಲ್ಲಿ ಮೀಟ್ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಸೊ ಥಿಂಕ್ ಮಾಡಿ, ಎ ಮ್ಯಾನ್ ಡ್ರಾಪ್ಸ್ ಎ ಬಾಲ್ ಡೌನ್ ಸೈಡ್ ಫ್ರಮ್ ದ ರೂಫ್ ಆಫ್ ಎ ಟವರ್ ಆಫ್ ಹೈಟ್ 400 meters ಥ್ರೋನ್ ಅಪ್ ಸೈಡ್ ವಿತ್ ವೆಲಾಸಿಟಿ ಫ್ರಮ್ ದ ಸರ್ಫೇಸ್ ಆಫ್ ದ ಟವರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ನಿಮಿಷ, ಇಲ್ಲೇನೋ ಮಿಸ್ಟೇಕ್ ಆಗಿದೆನೋ ಕ್ವಶನ್ ಅಂತ ಅನಿಸ್ತಾ ಇದೆ. ಸೊ ಲೆಟ್ ಮೀ ಚೆಕ್ ಒನ್ಸ್ ಅಗೈನ್. Same time another ball is thrown upside. Yes, another ball is thrown upside. Illa, ಏನು ಮಿಸ್ಟೇಕ್ ಇಲ್ಲ, ಕರೆಕ್ಟ್ ಆಗಿದೆ. ಸೊ see here, one ball, let us say a ball is thrown up downwards. Initial velocity will be 0. Okay, now let us say another ball B, let us say it is thrown up with some velocity u. ನೋಡಿ, ಎ ಅನ್ನೋದು h1 ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಮೇಲೆ ಬಿ ಅನ್ನೋದು h2 ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ ಮೇಲೆ ಎರಡು ಮೀಟ್ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿಕೊಳ್ಳೋಣ. ಸೊ ವಿ ಕ್ಯಾನ್ ಸೇ ದಟ್ ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ h1 ಹಿಯರ್? ಲೆಟ್ ಆಫ್ಟರ್ ಸಮ್ ಟೈಮ್, ಲೆಟ್ t is the time taken to meet anta helan. T is the time taken to meet. Therefore you can say that h1 will become equals to half gt square anta helbodu. h2 ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ut minus half gt square anta ಬರಿಬಹುದು. equation 1 and this is equation 2. Therefore adding 1 and 2, 1 plus 2 ನಾವು ಆ್ಯಡ್ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಇಲ್ಲಿ h1 plus h2 will become equals to just u into t ಮಾತ್ರ ಬರುತ್ತೆ. half gt square ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಬಟ್ ವಾಟ್ ಈಸ್ ದಿಸ್ h1 plus h2 ವ್ಯಾಲ್ಯೂ? ಇಟ್ ಈಸ್ ಈಕ್ವಲ್ಸ್ ಟು 400 ಅಲ್ವಾ ನಿಮಗೆ? therefore time t becomes equals to ಏನಾಗುತ್ತೆ ನೋಡಿ, ಇಲ್ಲಿ 400 by u ಅಂತ ಹೇಳ್ಬೋದು. u ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಒಂದ್ಸರಿ ನೋಡಿ ಪ್ರಾಬ್ಲಮ್ ಅಲ್ಲಿ. u ವ್ಯಾಲ್ಯೂ ಇಸ್ ಗಿವನ್ ಆಸ್ 50 meter per second ಅಂತ ಹೇಳಿದ್ದಾರೆ. therefore it is equals to 8 seconds ಅಂತ ಬರುತ್ತೆ. ಬಟ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ. see here, then they will meet at which height ಫ್ರಮ್ ದ ಸರ್ಫೇಸ್ ಆಫ್ ದ ಟವರ್, ಅಂದರೆ ಮೇಲೆಯಿಂದ ಎಷ್ಟು ಹೈಟಲ್ಲಿ ಮೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. therefore we have to calculate h1, that is half gt square. half into g ಅಂದರೆ 10, t square ಅಂತಂದರೆ 64. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಹಿಯರ್? 20 ಬರುತ್ತೆ ಇಲ್ಲಿ, 320 ಮೀಟರ್ ಅಂತ ಬರುತ್ತೆ. therefore what is the answer for that? It is option B. ಗೊತ್ತಾಯ್ತಲ್ಲ? ಅದೇ ಫ್ರಮ್ ದ ಗ್ರೌಂಡ್ ಅಂತ ಕೇಳಿದ್ದಿದ್ರೆ ಅವಾಗ ಈಕ್ವೇಷನ್ 2 ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರುತ್ತೆ ಟಿ ವ್ಯಾಲ್ಯೂನ. ಬಟ್ ಅವ್ರು ಕೇಳ್ತಾ ಇರೋದು ಫ್ರಮ್ ದ ಟವರ್ ಆಗಿರೋದ್ರಿಂದ ಹಾಫ್ ಜಿ ಟಿ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಸಿ ಹಿಯರ್, a very large number of balls are thrown vertically upwards in quick sessions ಅಂತ ಹೇಳ್ತಾರೆ. ಇನ್ ಕ್ವಿಕ್ ಸೆಷನ್ಸ್ ನೀವೆಲ್ಲ ಗೊತ್ತೇ ಇರುತ್ತೆ, ಆಟ ಆಡ್ತಾ ಇರ್ತಾರೆ ನಿಮಗೆ. ಕ್ವಿಕ್ ಸೆಷನ್ಸ್ ಒಂದೇ ಸರಿ ಬಾಲ್ಸ್ನ ಎಸಿತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ ಅಂತ ನೋಡೋಣ. A very large number of balls are thrown vertically upwards in quick succession in such a way that the next ball is thrown when the previous one is at the maximum height anta heltadare. maximum height. So see here, how can we solve this? Nodi illi, let us say this is a ball 2, this is a ball 1 anta helona. ball 1. So let us say what is the height here? If the maximum height is 5 meter, h is equals to 5 meter ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಬಾಲ್ 2 ಎಸಿಬೇಕಾದ್ರೆ ಬಾಲ್ 1 ಅನ್ನೋದು ನಿಮಗೆ ಮ್ಯಾಕ್ಸಿಮಮ್ ಹೈಟಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ವೆಲಾಸಿಟಿ ಹಿಯರ್? ಅವ್ರು ಕೇಳ್ತಾ ಇರೋದು
ನಂಬರ್ ಆಫ್ ಬಾಲ್ಸ್ ಥ್ರೋನ್ ಪರ್ ಮಿನಿಟ್, ಆ ರೀತಿ ಎಸಿತಾ ಇದ್ದಾಗ ಒಂದು ನಿಮಿಷಕ್ಕೆ ಎಷ್ಟು ಬಾಲ್ಸ್ ನಾವು ಥ್ರೋ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಕ್ಯಾನ್ ವಿ ಡೂ ದಿಸ್ ಅನ್ನೋದನ್ನ ಅಬ್ಸರ್ವ್ ಮಾಡಿ. therefore h is equals to 5 meter ಅಂತಂದ್ರೆ let u be the velocity with which it is thrown ಅಂತ ಹೇಳೋಣ. therefore u ಅನ್ನೋದೇನಾಗುತ್ತೆ ನೋಡಿ, u becomes equals to root of 2gh, root of 2gh ಅಲ್ವಾ. therefore you can say that root of 2 into g ಅಂದ್ರೆ 10, h ಅಂತಂದ್ರೆ 5. so what is the value of this here? it is equals to 10 meter per second ಅಂತ ಹೇಳ್ತಾರೆ. therefore what is the time taken to reach the maximum height? maximum height reach ಆಗೋದಕ್ಕೆ ಟೈಮ್ ಎಷ್ಟು ತಗೊಂಡಿದೆ ನಮ್ಮ ಪ್ರಕಾರ u by g. so 10 divided by 10 ಅಂತಂದ್ರೆ 1 second ಅಂತ ಬರ್ತಾ ಇದೆ. that means for every second, for every 1 second ball will reach maximum height ಅಂತ ಹೇಳ್ತಾರೆ. ball will reach maximum height. ಹಾಗಿದ್ದಾಗ ಒಂದು ನಿಮಿಷಕ್ಕೆ ಎಷ್ಟು ಬಾಲ್ಸ್ ಎಸಿಬೋದು ಅಂತಂದಾಗ therefore for 1 minute ಅಂದ್ರೆ ಮೀನಿಂಗ್ ಏನ್ರಿ, 60 seconds. for 60 seconds how many balls can be thrown, which is equal to 60 balls ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತು ಹೇಳಿದ್ದೇನೆ ಅಂತ ಅಂದ್ಬಿಟ್ಟು, ಒಂದು ಬಾಲ್ ಎಸಿದಾಗ 1 ಸೆಕೆಂಡ್ ತಗೊಂತ ಮ್ಯಾಕ್ಸಿಮಮ್ ಹೈಟ್ ಹೋಗೋದಕ್ಕೆ, ಆ ರೀತಿ ಇಷ್ಟು ಬಾಲ್ಸ್ ಎಸಿಬೋದು ಪರ್ ಮಿನಿಟ್ ಅಂದರೆ 60 ಬಾಲ್ಸ್ ಅಂತ ಹೇಳ್ಬೋದು. therefore ಆಪ್ಷನ್ ಸಿ ಅಂತ ಬರುತ್ತೆ. now let us see the next question. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, a particle is thrown vertically upwards if its velocity at half of the maximum height is 10 meter per second, then maximum height attained by it is ಅಂತ ಹೇಳ್ತಾ ಇದ್ದಾರೆ. maximum height attained by it is. so see here ಏನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, velocity at half of the maximum height is 10 meter per second. it's a velocity u ಅಂತ ಕೊಟ್ಟಿದ್ದಾರಲ್ವಾ. so how can you do this? see here, think ಮಾಡಿ. ಯಾವಾಗಾದರೂ ಒಂದು ಬಾಡಿನ ನಾವು ಯು ಸ್ಪೀಡಲ್ಲಿ ಮೇಲೆ ಎಸಿತೀವೋ ಮ್ಯಾಕ್ಸಿಮಮ್ ಹೈಟ್ ಹೋಗೋದಕ್ಕೆ ಎಷ್ಟು, ಲೆಟ್ ಅಸ್ ಸೇ ಇಟ್ ವಿಲ್ ಟೇಕ್ ಸಮ್ ಟೈಮ್ t seconds ಅಂತ ಹೇಳೋಣ. ಬಟ್ ಮ್ಯಾಕ್ಸಿಮಮ್ ಹೈಟ್ನ ಹೇಗೆ ಬರಿಬೋದು ನಾವು ಇಲ್ಲಿ ಇನ್ ಟರ್ಮ್ಸ್ ಆಫ್ ಯು ಹಿಯರ್, ಮ್ಯಾಕ್ಸಿಮಮ್ ಹೈಟ್ ಕ್ಯಾಪಿಟಲ್ H ವಿಲ್ ಬಿಕಮ್ ಈಕ್ವಲ್ಸ್ ಟು u ಸ್ಕ್ವೇರ್ ಬೈ 2g ಅಂತ ಬರಿಬಹುದು. ಓಕೆನಾ. now let us see at h is equals to, at height h is equals to half of the maximum height. what is its velocity? it is equals to 10 meter per second ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ what is the value of h? let us see here, ನೋಡಿ ಇಲ್ಲಿ at h equal to ಅಂದರೆ ಇಲ್ಲಿ ನಿಮಗೆ ವೆಲಾಸಿಟಿ ಅನ್ನೋದು 10 meter per second ಅಂತ ಕೊಟ್ಟಿದ್ದಾರೆ. h becomes equals to h by 2. so now you can use the relation. ನೋಡಿ ಇಲ್ಲಿ v square is equals to u square minus 2g h ಫಾರ್ಮುಲಾ ಅಪ್ಲೈ ಮಾಡಬಹುದಲ್ವಾ ಇಲ್ಲಿ. ಸೊ ಅಪ್ಲೈ ಮಾಡೋಣ. v square ಅಂದರೆ 10 square is equals to u square ನಮಗೆ ಗೊತ್ತಿಲ್ಲ minus 2 into g into what is small h? it is h by 2 ಅಂತ ಬರೀಬಹುದು. ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇರೋದು. ಇಲ್ಲಿ 2 ವಿಲ್ ಗೆಟ್ ಕ್ಯಾನ್ಸಲ್. ಸೊ ಸಿಂಪ್ಲಿಫೈ ಮಾಡೋಣ. ಇಲ್ಲಿ 10 ಸ್ಕ್ವೇರ್ ಅಂದರೆ 100 is equals to u ಸ್ಕ್ವೇರ್ ಇಲ್ಲಿ g ಇಂಟು ಕ್ಯಾಪಿಟಲ್ H ಅಂದರೆ u ಸ್ಕ್ವೇರ್ ಬೈ 2g ಅಲ್ವಾ. ಸೊ ಮೈನಸ್ g ಇಂಟು ಯು ಸ್ಕ್ವೇರ್ ಬೈ 2g ಅಂತ ಬರುತ್ತೆ. ಸೊ g ನಿಮಗೆ ಕ್ಯಾನ್ಸಲ್ ಆದರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ u ಸ್ಕ್ವೇರ್ ಬೈ 2. therefore u ಸ್ಕ್ವೇರ್ ಅನ್ನೋದು ನಿಮಗೆ 200 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. therefore ಮ್ಯಾಕ್ಸಿಮಮ್ ಹೈಟ್ h ಏನಾಗುತ್ತೆ ಅಬ್ಸರ್ವ್ ಮಾಡಿ. ಈಕ್ವೇಶನ್ 1 ಅಂತ ತಗೊಳ್ಳೋಣ. ಮ್ಯಾಕ್ಸಿಮಮ್ ಹೈಟ್ h ಬಿಕಮ್ಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಬೈ 2g. ಸೊ ಯು ಸ್ಕ್ವೇರ್ ಅಂದರೆ 200 ಡಿವೈಡ್ ಬೈ 2 ಇಂಟು g ಅಂದರೆ 10. ಸೊ ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ 10 ಮೀಟರ್ ಅಂತ ಬರುತ್ತೆ.
ಅರ್ಥ ಆಯ್ತಲ್ವಾ? ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಬಿ. ಆಪ್ಷನ್ ಬಿ. ಅರ್ಥ ಆಗ್ತದಲ್ವಾ? ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ನ್ಯೂಮರಿಕಲ್ ನೋಡೋಣ. By which velocity a ball be projected vertically downward so that the distance covered by it in 5th second is twice the distance covered by it in 6th second ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಸಿಂಪಲ್ ಆಗಿ ಮಾಡ್ಬೋದು. ಡಿಸ್ಟೆನ್ಸ್ ಕವರ್ಡ್ ಇನ್ 5th second must become equal to 2 times the distance covered in 6th second ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಬಾಲ್ ಈಸ್ ಪ್ರೊಜೆಕ್ಟೆಡ್ ವಿತ್ ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ. ಬಾಲ್ ಈಸ್ ಪ್ರೊಜೆಕ್ಟೆಡ್, ಇಟ್ ಈಸ್ ನಾಟ್ ಡ್ರಾಪ್ ಮಾಡ್ತಾ ಇಲ್ಲ. ಓಕೆ, ಡೌನ್ವರ್ಡ್ ಅಂತಂದ ತಕ್ಷಣ ತುಂಬ ಜನ ಮಕ್ಕಳು 0 ತೊಗೊಂಡ್ಬಿಡ್ತಾರೆ ಇನಿಷಿಯಲ್ ವೆಲಾಸಿಟಿ. ಬಟ್ ಇದು ಡ್ರಾಪ್ ಮಾಡ್ತಾ ಇಲ್ಲ, ಎಸೀತಾ ಇದ್ದಾರೆ. ಹಾಗಾಗಿ u ಈಸ್ ಈಕ್ವಲ್ಸ್ ಟು u ಅಂತ ಹೇಳ್ತಾರೆ. ದೇರ್ಫೋರ್ ಯು ಕ್ಯಾನ್ ಸೇ ದ್ಯಾಟ್ u ಪ್ಲಸ್ ಏನಾಗುತ್ತೆ ನಮಗಿಲ್ಲಿ g/2 ಇಂಟು 2 ಇಂಟು 5 ಮೈನಸ್ 1. ಫಾರ್ಮುಲಾ ಗೊತ್ತಿದಲ್ವ ನಿಮಗೆ? Sn is equals to u plus g/2 into 2n minus 1. According to this, it is equals to 2 times u plus g/2 into 2 into 6 minus 1 ಅಂತ ಬರುತ್ತೆ. Understood? Therefore, we can simplify that. ಸಿಂಪ್ಲಿಫೈ ಮಾಡಿಕೊಂಡಿದ್ದಾಗ ನಿಮಗೆ ಎಷ್ಟು ಬರುತ್ತೆ ಅಂತಂದಿದ್ದಾಗ ಯು ಕ್ಯಾನ್ ಸೇ ಯು ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ ಟು. ನೀವು ಒಂದ್ಸಲ ಚೆಕ್ ಮಾಡಿ ಎಷ್ಟು ಬರ್ಬೋದು ಅಂತ ಆನ್ಸರ್ ಹೇಳಿ ನೋಡೋಣ. ಬೈ ವಿಚ್ ವೆಲಾಸಿಟಿ ಎ ಬಾಡಿ ಈಸ್ ಪ್ರೊಜೆಕ್ಟೆಡ್ ಅಂತಂದರೆ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಯು ಬಿಕಮ್ಸ್ ಈಕ್ವಲ್ಸ್ ಟು 65 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಆಪ್ಷನ್ ಸಿ ಬರುತ್ತೆ. ಸೊ ನೀವು ಒಂದ್ಸರಿ ಚೆಕ್ ಮಾಡಿ, ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ, ಕಮೆಂಟ್ ಯುವರ್ ಆನ್ಸರ್ ಬಂದಿದೆ ಇಲ್ಲೋ ಅಂತ ಹೇಳಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ, ಇಲ್ಲಿ ವಾಟರ್ ಡ್ರಾಪ್ಸ್ ಫಾಲ್ ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ರೆಗ್ಯುಲರ್ ಇಂಟರ್ವೆಲ್ಸ್. ಸೊ ಸಿ ಹಿಯರ್ ಒಂದು ಟ್ಯಾಪ್ ಇದೆ ಅಂತ ಅಸ್ಯೂಮ್ ಮಾಡೋಣ. There is a tap like this. 5 meter height ಅಲ್ಲಿ ಇದೆ ಟ್ಯಾಪ್ ಅನ್ನೋದು. ನಿಮಗೆ ಎಷ್ಟು ಹೈಟಲ್ಲಿ ಇದಪ್ಪ? ನಿಮಗೆ h is equals to 5 ಮೀಟರ್ ಅಂತ ಹೇಳ್ತೀವಿ. The third drop is leaving the tap. This is a drop 3. At the instant the first drop touches the ground ಅಂತ ಹೇಳ್ತಾ ಇದ್ದಾರೆ. ಯಾವಾಗಾದ್ರೆ ನಿಮಗೆ ಫಸ್ಟ್ ಡ್ರಾಪ್ ನಿಮಗೆ ಗ್ರೌಂಡ್ನ ಟಚ್ ಮಾಡ್ತಾ ಇದ್ದೋ, ಥರ್ಡ್ ಡ್ರಾಪ್ ಅನ್ನೋದು ಟ್ಯಾಪ್ ಹತ್ರ ನಿಮಗೆ ಬಿಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌ ಫಾರ್ ಅಬೌವ್ ದ ಗ್ರೌಂಡ್ ಈಸ್ ದ ಸೆಕೆಂಡ್ ಡ್ರಾಪ್ ಅಟ್ ದಟ್ ಇನ್ಸ್ಟೆಂಟ್? ಈ ಒಂದು ಸಿಚುವೇಶನ್ನಲ್ಲಿ ಸೆಕೆಂಡ್ ಡ್ರಾಪ್ ಅನ್ನೋದು ಎಷ್ಟು ಹೈಟಲ್ಲಿ ಇದೆ ಅಂತ ಕ್ವಶನ್ ನಮಗೆ ಹಾಕ್ತಾ ಇದ್ದಾರೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಗ್ರೌಂಡ್, ಆರ್ ವಾಟ್ ಈಸ್ ದ ಹೈಟ್ ಫ್ರಮ್ ದ ಗ್ರೌಂಡ್? ಅರ್ಥ ಆಗ್ತದಲ್ವ ಹೇಳಿದ್ದೇನಂತ ಅಂದ್ಬಿಟ್ಟು. ದೇರ್ ಫೋರ್ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ಅಬ್ಸರ್ವ್ ಮಾಡಿ, h is equals to ಇನಿಷಿಯಲ್ ಡ್ರಾಪ್ ಅಂತಂದಾಗ ಇನಿಷಿಯಲ್ ವೆಲಾಸಿಟಿ 0 ಆಗಿರುತ್ತೆ. ಸೊ ಥಿಂಕ್ ಮಾಡಿ, ಫಾರ್ ಫಸ್ಟ್ ಡ್ರಾಪ್ ನೋಡಿ ಇಲ್ಲಿ, ಫಾರ್ ಫಸ್ಟ್ ಡ್ರಾಪ್ಗೆ ಏನಾಗಿರುತ್ತೆ ಹೆಚ್ ವ್ಯಾಲ್ಯೂ ಅನ್ನೋದು ನಿಮಗೆ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು, ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ, ಫಾರ್ ಫಸ್ಟ್ ಡ್ರಾಪ್. ಸೊ ಸಿ ಹಿಯರ್ ಫಾರ್ ಫಸ್ಟ್ ಡ್ರಾಪ್. ಓಕೆ, ಬಿಫೋರ್ ದ್ಯಾಟ್ ನೋಡೋಣ. ಇಲ್ಲಿ ರೆಗ್ಯುಲರ್ ಇಂಟರ್ವೆಲ್ಸ್ ಅಂತ ಹೇಳಿದ್ದಾರೆ. ರೆಗ್ಯುಲರ್ ಇಂಟರ್ವೆಲ್ಸ್ ಅಂದರೆ ಮೀನಿಂಗ್ ಏನು ಅಂತಂದರೆ, ಒಂದು ಡ್ರಾಪ್ಗೂ ಇನ್ನೊಂದು ಡ್ರಾಪ್ಗೂ ಮಧ್ಯದಲ್ಲಿ ಸೇಮ್ ಟೈಮ್ ಗ್ಯಾಪ್ ಇದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸೇ ಸೆಕೆಂಡ್ಗೂ ಥರ್ಡ್ಗೂ ಟೈಮ್ ಗ್ಯಾಪ್ ಟಿ ಅಂತ ಕರೆಯೋಣ. ಫಸ್ಟ್ಗೂ ಸೆಕೆಂಡ್ಗೂ ಸಹ ಟೈಮ್ ಗ್ಯಾಪ್ ಟಿ ಅಂತಲೇ ತಗೊಳ್ಳೋಣ. ದೇರ್ ಫೋರ್ ಫಸ್ಟ್ ಡ್ರಾಪ್ ಏನಾಗುತ್ತೆ ನೋಡೋಣ ಇಲ್ಲಿ. ಫಾರ್ ಫಸ್ಟ್ ಡ್ರಾಪ್ ನೋಡಿ, ಹೆಚ್ ವಿಲ್ ಬಿಕಮ್ ಈಕ್ವಲ್ ಟು, ಫಸ್ಟ್ ಡ್ರಾಪ್ ಗ್ರೌಂಡ್ ಟಚ್ ಆಗ್ತಾ ಇದಲ್ವಾ, ಅಂದರೆ ವಾಟ್ ಇಸ್ ದ ಟೋಟಲ್ ಟೈಮ್ ಟೇಕನ್ ಬೈ ದ ಫಸ್ಟ್ ಡ್ರಾಪ್? ಟಿ ಪ್ಲಸ್ ಟಿ ಅಂದರೆ 2t ಆಗುತ್ತೆ. ಹಾಫ್ ಇಂಟು ಜಿ ಇಂಟು
2t² ಅಂತ ಬರೀಬಹುದಲ್ವಾ, ಹಾಫ್ GT² ಫಾರ್ಮುಲಾ. ಇನಿಷಿಯಲ್ ವೆಲಾಸಿಟಿ 0. ಇಲ್ಲಿ ಸಿಂಪ್ಲಿಫೈ ಮಾಡೋಣ. 5 ಇಸ್ ಈಕ್ವಲ್ ಟು ನಿಮಗೆ ಹಾಫ್ ನಿಮಗೆ g ಇಂಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಇಯರ್, ನಿಯರ್ಲಿ ಇಟ್ ಈಸ್ ಈಕ್ವಲ್ ಟು 4 ಇಂಟು t² ಅಂತ ಬರೀಬಹುದು. ಸೊ 2 1 2 5 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. therefore 5 ಸಹ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ t² ಈಸ್ ಈಕ್ವಲ್ ಟು, t² ವಿಲ್ ಬಿಕಮ್ ಈಕ್ವಲ್ ಟು, ಸೊ ಜಾಸ್ತಿ ಬರ್ತಾ ಇದಲ್ವ ಇಲ್ಲ ಆನ್ಸರ್ ನಿಮಗೆ. ಟೈಮ್ ಟಿ ಅನ್ನೋದು ಏನಾಗ್ತದೆ ಅಂತಂದಿದ್ದಾಗ ಯು ಕ್ಯಾನ್ ಸೇ ಇಟ್ ಈಸ್, ಥಿಂಕ್ ಮಾಡೋಣ ಒಂದು ನಿಮಿಷ. ಹಾಫ್ ಇಂಟು GT² ಅಂತ ತಗೊಂಡ್ರೆ, ಸೊ ಸಿಂಪ್ಲಿಫೈ ಮಾಡಿ. ಇಲ್ಲ ಅಂತಂದರೆ ಒಂದು ಕೆಲಸ ಮಾಡೋಣ, ಹಾಗೆ ಇಟ್ಕೊಂಬಿಡೋಣ. ಲೆಟ್ ಇಟ್ ಬಿ ಈಕ್ವೇಷನ್ 1. ನೌ ಫಾರ್ ಸೆಕೆಂಡ್ ಡ್ರಾಪ್, ಲೆಟ್ ಅಸ್ ಸೇ ಇಲ್ಲಿಂದ ಇಲ್ಲಿಗೆ H ಇಲ್ಲ H' ಅಂತ ಕರೆಯೋಣ. H' ಬಿಕಮ್ಸ್ ಈಕ್ವಲ್ಸ್ ಟು ಹಾಫ್ ಇಂಟು G ಇಂಟು t² ಅಂತ ತಗೋಬಹುದಾ? ಹಾಫ್ ಇಂಟು G ಇಂಟು t² ಅಂತ ತಗೋಬಹುದು. therefore ಸಿಂಪ್ಲಿಫೈ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. 1 and 2 ನಾವು ಸಿಂಪ್ಲಿಫೈ ಮಾಡಿದ್ರೆ ಸಾಲ್ವಿಂಗ್ 1 and 2. ಇಲ್ಲ ಇಲ್ಲೇ ನೋಡಿ ಮಾಡಿಬಿಡೋಣ, ಯಾಕೆ ಸುಮ್ಮನೆ. ಫ್ರಮ್ ಈಕ್ವೇಷನ್ 1 5 ಬಿಕಮ್ಸ್ ಈಕ್ವಲ್ ಟು ನೋಡಿ ಇಲ್ಲಿ ಹಾಫ್ GT² ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. 4 ಇಂಟು ಹಾಫ್ GT² ಅಂತ ಬರುತ್ತಾ. therefore ಹಾಫ್ GT² ವ್ಯಾಲ್ಯೂ ನಿಮಗೆ 5/4 ಅಂತ ಬರುತ್ತೆ. therefore ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 2 ಏನಾಗುತ್ತೆ ನೋಡೋಣ. ನಿಮಗೆ H' ಬಿಕಮ್ಸ್ ಈಕ್ವಲ್ಸ್ ಟು, ಈಕ್ವೇಷನ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಾಫ್ GT² ವ್ಯಾಲ್ಯೂ ನಿಮಗೆ ಎಷ್ಟು ಬಂತಪ್ಪ ಇಲ್ಲ ಆನ್ಸರ್ ನಿಮಗೆ. you'll get it as 5/4 which is equals to 1.25 meter. Is it right? Therefore what is the height of second drop from the ground. ಗ್ರೌಂಡ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಹೇಳ್ತಾ ಇದೆ ನಿಮಗೆ. x is equals to h minus h' ಅಂತ ಬರೀಬಹುದಾ. ಸೊ 5 minus 1.25 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 3.75 ಮೀಟರ್ ಅಂತ ಬರುತ್ತೆ. therefore we can go with the option B. like that we can think and we can simplify ಅಂತ ಹೇಳ್ತೀವಿ. ಇನ್ನೂ ಒಂದು ಪ್ರಾಬ್ಲಮ್ ನಿಮಗೆ ಇದೆ. ಸೊ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದಿಸ್ ಪ್ರಾಬ್ಲಮ್. ನೋಡಿ ನಿಮಿಷ, ಸಿ ಹಿಯರ್, ಲೆಟ್ ಅಸ್ ಸಿ ದೀಸ್ ಟು ಕ್ವಶನ್ಸ್ ಏನಾಗುತ್ತೆ ಅಂತ ನೋಡೋಣ. ಅಂಡರ್ ದ ಗ್ರಾವಿಟಿ, ಎಸ್, ಇದನ್ನು ಸಾಲ್ವ್ ಮಾಡಿ ನೀವೇ. ಸಾಲ್ವ್ ಯುವರ್ ಸೆಲ್ಫ್, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ನಿಮ್ಗೆ ಆನ್ಸರ್ ಬಂದುಬಿಟ್ಟು ಇದ್ರದ್ದು ಏನಾಗಬೇಕು ಅಂತಂದರೆ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ 122.5 ಮೀಟರ್ ಬರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಬಾಡಿ ಈಸ್ ರಿಲೀಸ್ಡ್ ಫ್ರಮ್ ಎ ಗ್ರೇಟ್ ಹೈಟ್ ಫಾಲ್ಸ್ ಫ್ರೀಲಿ ಟುವರ್ಡ್ಸ್ ದ ಅರ್ತ್. ಅನದರ್ ಬಾಡಿ 1 second ಲೇಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸ್ವಲ್ಪ ಥಿಂಕ್ ಮಾಡಿ. ಸಾಲ್ವ್ ಯುವರ್ ಸೆಲ್ಫ್. ಒಂದು ಬಾಡಿ ಏನೋ ಬಿಟ್ಟಿದ್ದಾರೆ, 1 second ಆದಮೇಲೆ ಸೆಕೆಂಡ್ ಬಾಡಿ ಬಿಟ್ಟಿದ್ದಾರೆ. ಹಾಗಿದ್ದಾಗ 2 seconds ಆಫ್ಟರ್ ರಿಲೀಸ್ ಆಫ್ ಸೆಕೆಂಡ್ ಬಾಡಿ, ಇದು ಆಲ್ರೆಡಿ ನಾವು ಸ್ಟ್ರೈಟ್ ಲೈನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದೇ ಕಾನ್ಸೆಪ್ಟ್ನ ಮೋಷನ್ ಅಂಡರ್ ಗ್ರಾವಿಟಿಗೂ ಸಹ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಡೆಫಿನೆಟಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಇದಕ್ಕೆ ಆನ್ಸರ್ ನಿಮ್ಗೆ ಎಷ್ಟು ಬರುತ್ತೆ ಅಂತಂದಿದ್ದಾಗ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಡಿ, 24.5 ಮೀಟರ್ ನಿಮಗೆ ಬರಬೇಕು. ಪ್ಲೀಸ್ ಡೂ ಇಟ್ ಬೈ ಯುವರ್ ಸೆಲ್ಫ್. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್ ದಿಸ್ ಆರ್ ದ ಕಾನ್ಸೆಪ್ಟ್ಸ್. ಇಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಇಫ್ ನೋಟ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಆಕ್ಸಲರೇಷನ್ ಈಸ್ ವೇರಿಯಬಲ್, ಯೂನಿಫಾರ್ಮ್ ಅಲ್ಲದೆ ವೇರಿಯಬಲ್ ಇದ್ದರೆ
ಆವಾಗ ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅನ್ನೋದು ಹೇಗೆ ಬರೀಬಹುದು ಅಂತಂದರೆ ಸಿ ಹಿಯರ್ ವಿ ಬಿಕಮ್ಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಅಂದರೆ ಏನಾಗುತ್ತೆ ನೋಡಿ ಇಲ್ಲಿ ಇಂಟಗ್ರೇಷನ್ ಆಫ್ ಎ ಇಂಟು ಡಿ ಟಿ ಅಂತ ಬರೀಬಹುದು. ಇದು ಯಾವಾಗ ಅಂತಂದಾಗ ಇಫ್ ಆಕ್ಸಲರೇಷನ್ ಅನ್ನೋದು ಇಟ್ಸ್ ಅ ಫಂಕ್ಷನ್ ಆಫ್ ಟೈಮ್ ಅಂತ ಅರ್ಥ. ಅದೇ ನಿಮಗೆ ಇಫ್ ಆಕ್ಸಲರೇಷನ್ ಈಸ್ ಎ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಅವಾಗ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ದ್ಯಾಟ್ ಇಂಟಿಗ್ರೇಷನ್ ನೋಡಿ ಇಲ್ಲಿ ಏನು ಬರುತ್ತೆ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಎಸ್ ಅಲ್ವಾ, ಎ ಇಂಟು ಎಸ್ ಏನೇನು ಬರೀಬೋದು ನಾವು ಇಲ್ಲಿ ಅಂತಂದರೆ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಇಂಟಗ್ರಲ್ ಎಫ್ ಆಫ್ ಎಕ್ಸ್ ಇಂಟು ಎಸ್ ಅಂತಂದರೆ ಡಿ ಎಕ್ಸ್ ಅಂತ ಬರೀಬಹುದು. ಎಲ್ಲಿಂದ ಎಲ್ಲಿಗೆ ಫ್ರಮ್ ಇನಿಷಿಯಲ್ ಟು ಫೈನಲ್. ಅರ್ಥ ಮಾಡ್ಕೊತಾ ಇದ್ದೀರಾ? ಇದಂದರೆ ಈ ಈಕ್ವೇಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಫಾರ್ಮುಲಾನ ವಿ ಕ್ಯಾನ್ ರೈಟ್ ಲೈಕ್ ದಿಸ್. ಸೊ ಯಾವಾಗಾದರೆ ಆಕ್ಸಲರೇಷನ್ನು ವೇರಿಯಬಲ್ ಆಗಿರುತ್ತೋ ಓಕೆ ಅದನ್ನು ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂತಲೂ ಹೇಳ್ಬೋದು. ಅಂಥ ಒಂದು ಪ್ರಾಬ್ಲಮ್ಸ್ನ ಈ ಒಂದು ಈಕ್ವೇಷನ್ಸ್ ಹೆಲ್ಪಿಂದ ನಾವು ಡಿಸ್ಕಸ್ ಮಾಡಬಹುದು. ಆದರೆ ನಮಗೆ ನೀಟಲ್ಲಿ ಈ ಲೆವೆಲ್ ಏನು ಕೇಳೋದಿಲ್ಲ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಅದೇ ನಮಗೆ JEE ಲೆವೆಲ್ ಆದರೆ ಖಂಡಿತವಾಗ್ಲೂ ಕೇಳ್ತಾರೆ. ಅರ್ಥ ಮಾಡ್ಕೊಂಡಿದ್ದೀರಲ್ವ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ನಾವು ಮ್ಯಾಕ್ಸಿಮಮ್ ನಮಗೆ ಮಾಡಲ್ಸ್ ಕವರ್ ಮಾಡಿದ್ದೀವಿ. ಬಟ್ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನೀವು ಎಷ್ಟೇ ಪ್ರಾಬ್ಲಮ್ಸ್ ಮಾಡಿದ್ರೂ ಸಹ ಓಕೆ 1000 ಪ್ರಾಬ್ಲಮ್ಸ್ ಮಾಡಿದ್ರೂ ಸಹ 1001 ಪ್ರಾಬ್ಲಮ್ ಡಿಫ್ರೆಂಟಾಗೇ ಇರುತ್ತೆ. ಆದರೆ ನೋ ನೀಡ್ ಟು ವರಿ, ಈ 1000 ಪ್ರಾಬ್ಲಮ್ಸಲ್ಲಿ ಮಾಡಿರ್ತಕ್ಕಂಥ ನಾಲೆಜ್ನ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಡೆಫಿನೆಟ್ಟಾಗೆ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ದಿಸ್ ಈಸ್ ದ ಮೋಷನ್ ಇನ್ ಸ್ಟ್ರೈಟ್ ಲೈನ್, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. NCERTಯಲ್ಲಿ ಪ್ರತಿಯೊಂದು ಪಾಯಿಂಟ್ನ ಬೇಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಪ್ಲೀಸ್ ಗೋ ಥ್ರೂ ದ ವಿಡಿಯೋ ಆ್ಯಂಡ್ ಸಾಲ್ವ್ ದ ವರ್ಕ್ಶೀಟ್, ಪ್ರಾಕ್ಟೀಸ್ ವರ್ಕ್ಶೀಟ್. ಗೊತ್ತಾಗ್ತಾ ಇದೆ ಅಲ್ವಾ ಹೇಳ್ತಾ ಇರೋದು? ಸೊ ಆಲ್ ದ ಬೆಸ್ಟ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್ ಮೋಷನ್ ಇನ್ 2D. ಥ್ಯಾಂಕ್ ಯು ವೆರಿ ಮಚ್.